ಚೇತನ್ ಲೆಗಸಿನ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ? ಹೋರಾಟಗಾರರು ಬರಬೇಕು ಚೇತನ್. ಹೆಂಗೆ ಮೀಸೆ ಮುಟ್ಬೇಕಂದ್ರೆ ಬಂದು ಹಿಂಗ್ ಮಾಡ್ತಾ ಇದ್ರಾ? ಬಂದು ಹಿಂಗೆ ಮುಟ್ಟೋರು. ಸೊ ಯು ಹ್ಯಾವ್ ಲಾಟ್ ಆಫ್ ಫೀಮೇಲ್ ಫ್ಯಾನ್ ಫಾಲೋವರ್ಸ್. ಚೈತನ್ಯ ನೋಡಕ್ ಚೆನ್ನಾಗಿದ್ದ, ಬಾಯಿ ತೆಗೆದ ತಕ್ಷಣ ಆ ಇಷ್ಟ ಎಲ್ಲ ಹೊರಟೋಗ್ಬಿಡ್ತು. ವಾಟ್ ಡಾಕ್ಟರ್ ಯು ವುಡ್ ಹ್ಯಾವ್ ಬೀನ್ ಲೈಕ್ an ophthalmologist. ಆಸ್ ಎ ಹ್ಯೂಮನ್ ಬೀಯಿಂಗ್? ಅಪ್ಪು ಸರ್ ಕಳ್ಕೊಂಡಾದ್ಮೇಲೆ ಅನಾಥಾಶ್ರಮದಲ್ಲಿ ವಾಟ್ ವಾಸ್ ದಟ್ ಕಾನ್ಸೆಪ್ಟ್? ಬಿಗ್ ಫ್ಯಾಟ್ ಇಂಡಿಯನ್ ವೆಡ್ಡಿಂಗ್ ಅದೆಲ್ಲ ಶೋವಿ ಬೇಕಾಗಿಲ್ಲ. ಆಮೇಲೆ ಎದೆಗಾರಿಕೆನೂ ಅವ್ರದೇ. ಅದು ಅಗ್ನಿಶ್ರೀ ಇದ್ದರೊಳಗೆ ಇವಾಗ ನೀವು ಅಮೆರಿಕ ಹೋಗೋ ಪ್ಲಾನ್ ಇಲ್ವಾ? ನಾನು ಅಮೆರಿಕಾಗೆ ಹೋಗೋ ಪ್ಲಾನ್. ಸೊ ನೀವಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡ್ತಾ ಇದ್ರಾ? ರಜೆ ಟೈಮಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ಗಳೆಲ್ಲ ಮಾಡಿದ್ದೀನಿ. ಅದು ಒರಿಜಿನಲ್ ಕತೆ ಅಲ್ಲ, ಬೆಂಗಳೂರು ಅಂಡರ್ ವರ್ಲ್ಡಿನ ಕತೆ. ಬಟ್ ದಟ್ ಡಿಡ್ ಅಟ್ರಾಕ್ಟ್ ಯು ಅಟ್ ಒನ್ ಪಾಯಿಂಟ್. ಅಟ್ರಾಕ್ಟ್ ಮೀ. ಸೊ ಇಲ್ಲಿ ಆ ಡಿಗ್ನಿಟಿ ಆಫ್ ಲೇಬರ್ ಅಂತೆಲ್ಲ ಯೋಚನೆ ಮಾಡ್ತಾರಲ್ವಾ? ಯು ಬ್ರಿಂಗ್ ಎ ಗುಡ್ ಪಾಯಿಂಟ್ ನೈನಸ್. ನಾನು ವಾಯ್ಸ್ ರೇಸ್ ಮಾಡಿದ್ದಕ್ಕೆ ಇಷ್ಟಾದ್ರೂ ಚೇಂಜಸ್ ಆಗಿದೆ ಅಂತ ಅನ್ಸಿದ್ಯಾ ಅವಾಗ? ಅದು ನಮ್ಗೆ ಎಷ್ಟೋ ಹೋರಾಟಗಳಲ್ಲಿ ಅನಿಸಿದೆ. ನೀವು ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಕರ್ನಾಟಕಕ್ಕೆ ಬಂದು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರೋದೇ ಒಂದು ಹೆಮ್ಮೆ ವಿಷಯ. That's nice of you. ನಿಮ್ಮ ಆಟೋಬಯೋಗ್ರಫಿ ಬರೀತಾ ಇದ್ದೀರಾ? ಇಲ್ಲ, ಆಟೋಬಯೋಗ್ರಫಿ ಅಂತ ಬರಿತಾ ಇಲ್ಲ. ನಂದೇ ಆದ ಆಟೋಬಯೋಗ್ರಫಿ ಅಲ್ಲ, ಬಟ್ ನಮ್ಮ ಐಡಿಯಾಸ್ನ ಒಂದು ಎಸ್ಸೇಸು, ಸ್ಪೀಚಸ್ಸು, ನಮ್ಮ ಐಡಿಯಾಸ್ ಬರಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. I want to write a lot of my ideas down. ಬಿಕಾಸ್ ನೀವು ಬಹಳಷ್ಟು ಸ್ಟೇಜ್ಗಳಿಗೆ ಹೋಗ್ತಾನೆ ಇರ್ತೀರಾ. ವಿಲ್ ಬಿ ಮೀಟಿಂಗ್ ಲಾಟ್ ಆಫ್ ಪೀಪಲ್. ನೀವು ಕೊಡೋ ಸ್ಪೀಚ್ಗಳು ಅದೆಲ್ಲ ನೆನಪಿರುತ್ತಾ? ನೆನಪಿರುತ್ತೆ, ಎಷ್ಟು ಐಡಿಯಾಸ್ ನೆನಪಿರುತ್ತೆ. ದೇ ಇವಾಲ್ವ್, ದೇ ಇಂಪ್ರೂವ್. ಅದೇ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಐಡಿಯಾಸ್ ಇವಾಲ್ವ್ ಅಂಡ್ ಇಂಪ್ರೂವ್. ನೀವು ಏನು ಹೇಳಿ ಕೇಳಿದ್ದೀನಿ ಅಂದರೆ, ಬಸವಣ್ಣವ್ರ ಮೊದಲನೇ ವಚನಗಳಿಗೂ ಅವ್ರು ಹೋಗ್ತಾ ಹೋಗ್ತಾ ಬರೆಯೋ ವಚನಗಳಿಗೂ ಅಲ್ಲೂ ಒಂದು ಎವಲ್ಯೂಷನ್ ಇದೆ ಅಂತ ಕೇಳ್ತೀವಿ. So anybody, Baba Sahib's ideas involves. Everyone's ideas evolve over time. It's better if we evolve rather than devolve. So ನನಗೆ ಅದನ್ನೆಲ್ಲ ಎಷ್ಟೋ ಸ್ಪೀಚಸ್ಗಳು ಇದೆ, ಆ್ಯಂಡ್ ಅದು ಕೂಡ ನಮಗೆ ಐ ವಾಂಟ್ ಟು ಡೆವಲಪ್ ಸಮ್ ಆಫ್ ದ್ಯಾಟ್ ರೈಟಿಂಗ್. ಬಟ್ ಟೈಮ್ ಕೊಡಬೇಕು, ಎಫರ್ಟ್ ಕೊಡಬೇಕು. ಆ್ಯಂಡ್ ರೈಟಿಂಗ್ ಇಸ್ ಆಫ್ ಕೋರ್ಸ್ ಸಮ್ವಾಟ್ ಆಫ್ ಅ ಲೋನ್ಲಿ ಥಿಂಗ್. ಸೊ ಅದನ್ನು ಮಾಡಬೇಕು. ನಾವು ಜನರ ಇಂಟ್ರಾಕ್ಷನ್ ಮಾಡೋಕ್ಕೆ ನಮಗೆ ಇಷ್ಟ ಇರುತ್ತೆ. ನಾವು ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ವಿಸಿಟ್ ಮಾಡಿ ಸಂಘಟನೆ ಕಟ್ಟೋದು ಇಸ್ ಮೋರ್ ಇನ್ವಿಗರೇಟಿಂಗ್. ಬಟ್ ರೈಟಿಂಗು ಮಾಡಬೇಕು ಜಾಸ್ತಿ. ಬರೀತೀರಾ? ನಾನು ಬರಿತಾ ಇರ್ತೀನಿ, ಬಟ್ ಐ ಲೈಕ್ ಟು ರೈಟ್. ನಿಮ್ಮ ಥರ ಹಿಪ್ ಹಾಪ್ ಲಿರಿಕ್ಸ್ ಬರೆಯಲ್ಲ. ಇಲ್ಲ, ನಾನು ಬರೀತಾ ಇಲ್ಲ ಈ ನಡುವೆ. ಬರಿತಾ ಇಲ್ವಾ? ಅವಾಗ ಯಾವ್ದೋ ಸ್ಟೇಜ್ ಮೇಲೆ ಐ ಥಿಂಕ್ ರ್ಯಾಪ್ ಮಾಡಿದ್ದಕ್ಕೆ ನೀವು ನೋಟಿಸ್ ಮಾಡಿದೀರಾ ಅಂದ್ರೆ ದಟ್ಸ್ ಆಸಮ್. ಗುಡ್ ಅಬ್ಸರ್ವೇಷನ್ ಚೇತನ್. ಬಟ್ ಐ ರೈಟ್ ಮೋರ್ ಪ್ರೋಸ್ ಆ್ಯಂಡ್ ಮೋರ್ ಇದು ಲೆಸ್ ಕ್ರಿಯೇಟಿವ್ ವರ್ಕ್. ಸೊ ನೀವು ಬಸವಣ್ಣ ಅವರ ವಚನಗಳು ಅಂತ ಹೇಳಿದ್ರೆ, ಸೊ ಬಿಕಾಸ್ ಐ ವಾಸ್ ಇಂಟರ್ವ್ಯೂಯಿಂಗ್ ಯು, ಒಂದು ಅಂದ್ರೆ ನನಗೆ ಗೊತ್ತಿತ್ತು ಇದು ಮುಂಚೆಯಿಂದನೂ, ಬಟ್ ಸ್ವಲ್ಪ ನೀಟಾಗಿ ಕಲ್ತ್ಕೊಂಡು ಬಂದೆ. ಅದರ ಅರ್ಥ ಹೇಳ್ಬೇಕು ನೀವೀಗ. ಓಕೆ, ನೀವು ಹೇಳಿ, ನನಗೆ ಗೊತ್ತಿರೋದು ಹೇಳ್ತೀನಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ವೆರಿ ಗುಡ್. ಪರ್ಸನಲ್ ಮೊರಾಲಿಟಿ ಬಗ್ಗೆ ಇಟ್ಸ್ ಒಳ್ಳೆ ಸಂದೇಶ. ಕಲಬೇಡ, ಕಳ್ತನ ಮಾಡಬೇಡ, ಕೊಲಬೇಡ, ಡೋಂಟ್ ಕಿಲ್, ಈ ಥರ ಹುಸಿಯ ನುಡಿಯಲು ಬೇಡ, ಡೋಂಟ್ ಲೈ, ಈ ಥರದ್ದು ಒಂದು ಇಟ್ಸ್ ಆ್ಯಂಡ್ ಅ ವಚನ ದಟ್ ಟಾಕ್ಸ್ ಅಬೌಟ್ ನೀಡ್ ಫಾರ್ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿ ಆನ್ ಇಂಡಿವಿಜುವಲ್ ಲೆವೆಲ್. ಸೊ ಅದು ಕೂಡ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ವಿ. ನೀವು ಚೆನ್ನಾಗಿ ಹೇಳಿದ್ದೀರ ನೈನಾ. ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಅದನ್ನು ಹೇಳೋದು ಇಸ್ ಒನ್ ಸ್ಟೆಪ್, ಬಟ್ ಅಫ್ಕೋರ್ಸ್ ಲಿವಿಂಗ್ ದ್ಯಾಟ್ ಆನ್ ಅ ಡೇ ಟು ಡೇ ಲೆವೆಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲಾಟ್ ಆಫ್ ದೀಸ್ ಗ್ರೇಟ್ ಐಡಿಯಾಸ್, ನೀವು ಬುದ್ಧನ ಪಂಚಶೀಲ ಆಗಿರ್ಬೋದು, ಬಾಬಾ ಸಾಹೇಬ್ರ ನವಯಾನದ 22 ಪ್ರತಿಜ್ಞೆಗಳಾಗಿರ್ಬೋದು, ಬಸವಣ್ಣವರ ಒಂದು ಅನೇಕ ವಚನಗಳಾಗಿರ್ಬೋದು, ಈ ಥರ ಕಲಬೇಡ ಕೊಲಬೇಡ ಆಗಿರ್ಬೋದು, ಆ್ಯಂಡ್ ಮೆನಿ ಅದರ್ ಫಿಲಾಸಫೀಸ್ ದೇ ಡೂ ಟೀಚ್ ಅ ಲಾಟ್ ಆಫ್ ಅಬೌಟ್ ಪರ್ಸನಲ್ ಎಥಿಕ್ಸ್. ನಮಗೆ ನಾವೆಲ್ಲ ನಿಜ ಹೇಳಬೇಕಂದ್ರೆ, ನಾನು ದೇವ್ರದಿಂದ ನಂಬೋನು ಅಥವಾ ನಂಬದೇರೋನು ಅಂಥವನಲ್ಲ. ಐ ಆಮ್ ಅಗ್ನಾಸ್ಟಿಕ್. ಬಟ್ just because you don't need to believe in God to have morality. Right. Morality is ನಾವೆಲ್ಲರೂ on an individual level. ನಮ್ಮ actions, ನಮ್ಮ thoughts, how we live on like a day-to-day basis. How you spend time, on what you spend more energy on a daily basis. The degrees of right and the degrees of wrong. See, now right and wrong ಅಂತ black and white ನೋಡಲ್ಲ. The levels and the degrees ನಲ್ಲಿ ಬರುತ್ತೆ. So these kind of churches are very important. Right. So that was also a very ಅದು ನೀವು ವಚನ ಹೇಳಿದ ಬಹಳ ಸಂತೋಷ. But thank you, Chetan. There's a lot of profound ideas in this stuff. ನಾನು ಕೂಡ ಅದನ್ನ ಸ್ಟಡಿ ಮಾಡ್ತಾ ಇರ್ತೀನಿ. ಮೋರ್ ದೆನ್ ಅ ಬಿಲೀಫ್ ಸಿಸ್ಟಮ್ ಅನ್ನೋಕ್ಕಿಂತ ಆಸ್ ಅ ಸ್ಟೂಡೆಂಟ್ ನಾನು ನೋಡ್ತೀನಿ. ಕರೆಕ್ಟ್. ಬಿಲೀಫ್ ಸಿಸ್ಟಮ್ಸ್ ಅಂದಾಗ it becomes faith,
faith comes and the rituals ಅಂದಾಗ comes a kind of metaphysical, ಇದೆಲ್ಲ ಏನೇನೋ ಬರುತ್ತೆ, things that are not superstitions. These are things that ನಾನು I don't believe ಅದು ಕರ್ನಾಟಕಕ್ಕೂ ಒಳ್ಳೇದು ಅಥವಾ ದೇಶಕ್ಕೆ ಒಳ್ಳೇದು. These are irrational things. But as a student, there's so much to learn. ರೈಟ್. There's so much. ಪ್ರತಿದಿನಾನು ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಪ್ರತಿದಿನ. ಆಗ್ಬೇಕು, ಹೊಸ ವಿಷಯಗಳು ನಡೀತಾ ಇರತ್ತೆ. ಖಂಡಿತ. ಕರೆಂಟ್ ಅಫೇರ್ಸ್. Current affairs, ಪ್ರತಿದಿನನೂ you're talking about from different people, different Right. books. ನಾನು ಯಾವತ್ತು ಡಿಫ್ರೆಂಟ್ ಒಂದು ಮೈಂಡ್ ಸೆಟ್ಸ್. different mindsets and ಒಂದು ಐಡಿಯಾನ ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಬಹಳ ಮುಖ್ಯ. ರೈಟ್. ಇಟ್ಸ್ ದ ಪರ್ಸ್ಪೆಕ್ಟಿವ್. ದಟ್ಸ್ ಟ್ರೂ. ಸಿ ನಾವು ಎಲ್ಲರೂ ಕಾನ್ಸ್ಟಿಟ್ಯೂಷನ್ ಅಂತ ಮಾತಾಡ್ತಾ ಇದೀವಿ. ಕಾನ್ಸ್ಟಿಟ್ಯೂಷನ್ ಅಂದಾಗ ಇಟ್ ಡಸಂಟ್ ಮೀನ್ ಜಸ್ಟ್ ಸೇಯಿಂಗ್ ನಾನು ಕಾನ್ಸ್ಟಿಟ್ಯೂಷನ್ ಐ ಆಮ್ ಅಪ್ಹೋಲ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್. ಯಾವಾಗ ನಾನು ಜೇಬಿಂದ ತೆಗೆದ್ರೆ ಕಾನ್ಸ್ಟಿಟ್ಯೂಷನ್, ನಾನು ಸಂವಿಧಾನ ಜಾಥಾ ಮಾಡಿದೆ ಕಾನ್ಸ್ಟಿಟ್ಯೂಷನ್, ನಾನು ಸಂವಿಧಾನ ಪೀಠಿಕೆನ ಕಂಠಪಾಠ ಮಾಡಿದೆ ಕಾನ್ಸ್ಟಿಟ್ಯೂಷನ್. What I believe is upholding the Constitution is an egalitarian society where everybody is equal through justice and rationality, gender equality, caste equality, economic equality, ಭಾಷೆಯ ಸಮಾನತೆ, ಉದ್ಯೋಗದ ಸಮಾನತೆ, ಸಾಂಸ್ಕೃತಿಕ ಸಮಾನತೆ, all types of equality. ಸೊ ನೀವು ಇಷ್ಟು ವರ್ಷದಿಂದ ಈ ಒಂದು ವಿಚಾರಗಳಿಗೆ ಯು ಬೀನ್ ಫೈಟಿಂಗ್. Yeah. ಸೊ ಇದ್ರಲ್ಲಿ ಏನ್ ಇಂಪ್ರೂವ್ಮೆಂಟ್ಸ್ ನೋಡಿದೀರಾ? ನಿಮ್ಮಿಂದ ಏನೇನ್ ಕೊಡೋದಕ್ಕೆ ಸಾಧ್ಯ ಆಯ್ತು ಅಂಡ್ ವಾಟ್ ಆರ್ ಯು ಪ್ರೌಡ್ ಆಫ್? ಓಕೆ, ನನಗೆ ಈ ಒಂದು ವಿಷಯದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ವಾಯ್ಸ್ ರೇಸ್ ಮಾಡಿದಕ್ಕೆ ಇಷ್ಟಾದ್ರೂ ಚೇಂಜಸ್ ಆಗಿದೆ ಅಂತ ಅನ್ಸಿದ್ಯಾ ಅವಾಗ? ಅದು ನಮ್ಗೆ ಎಷ್ಟೋ ಹೋರಾಟಗಳಲ್ಲಿ ಅನಿಸಿದೆ. ಇನ್ಫ್ಯಾಕ್ಟ್ ವ್ಯಾಸ್ಟ್ ಮೆಜಾರಿಟಿ ಹೋರಾಟಗಳು ನಮಗೆ ವಿ ಹ್ಯಾವ್ ಫೆಲ್ಟ್ ಇದರಿಂದ ಏನೋ ಒಂದು ಒಳ್ಳೆ ಸಂದೇಶನೂ ಆಗಿದೆ, ಸಮಾಜಕ್ಕೆ ಒಂದ್ ಸ್ವಲ್ಪ ಆದ್ರೂ ನಾವು ಕೂಡ ಅಳಿಲ್ ಸೇವೆ, ಇರುವೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. I really liked the fight, even the Me Too movement fight was a very strong fight. Oh yeah. See, ಯಾಕೆ ಹೇಳ್ತೀನಿ ಅಂದ್ರೆ you see the evolution of the Me Too movement. 2017 January, February, March ನಲ್ಲಿ we started fire ಶುರುವಾಯಿತು. I was one of the. ನೀವು ಇದ್ರಿ ಅಲ್ಲಿ ನೀನಾ. And then Yeah. 2017 October ನಲ್ಲಿ ಇದರಲ್ಲಿ Me Too ಆಯ್ತು. You're talking about in Hollywood. 2018 ನಲ್ಲಿ ಕರ್ನಾಟಕದಲ್ಲಿ ಆಯ್ತು. But the way the media responded, the way society responded was somewhat hostile ಅವಾಗ. But now 24 ನಲ್ಲಿ ಹೇಮಾ ಕಮಿಟಿ ರಿಪೋರ್ಟ್ ನಮ್ಮ ಕರ್ನಾಟಕಕ್ಕೂ ಬೇಕು ಅಂದಾಗ society had evolved 6 years ನಲ್ಲಿ. There was a lot of support ಇತ್ತು, media support ಇತ್ತು, ಜನರಿಂದ support ಇತ್ತು. I mean, industry support ಗೊತ್ತಿಲ್ಲ, but there was just overall public support ಬಹಳ ಇತ್ತು. So these kind of ಹೋರಾಟಗಳು individual ನಾವು evolve ಆಗ್ತೀವಿ. Ideas evolve, but societies also evolve. So True. the society, ನಾನು ನೋಡೋ ಪ್ರಕಾರ in 6-7 years evolved considerably in terms of gender issues. But ಅದನ್ನ ಕರೆಕ್ಟಾಗಿ ತಗೊಂಡೋಗೋ ರೀತಿ ಇರಬೇಕು, ಅದನ್ನ ಅವೇರ್ನೆಸ್ ಸ್ಪ್ರೆಡ್. ಈ ಹೋರಾಟಗಳೆಲ್ಲ ಇರ್ತಾವಲ್ಲ, these are not just winning one demand. These are not just fighting for that cause. These are educating society. You're educating Absolutely, yourself, yeah. and you're educating society about these relevant issues. ಇಲ್ಲ ಅಂದ್ರೆ ದ ಪೊಲಿಟಿಕಲ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಸೀಮಿತವಾದ ಐಡಿಯಾಸ್ನ ಫೈಟ್ ಮಾಡಿಕೊಂಡು ದೇ ಕೀಪ್ ದ ಸಿಸ್ಟಮ್ ಇನ್ ಪ್ಲೇ. ನಾವೇನ್ ಮಾಡ್ತೀವಿ ಅಂದ್ರೆ ವಿ ಬ್ರಿಂಗ್ ಇನ್ ಅ ಹೋಲ್ ನ್ಯೂ ಐಡಿಯಾಸ್ ದಟ್ ಆರ್ ರಿಯಲಿ ಬೀಂಗ್ ನೆಗ್ಲೆಕ್ಟೆಡ್. ಸೊ ಇವಾಗಿನ 5 ಪ್ರೋಗ್ರಾಮ್ಸ್ ಏನು ಕರ್ನಾಟಕ ನಮ್ದು ಸರ್ಕಾರದ್ದು? 5 ಗ್ಯಾರಂಟೀಸ್. ಗ್ಯಾರಂಟೀಸ್. ದೀಸ್ ಗ್ಯಾರಂಟೀಸ್ ಏನಾಗಿದೆ ಅಂದ್ರೆ ದೀಸ್ ಗ್ಯಾರಂಟೀಸ್ ಆರ್ ಹೌದು ಅಧಿಕಾರಕ್ಕೆ ಬರಕ್ಕೆ ದೇ ಹ್ಯಾವ್ ಹೆಲ್ಪ್ಡ್ ಔಟ್. And they are kind of incrementalist reforms. ಅಂದರೆ ಸಣ್ಣ ಪುಟ್ಟದ್ದು ಮಾಡಿಕೊಂಡು ಇದನ್ನು ಮಾಡಿಬಿಟ್ರೆ ಇವಾಗ ನಾವು ಅಧಿಕಾರಕ್ಕೆ ಬರೋಕ್ಕೆ ಹೆಲ್ಪ್ ಆಗಿದೆ, ಬಟ್ ಇಟ್ ವೋಂಟ್ ಬಿಲ್ಡ್ ಅ ಬೆಟರ್ ಸೊಸೈಟಿ. ಕಾನ್ಸ್ಟಿಟ್ಯೂಷನಲ್ ಸೊಸೈಟಿ ಅಂದಾಗ ವಿ ನೀಡ್ ವೆರಿ ಲಾರ್ಜ್ ಸ್ಕೇಲ್ ಟ್ರಾನ್ಸ್ಫರ್ಮೇಷನ್. ಸೊ ದೋಸ್ ಟ್ರಾನ್ಸ್ಫರ್ಮೇಷನ್ ಬೇಕಾದರೆ 5 ಸಣ್ಣ ಪುಟ್ಟ ಗ್ಯಾರಂಟಿಗಳಿಂದ ಸಾಧ್ಯ ಇಲ್ಲ. ಸೊ ಇವಾಗ ನಿಮ್ಗೆ ಬಿಜೆಪಿ ಸರ್ಕಾರ ಆಗಿರ್ಲಿ, ಕಾಂಗ್ರೆಸ್ ಸರ್ಕಾರ, ಬನ್ನಿ ಚೇತನ್ ನಮ್ಮೊಟ್ಟಿಗೆ ಕೆಲಸ ಮಾಡಿ ಅಂತ ಇನ್ವೈಟ್ಸ್ ಬರ್ತಾ ಇರತ್ತಾ? ಇಲ್ಲ, ಬರ್ತಾ ಇಲ್ಲ. ಹ್ಮ್. ಬಟ್ ಬಂದರೂ ನಾನು ಸ್ವೀಕಾರ ಮಾಡೋನಲ್ಲ. ಓಕೆ. They look at the world differently than we do. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅವ್ರದ್ದೆಲ್ಲ ಒಂದು ಕಾಂಗ್ರೆಸ್ and JDS are more like power hungry and BJP has its own ಹಿಂದುತ್ವ ideology. ನಮ್ಮದು ನಾನು ಅವೆಲ್ಲ ಹೇಳಿದ್ದೀನಿ, ಇಟ್ಸ್ an equal society, equalitarianism. ಸಂವಿಧಾನನೇ ನಮ್ಮ ಪ್ರಕಾರ ಅದನ್ನು ಹೇಳೋದು. ಸೊ ವಿ ಹ್ಯಾವ್ ಟು ಬಿಲ್ಡ್ ಅನ್ ಆಲ್ಟರ್ನೇಟಿವ್ ಮೂವ್ಮೆಂಟ್. ಸೊ ಆ ಆಲ್ಟರ್ನೇಟಿವ್ ಮೂವ್ಮೆಂಟ್ ಕಟ್ಟಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ದ ಗೋಲ್ ನೈನಾ ಇಸ್ ಟು ಡೂ ಗುಡ್. ಅಷ್ಟೇ. ಎಷ್ಟು ಒಳ್ಳೇದು ಮಾಡ್ಬೋದು. ಇವಾಗ ಒಂದು 100 ರೂಪಾಯಿ ದಾನ ಮಾಡೋದು ಗುಡ್ ಇರುತ್ತೆ.
ಅಧಿಕಾರಕ್ಕೆ ಬಂದು ಒಂದು ಅನ್ಯಾಯದ ವಿರುದ್ಧದ ವ್ಯವಸ್ಥೆಗೆ ನ್ಯಾಯ ಒದಗಿಸೋದು ಗುಡ್ ಇರುತ್ತೆ. Correct. ಡಿಗ್ರೀಸ್ ಆಫ್ ಗುಡ್ ಅಷ್ಟೇ. ಕರೆಕ್ಟ್. ಸೊ ವಿ ಆರ್ ಜಸ್ಟ್ ಫ್ರಮ್ 14-15 years ಮೂವ್ಮೆಂಟನ್ನು we're increasing the degree of good. ನಾನು ಫಸ್ಟು 20 ವರ್ಷದ ಹಿಂದೆ ಬಂದ ನಾನು ಹೇಳಿದೆ ಒಂದು 50 ಜನಕ್ಕೆ ಸಹಾಯ ಮಾಡ್ಬೋದು. ನಾನು ನಿಜ ಅವಾಗ ನನಗೆ ಇನ್ನೂ ನಾಲ್ಕ ಇದೆ 5 ಜನಕ್ಕೆ ಜೀವನಕ್ಕೆ ಒಳ್ಳೇದು ಮಾಡಿದೆ ನನ್ನ ಜೀವನಕ್ಕೆ ಏನೋ ಒಂದು ಸಾರ್ಥಕ ಆಗುತ್ತೆ, ಏನೋ ಕೊಟ್ಟಿದ್ದೀವಿ ಅನ್ಸುತ್ತೆ. ಇವಾಗ 5 ಕೋಟಿ ಜನಕ್ಕೂ ಮಾಡ್ಬೋದು ನಾವು. ಕರೆಕ್ಟ್. ಅಲ್ಲ ಚೇತನ್, ನೀವು ಮೂವಿ ಜರ್ನಿನೇ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಹೌ ಯು ಆರ್ ಟೇಕಿಂಗ್ ಇಟ್ ಇನ್ ಪೊಲಿಟಿಕಲ್ ವೇ, ನಿಮ್ಮ ಮೂವಿ ಜರ್ನಿಲೂ ನೀವು ಅಷ್ಟೇ ಕನ್ಸಿಸ್ಟೆಂಟ್ ಆಗಿದ್ದಿದ್ರೆ ಇವತ್ತಿಗೆ ಇನ್ನೊಬ್ಬ ಸ್ಟಾರ್ ಇದ್ದು ಸ್ಟಾರ್ ಹೇಳಿದಾಗ ಅದು ಜನ ಹೇಗೆ ಸ್ವೀಕಾರ ಮಾಡ್ಕೋತಾ ಇದ್ರು, ಆ ಥರ ಏನಾದರೂ ನಿಮ್ಗೆ ಅನ್ಸಿಲ್ಲ? ನಾನು ಯಾವತ್ತೂ ಹಂಗೆ ಅನಿಸಿಲ್ಲ. ಬಿಕಾಸ್ ಐವ್ ಅಂಡರ್ಸ್ಟುಡ್ ದ ವೇ ದ ಸೈಕಿ ಆಫ್ ದ ಇಂಡಿಯನ್ ಪೀಪಲ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ದ ವೇ ಬಿಸ್ನೆಸ್ ಇನ್ ಸಿನಿಮಾ ವರ್ಕ್ಸ್. ಸಿ ನೀವು ನೋಡಿ, ನೀವು ದೊಡ್ಡ ಸ್ಟಾರ್ ಆದರೆ ಏನದಕ್ಕೆ ಅರ್ಥ? ದೊಡ್ಡ ಸ್ಟಾರ್ ಆದರೆ ಜಾಸ್ತಿ ಜನ ನಿಮ್ಮ ವಿಚಾರಗಳನ್ನ ಒಪ್ತಾರೆ ಅಂತ ಅಲ್ಲ. ದೊಡ್ಡ ಸ್ಟಾರ್ ಅಂದರೆ ನಿಮ್ಮ ಸಿನಿಮಾ ಬಜೆಟ್ಗೆ ಜಾಸ್ತಿ ದುಡ್ಡು ಹಾಕಿದ್ರೆ ಅದು ರಿಕವರಿ ಆಗುತ್ತೆ. ಸೊ ಇಟ್ಸ್ ಅ ಬಿಸ್ನೆಸ್ ಮಾಡಲ್. ಬಟ್ ಆಲ್ಸೋ ದ ಫೇಮ್ ಆ್ಯಂಡ್ ದ ಪವರ್ ಅಲ್ವಾ? ಫೇಮ್ ನಿಜ, ಪವರ್ ಅಂತ ಹೇಳೋಕ್ಕಾಗಲ್ಲ. ದ ಪವರ್ ಟು ಇನ್ಫ್ಲೂಯೆನ್ಸ್, ಮೇ ಬಿ ಮೀಡಿಯಾ ಯು ಹ್ಯಾವ್ ಮೋರ್ ರೀಚ್, ಬಟ್ you look at a guy like Kamal Haasan. Kamal Haasan is a big superstar. ಅವರು ಭಾಳ ಅದ್ಭುತ ಕಲಾವಿದರು. ಅವ್ರ ಸಿನಿಮಾಗಳು ನೋಡ್ಕೊಂಡು ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಅಭಿಮಾನಿಗಳಾಗಿದ್ವಿ, ಅವರ ಒಂದು ಅಭಿನಯದ ಅಭಿಮಾನಿಗಳು. ಬಟ್ ಅವ್ರು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗೋದು ಇಲ್ಲ ಅಂತ ಇಟ್ಕೊಳ್ಳೋಣ ಇವತ್ತಿನ ದಿನ. ಬಟ್ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ he couldn't materialize a strong movement in ತಮಿಳ್ನಾಡು. ಅವ್ರದ್ದೇ ಲಿಮಿಟೇಷನ್ಸ್ ಇರ್ಬೋದು. It's definitely not financial limitations alla. It could be the limitations of his vision. It could be the limitations of his attitude. It could be the limitations of the issues that he takes up and what he wants to address. ಬೇರೆ ಬೇರೆದು ಇರ್ಬೋದು. ಕರೆಕ್ಟ್. ಬಟ್ ತಮಿಳ್ನಾಡು ಜನ ಅವ್ರನ್ನ ಒಪ್ಪಲಿಲ್ಲ. ಬಟ್ ಅದೇ ಇವ್ರನ್ನೆಲ್ಲ ಒಪ್ಪಿದ್ರಲ್ಲ, NTR, ಆ ಜನರೇಷನ್, NTR, MGR. ಆ ಕಾಲಘಟ್ಟದಲ್ಲಿ the way the cinema actor hero was portrayed is very different from the way today. ಇವಾಗ ನೀವು ಉದಾಹರಣೆ ಕೊಡ್ತೀನಿ ನೈನಾ, ನೀವು ಇವತ್ತು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರ. ಅವತ್ತಿನ ದಿನ there was no way a person who wasn't one of the few media outlets could get an interview on a 24/7 channel with any of these people. ಸೊ ಅವ್ರ ತಲೆಯಲ್ಲಿ ಏನಿದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಕ್ಯಾರೆಕ್ಟರ್ ನೋಡಿಕೊಂಡು ಅವ್ರನ್ನೇ ಒಂದು ಯಾವುದೋ ನಾರದನ ಪಾತ್ರ ಮಾಡಿದ್ರೆ, ಯಾವುದೋ ಒಂದು ಕೃಷ್ಣನ ಪಾತ್ರ ಮಾಡಿದ್ರೆ, ಯಾವುದೋ ಒಂದು ಐತಿಹಾಸಿಕ ಪಾತ್ರ ಮಾಡಿದ್ರೆ ಅವಾಗ ಅವ್ರು ಅಂಥವ್ರೆ ಅಂತ ನಾವು ಗುರ್ತಿಸ್ಬಿಡೋರು. It was a different world. There was no 24 hours media. There was no questioning of the star. Ivattu ನಾನು ಹೇಳ್ತೀನಿ ನೈನಾ, one of the reasons for the decline in collections of cinema overall, ನನ್ನ ಪ್ರಕಾರ of course ನಮ್ಗೆ OTT ಅನ್ನೋದು ಒಂದಿದೆ, ಕಂಟೆಂಟ್ ಅನ್ನೋದು ಸ್ವಲ್ಪ ಕಡಿಮೆ, ಕ್ವಾಲಿಟಿ ಕಡಿಮೆ ಆಗಿರ್ಬೋದು. ಮೂರನೇದು ನಮಗೆ ಬೇರೆ ಬೇರೆ ಆಪ್ಷನ್ಸು ಇರ್ಬೋದು, ಎಂಟರ್ಟೈನ್ಮೆಂಟ್ಗೆ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಇರ್ಬೋದು. ಬಟ್ ಮೇನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದೇ ಕ್ಯಾನ್ ನೆಗ್ಲೆಕ್ಟೆಡ್ is the falling and decline of the larger than life hero. ಈಗ people buy even followers that way. ಆ ಥರನೂ ಕೆಪಾಸಿಟಿ ಇದೆ ಜನರಿಗೆ. ಸೊ ನೀವು ಬೈ ಮಾಡ್ಬೋದು, ಬಟ್ ನಿಮಗೆ ನಿಜವಾಗ್ಲೂ ಅವತ್ತಿನ ಕಾಲದ ಥರ ನೀವು ರಾಜ್ಕುಮಾರ್ ಅವ್ರು ಬಂದರೆ ಸಾವಿರಾರು ಜನ ಅಥವಾ ಇವನ್ ಲಕ್ಷಾಂತರ ಜನಸಾಗರ ಬರೋಷ್ಟು ಇವತ್ತಿನ ದಿನ ಇಟ್ಸ್ ನಾಟ್ ದ ಸೇಮ್. ದ ಹೀರೋಸ್ ಆರ್ ಲುಕ್ಡ್ ಅಟ್ ಇನ್, ಹೌದಪ್ಪ ಅವ್ನು ಸಿನಿಮಾ ಮಾಡ್ತಾನೆ, ಆ್ಯಕ್ಟಿಂಗ್ ಇದೆ, ಜಾಸ್ತಿ ಬಿಲ್ಡಪ್ ಸಿಗುತ್ತೆ, ಬಟ್ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅಥವಾ ಅವ್ರ ವ್ಯಕ್ತಿತ್ವ ಹೆಂಗೆ, ಅವರ ವಿಚಾರ ಹೆಂಗೆ ಅಂತ ಇವತ್ತು ಪೀಪಲ್ ಆರ್ ಮಚ್ ಮೋರ್ ಅವೇರ್. ಸೊ ಇನ್ ಎನ್ ಅವೇರ್ ಸೊಸೈಟಿ. ಅಪ್ಪು ಸರ್ ಜೊತೆ ನಿಮ್ಮ ಒಟ್ಟಿಗೆ ಇದ್ದದ್ದು ರಿಲೇಷನ್ಶಿಪ್ ಹೇಗಿತ್ತು ಆ್ಯಂಡ್ ಅವ್ರಿಗಿದ್ದಂತಹ ಜನಸಾಗರ, ಐ ಮೀನ್ you've encountered that ಅಲ್ವಾ, ನೋಡಿದ್ದೀರಾ? ಸೊ ವಾಟ್ ಡು ಯು ಥಿಂಕ್ ಅಬೌಟ್ ಹಿಸ್ ಓವರ್ ಆಲ್ ಪರ್ಸನಾಲಿಟಿ ಆಸ್ ಎ ಹ್ಯೂಮನ್ ಬೀಯಿಂಗ್? ನಾವು ಇವಾಗ ಇಷ್ಟೊತ್ತು ಮಾತಾಡ್ತಿರುವಾಗ ವಿ ಟಾಕ್ಡ್ ಅಬೌಟ್ ಎವಲ್ಯೂಷನ್ ಆಫ್ ಐಡಿಯಾಸ್, ಎವಲ್ಯೂಷನ್ ಆಫ್ ಇಂಡಿವಿಜುವಲ್ಸ್, ಎವಲ್ಯೂಷನ್ ಆಫ್ ಅವರ್ ಸೆಲ್ಫ್ ಸೊಸೈಟಿ. ನಾನು ಕೂಡ ಅಪ್ಪು ಸರ್ ಅವ್ರು ನನ್ನ ಒಂದು ಅಣ್ಣನ ಥರ ನಾನು ನೋಡ್ತಾ ಇದ್ದೆ. ನಾವಿಬ್ಬರು ನನಗೆ ಹೆಂಗೆ ಅಷ್ಟು ಹತ್ತಿರ ಆದರೂ ಅಂದರೆ ನಾವು ಒಂದೇ ಜಿಮ್ಮಿಗೆ ಹೋಗಿದ್ವಿ. ಒಂದೇ ಜಿಮ್ಮಲ್ಲಿ ಹೋಗ್ತಾ ಇದ್ದಾಗ ಅವ್ರು ನನಗೆ ಭಾಳ ಪ್ರೀತಿ ಕೊಡೋರು. ಆ್ಯಂಡ್ ಹಿ ಲೈಕ್ ಮೀ ಅ ಲಾಟ್ ಆ್ಯಂಡ್ ಐ ಆಫ್ ಕೋರ್ಸ್ ಲೈಕ್ ಹಿಮ್ ಆ್ಯಂಡ್ ರೆಸ್ಪೆಕ್ಟೆಡ್ ಹಿಮ್ ಆ್ಯಂಡ್ ಐ ಸಾ ಅನ್ ಎವಲ್ಯೂಷನ್ ಇನ್ ಹಿಮ್. 10 ವರ್ಷದಲ್ಲಿ ಅವ್ರನ್ನ ನಾವು ಜಿಮ್ಮಲ್ಲಿದ್ದಾಗ ಅವರು ಸ್ವಲ್ಪ ಈ ಕರೋರ್ಪತಿಯ ಶೋ ಇದಲ್ಲಿ ಮಾಡಿದಾಗ, ಕೋಟ್ಯಾಧಿಪತಿ ಅದು ಒಂದು ಶೋ ಮಾಡಿದಾಗ ಅವ್ರಿಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಅವರೇ ನನಗೆ ಹೇಳ್ಕೊಂಡ್ರು.
ಹೌದು. ನನಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಅವಾಗ ಅರ್ಥ ಆಗಕ್ಕೆ ಶುರುವಾಯಿತು. ಸಿ ನಾನು ಐ ಆಮ್ ಎಕ್ಸ್ಪೋಸ್ ಟು ಅ ಲಾಟ್ ಆಫ್ ಎಜುಕೇಷನ್, ಗ್ಲೋಬಲ್ Correct. ಐಡಿಯಾಸ್ ಆ್ಯಂಡ್ ಥಿಂಕರ್ಸ್ ಆ್ಯಂಡ್ ರೀಡರ್ಸ್. ಅಪ್ಪು ಸರ್ಗೆ ಅಷ್ಟೊಂದು ಎಜುಕೇಷ್ನಲ್ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನಲ್ ಫೌಂಡೇಶನ್ ಇರಲಿಲ್ಲ ಅವ್ರಿಗೆ ಮುಂಚೆ. ಕೋಟ್ಯಾಧಿಪತಿ ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಜುಕೇಷನ್ ಎಷ್ಟು ಮುಖ್ಯ ಅಂತ ಗೊತ್ತಾಗಿ ಈ ಸ್ಟಾರ್ಟೆಡ್ ಡೂಯಿಂಗ್ ಡಿಫ್ರೆಂಟ್ ಥಿಂಗ್ಸ್ ಸಚ್ ಆಸ್ ಬೀಯಿಂಗ್ ಬೇರೆದು ರೂರಲ್ ಎಂಪ್ಲಾಯ್ಮೆಂಟ್ಗೋಸ್ಕರ, ರೂರಲ್ ಎಜುಕೇಷನ್ಗೋಸ್ಕರ, ಬೇರೆ ಬೇರೆ ಥರ ಯೂತ್ ಎಜುಕೇಷನ್ಗೋಸ್ಕರ he started focusing himself on that. And he's also done a lot of service ಮಾಡಿದ್ದಾರೆ. ಹೇಳ್ದಿರಾನೆ, ಬಟ್ ಅದು ಆ ನಂತರ ಅವರು ಅದು is an ಹೋದ interesting ನಂತರ thing. ಗೊತ್ತಾಯ್ತು. ದಟ್ ಇಸ್ ಅಮೇಸಿಂಗ್ ಆಕ್ಚುಲಿ. That is ಲಾಟ್ definitely ಆಫ್ there. ಪೀಪಲ್ ಕೇಮ್ ಔಟ್ ಟೆಲ್ಲಿಂಗ್ ನಮಗೆ ಈ ತರ ಸಹಾಯ ಮಾಡಿದ್ದಾರೆ ಅಂತ. He ದಟ್ಸ್ was ವೆರಿ he was ರೇರ್ always- ಅನ್ಸತ್ತಲ್ಲ. no, he was always a giving person. ನಮಗೂ ನಮ್ಮ ಜಿಮ್ನಲ್ಲಿ ಕೋವಿಡ್ ಟೈಮ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ದಂಗೆ ನಮಗೆ ಬೇರೆ ಕಡೆ ಜಿಮ್ಮಿಂದ ಕೊಡ್ತಾ ಇದ್ದು, ಹಿ ವಾಸ್ ದಾನ ಮಾಡ್ತಾಯಿದ್ರು ಎಂದು ಹೇಳ್ದಂಗೆ. ಆ್ಯಂಡ್ ಅವಾಗ ಕೋವಿಡ್ ಟೈಮ್ನಲ್ಲೂ ಹಿ ವೆಂಟ್ ಆ್ಯಂಡ್ ಗೇವ್ ಟು ದ ಸರ್ಕಾರ ಏನೋ ಒಂದು ಭಾಳ ಲಾರ್ಜ್ ಅಮೌಂಟ್ ಸರ್ಕಾರ ಕೊಟ್ಟರು. ದೇ ವಾಸ್ ಎ ಗಿವಿಂಗ್ನೆಸ್. ಬಟ್ ಒನ್ ಥಿಂಗ್ ನನಗೇನು ಆಶ್ಚರ್ಯ ಆಗುತ್ತೆ ನೈನ ಅಂದರೆ, ಅಪ್ಪು ಸರ್ ಕಳ್ಕೊಂಡಾದ್ಮೇಲೆ ಇಟ್ ವಾಸ್ ಅ ಬಿಗ್ ಲಾಸ್, ನಾಟ್ ಜಸ್ಟ್ ದ ಫಿಲ್ಮ್ ಇಂಡಸ್ಟ್ರಿ, ಆನ್ ಅ ಪರ್ಸ್ನಲ್ ಲೆವೆಲ್ ನಮ್ಮೆಲ್ಲರಿಗೂ ಭಾಳ Correct, ಒಂದು correct. ದುಃಖ ಆಯಿತು. ಬಟ್ ಆ ಟೈಮ್ನಲ್ಲಿ ಮಾತಾಡಿದ್ದು ಎಷ್ಟು ಸಿನಿಮಾಗಳು ಮಾಡಿದ್ರು, ಎಷ್ಟು ಕೋಟಿ ಗಳಿಸಿದ್ರು, ಎಷ್ಟು ಸೂಪರ್ ಸ್ಟಾರ್ ಆಗಿದ್ರು ಅಂತ ಹೇಳೋದಕ್ಕಿಂತ ನೀವು ಹೇಳ್ದಂಗೆ ಎಷ್ಟು ಸೇವೆ ಮಾಡಿದ್ರು, ಸಮಾಜಕ್ಕೆ ಏನ್ ಎಷ್ಟು ಮಾಡಿದ್ರು. ವಾಪಸ್ ಕೊಟ್ಟಿದ್ರು ಸಮಾಜಕ್ಕೆ, ಎಷ್ಟು ದಾನ ಧರ್ಮ ಮಾಡಿದ್ರು, ಈ ಥರದನ್ನು ಪೀಪಲ್ ಟಾಕ್ಡ್ ಅಬೌಟ್. ಅದು ಗೊತ್ತಿದ್ರೂ ಕೂಡ ಐ ಡೋಂಟ್ ಥಿಂಕ್ ದಿ ಅಮೌಂಟ್ ಆಫ್ ಸರ್ವಿಸ್ ದಟ್ ಸಿನಿಮಾ ಇಂಡಸ್ಟ್ರಿ ಹೀರೋಸ್ ಡೂ ಹ್ಯಾಸ್ ಇನ್ಕ್ರೀಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಾದ್ಮೇಲೆ ಕೆಲವೊಬ್ರು ಮಾಡಿದಾರಾ? ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ಕೋತೀನಿ. ಹಾಗಾದರೆ ಒಳ್ಳೆಯದು. ಆ ಅರಿವು ಆದಮೇಲೆ ಜನ ಶುರು ಮಾಡಿದ್ರೆ ಭಾಳ ಒಳ್ಳೆಯದು. ಬಟ್ ನನಗೆ ಅದು ಗೊತ್ತಾದ ಮೇಲೆ ಯು ಮಸ್ಟ್ ರಿಯಲೈಸ್ ದಟ್ ವಾಟ್ ಸ್ಟ್ಯಾಂಡ್ಸ್ ಇನ್ ಸೊಸೈಟೀಸ್ ಮೈಂಡ್ ಎಮೋಷನಲಿ ಕನೆಕ್ಟ್ಸ್ ಟು ದ ಪೀಪಲ್. ಅಂದರೆ ನೀವು ಬರೀ ಸಿನಿಮಾ ಮಾಡಿದಾಗ ಟೆಂಪರರಿ ಎಂಟರ್ಟೈನ್ಮೆಂಟ್ ಇರ್ಬೋದು, ಬಟ್ ನೀವು ಆ್ಯಸ್ ಅ ಸಿನಿಮಾ ಆ್ಯಕ್ಟರ್ ಹೂ ಹಸ್ ಗೇನ್ ಸೋ ಮಚ್, ಸಮಾಜದಿಂದ ನೀವೆಷ್ಟು ವಾಪಸ್ ಕೊಟ್ಟಿದ್ದೀರಾ ಸಮಾಜಕ್ಕೆ ಅನ್ನೋದೇ ಜನರ ಮನಸ್ಸಲ್ಲಿ ಭಾಳ ಉಳಿಯುತ್ತೆ. ಕರೆಕ್ಟ್. ಸೊ ದ್ಯಾಟ್ ಮಸ್ಟ್ ಇನ್ಸ್ಪೈರ್ ಅಸ್ ಟು ಗಿವ್ ಬ್ಯಾಕ್ ಮೋರ್. ಜಾಸ್ತಿ ವಾಪಸ್ ಕೊಡೋದು ಇನ್ಸ್ಪೈರ್ ಮಾಡಬೇಕು. ಸೊ ಅಪ್ಪು ಸರ್ ವಾಸ್ ನನಗೆ ಯಾವಾಗಲೂ ಅಣ್ಣ ನಮ್ಮ ಮದುವೆಗೂ ಬಂದಿದ್ದರು, ಅಲ್ಲಿ ಮಾತಾಡಿದ್ರು. ಆ್ಯಂಡ್ he was very close to me and I liked him a lot and he also liked me a lot and ನಮಗೆ we had a good friendship. ವೆರಿ ನೈಸ್. ಹೌದು. ದಟ್ಸ್ ಅಮೇಜಿಂಗ್. ಸೊ ನಿಮ್ಮ ಮದುವೆ ಅಂತ ಹೇಳಿದ್ರಿ ಅನಾಥಾಶ್ರಮದಲ್ಲಿ. ವಾಟ್ ವಾಸ್ ದಟ್ ಕಾನ್ಸೆಪ್ಟ್? ಅಂದರೆ ನಿಮಗೆ ಯಾಕೆ ಆ ಥರ ಥಾಟ್ ಬಂತು? ಆ್ಯಂಡ್ ಆ ಸ್ಕೂಲ್ ನಿಮ್ಮನೆ ಹತ್ರನೇ ಎಲ್ಲೋ ಇತ್ತಲ್ಲ? ಹೌದು, ಇಟ್ಸ್ ವಿನೋಬ ಭಾವೆ ಆಶ್ರಮ ಅಂತ ನಮ್ಮ ಮನೆ ಪಕ್ಕನೇ. ಇಟ್ ವಾಸ್ ಲೈಕ್ ನಾವೇನು ಗೊತ್ತಾ, ನಾವು ಇಡೀ ಮದುವೆ ಕಾನ್ಸೆಪ್ಟೇ ನಾವು ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಟ್ಟು ಅಷ್ಟೇ ಬಿಟ್ಬಿಡೋಣ ಅಂತ ನಾನಿದ್ದೆ. ಬಟ್ ನಮಗೆ ಮೂಮೆಂಟಿಂದ, ಮೇಘನಿಂದ, ಫ್ಯಾಮಿಲಿಯಿಂದ ನಾವು ಅದನ್ನ ಏನೋ ಒಂದು ಸಂತೋಷಕ್ಕೆ ಊಟ ಮಾಡೋಣ ಅಂತ. ಸೊ ಸಂತೋಷಕ್ಕೆ ಊಟ ಮಾಡಬೇಕು ಅಂದರೆ ಯಾವುದೋ ಒಂದು ಚೌಟ್ರಿನಲ್ಲೋ ಮಾಡಿಬಿಟ್ಟು ಅದು ಮಾಮೂಲಿ ಮಾಡೋದಕ್ಕಿಂತ ಯಾವುದೋ ಒಂದು ಅನಾಥಾಶ್ರಮದಲ್ಲಿ ಹೋಗಿ ಆ ಅನಾಥಾಶ್ರಮನ ರೀಬಿಲ್ಡ್ ಮಾಡಿ. ಆಲ್ಸೋ ಇಟ್ಸ್ ಅಮೇಜಿಂಗ್ ಟು ಸೇವ್ ಮನಿ. ಮನಿ ಸೇವ್ ಅಂದರೆ ಮನಿ ಸೇವ್ ಮಾಡೋದು ಇಸ್ ಅ ವೆರಿ ಗುಡ್ ಥಿಂಗ್. ಇದೆಲ್ಲ ಸುಮ್ಮನೆ ಬಿಗ್ ಫ್ಯಾಟ್ ಇಂಡಿಯನ್ ವೆಡ್ಡಿಂಗ್ ಅದೆಲ್ಲ ಶೋವಿ ಬೇಕಾಗಿಲ್ಲ. ಬಟ್ ಇಲ್ಲಿ ಮನಿ ಸೇವ್ ಆಗಲಿಲ್ಲ, ಯಾಕಂದರೆ ನಾವು ಆ ರೀಬಿಲ್ಡಿಂಗ್ ಆಫ್ ದ ಆಶ್ರಮಕ್ಕೆ ನಾವು ಒಂದು ಸ್ವಲ್ಪ ಅದಕ್ಕೆಲ್ಲ ಕೊಟ್ಟಿದ್ವಿ. ಆ್ಯಂಡ್ ಸೊ ಇಫ್ ಯು ಗೋಯಿಂಗ್ ಟು ಸ್ಪೆಂಡ್, ಕರೆಕ್ಟ್, ಸ್ಪೆಂಡ್ ಆನ್ ಸಮಥಿಂಗ್ ಮೀನಿಂಗ್ಫುಲ್ ಆಗಿ ಸ್ಪೆಂಡ್ ಮಾಡೋಣ. ಸೊ ಅದು ಕೂಡ ಅನಾಥಾಶ್ರಮ ಮಕ್ಕಳ ಜೊತೆ. ಆ್ಯಂಡ್ ದೆನ್ ಕಲ್ಚರಲ್ ಎಲಿಮೆಂಟ್ಸ್, ವೈಜ್ಞಾನಿಕ ಆ್ಯಂಡ್ ಮೆನಿ ಪೀಪಲ್ ಫ್ರಮ್ ದ ಮೂವ್ಮೆಂಟು. ಸೊ ನಿಮ್ಮ ಮೂವಿ ಜರ್ನಿ ಬಗ್ಗೆ ಮಾತಾಡಬೇಕಂದ್ರೆ ಲೆಟ್ಸ್ ಟಾಕ್ ಅಬೌಟ್ ಹೌ ಯು ಗಾಟ್ ಟು ಮೀಟ್ ದ ಡೈರೆಕ್ಟರ್, ಪ್ರೊಡ್ಯೂಸರ್ ಆಫ್ ದ ಮೂವಿ. ಆ ದಿನಗಳು ಫಸ್ಟ್ ಮೂವಿ ಹೆಂಗಾಯಿತು? ಐ ನೋ ಯು ವುಡ್ ಹ್ಯಾವ್ ಸ್ಪೋಕನ್ ಅಬೌಟ್ ದಿಸ್ ಇನ್ ಮೆನಿ ಇಂಟರ್ವ್ಯೂಸ್. ಮಾತಾಡಿದ್ದೀನಿ, ಬಟ್ ಇಟ್ ಕನೆಕ್ಟ್ಸ್ ಟು ದ ಥಿಯೇಟರ್ ಜರ್ನಿ. ಅದೇನಾಗಿತ್ತು ಅಂದರೆ, ಒಂದಿನ ಇಟ್ ವಾಸ್ March 3rd, 2006. ನಂಗೆ ಡೇಟ್ ಜ್ಞಾಪಕ ಇದೆ. ಅವತ್ತು ನಾನು ಬೆಳಿಗ್ಗೆ ಏನು ಮಾಡ್ತಾಯಿದ್ದೆ ಅಂದರೆ, ಪೇಪರ್ ತೆಗೆದುಬಿಟ್ಟು ರಂಗಭೂಮಿ ಬಗ್ಗೆ ಏನಾದರೂ ಇದ್ದರೆ ಐ ವುಡ್ ಗೋ ಟು ದ ಇವೆಂಟ್. ಸೊ ಬೆಂಗಳೂರಿನಲ್ಲಿದ್ದೆ, ಪೇಪರ್ ತೆಗೆದೆ. ಆ್ಯಂಡ್ ಅಲ್ಲಿ ಆ್ಯಂಟಿ ವಾರ್, ಅವಾಗ ಇರಾಕ್ ವಾರ್ ಎಲ್ಲ ನಡೀತಾ ಇತ್ತು. ಸೊ ಆ್ಯಂಟಿ ವಾರ್ ಆರ್ಟ್ ಎಕ್ಸಿಬಿಟ್ ಇನ್ ರವೀಂದ್ರ ಕಲಾಕ್ಷೇತ್ರ ಅಂತ ಬಂತು. ನೋಡೋಣ ಅಂತ ಒಂದು ಆಟೋ ತೊಗೊಂಡು ಐ ವೆಂಟ್. ಅಲ್ಲಿ ಹೋಗಿ ಭಾಳ ಜನ ರಂಗಭೂಮಿಯವರಿದ್ದರು, ನಾನು ಇಂಟರ್ವ್ಯೂ ಮಾಡ್ತಾಯಿದ್ದೆ. ಆವಾಗ ನನಗೆ ಭಾಳ ದೊಡ್ಡ ಮೀಸೆ ಇತ್ತು, ಉದ್ದನ ಜುಟ್ಟು, ಆಲ್ಮೋಸ್ಟ್ ಲೈಕ್ ಮಂಗಲ್ ಪಾಂಡೆ ಲುಕ್ಕು. ಅವಾಗ ತಾನೇ ಆ ಸಿನಿಮಾ, ನಾನು ಸಿನಿಮಾ ಲುಕ್ಕೋಸ್ಕರ ಬೆಳೆದಿರಲಿಲ್ಲ, ಸುಮ್ಮನೆ ಅದು ಬೆಳ್ಕೊಂಡಿದ್ದದನ್ನು. ಸೊ ದೆನ್ ಅವಾಗ ಟೈಮಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ, ಭಾಳ ಜನ ಬಂದ್ಬಿಟ್ಟು ಮೀಸೆ ಮುಟ್ಟಕ್ಕೆ ಬರೋರು, ಬಿಕಾಸ್ ಭಾಳ ದೊಡ್ಡ ಮೀಸೆ ಇತ್ತು. ಯಾರೋ
ಬ್ಯಾಕ್ ಹಾಕೊಂಡು ಬಂದು ನಿಮ್ಮ ಹತ್ರ ನಾನು ಇಂಟರ್ವ್ಯೂ ತೊಗೊತಾ ಇದ್ದಾಗ ಯಾರೋ ಒಬ್ರು ಬಂದು ನಿಮ್ಮ ಹತ್ರ ಮಾತಾಡಬೇಕು. ನಾನು ಅನ್ಕೊಂಡೆ ಇವನು ಏನೋ ಮೀಸೆ ಮುಟ್ಟಕ್ಕೆ ಬರ್ತಾವನೆ, ತಾಳೆ ವೇಟ್ ಮಾಡಿ ಅಂತ ನಾನು ಹೆಂಗೆ ಮೀಸೆ ಮುಟ್ಬೇಕಂದ್ರೆ ಬಂದು ಹಿಂಗ್ ಮಾಡ್ತಾ ಇದ್ರ? ಬಂದು ಹಿಂಗೆ ಮುಟ್ಟೋರು. ಒರಿಜಿನಲ್ ಇಷ್ಟಪ್ಪ ಇತ್ತು ಅವಾಗ ಮೀಸೆ, ಭಾಳ ದೊಡ್ಡ ಮೀಸೆ. ಆ್ಯಂಡ್ ದೆನ್ ಆ ಇಂಟರ್ವ್ಯೂ ಆದಮೇಲೆ ಅವ್ರು ಬಂದು ನನ್ನ ಹೆಸರು ನರೇಂದ್ರ ಬಾಬು, ನಾನು ಸಿನಿಮಾ ಡೈರೆಕ್ಟರು, ನೀವು ಹೀರೋ ಆಗಬೇಕು, ನಮ್ಮ ಸಿನಿಮಾ ಟಾಲ್ಸ್ಟಾಯ್ ಎಪಿಕ್ ಬಗ್ಗೆ, ಟಾಲ್ಸ್ಟಾಯ್ ಕತೆ ಬಗ್ಗೆ ಬೇಸ್ ಆಗಿರೋ ಸಿನಿಮಾ ರೆಸರೆಕ್ಷನ್. ನನಗೆ ನರೇಂದ್ರ ಬಾಬು ಪರಿಚಯ ಇಲ್ಲ, ನನ್ನ ಕನ್ನಡ ಸಿನಿಮಾ ರಂಗ ಬಗ್ಗೆ ಏನು ಗೊತ್ತಿಲ್ಲ, ನನಗೆ ಹೀರೋ ಆಗೋ ಏನು ಆಸೆ ಇಲ್ಲ. ನಿಮಗೆ ಥಿಯೇಟರ್ ಗೊತ್ತಿದೆ, ಈ ಥರದ್ದು ಬಂದು ಏನೋ ಸೇವೆ ಮಾಡಬೇಕಂತ ಬಂದಿದ್ದು. ಬಟ್ ಇವ್ನು ಯಾವಾಗ ಟಾಲ್ಸ್ಟಾಯ್ ರೆಸರೆಕ್ಷನ್ ಅಂತ ಹೇಳ್ತಾರಲ್ಲ, ಟಾಲ್ಸ್ಟಾಯ್ ಅನ್ನೋದು ಭಾಳ ಅದ್ಭುತ ಒಂದು ಸಾಹಿತಿ, ಕಾದಂಬರಿಗಾರ, ಇದು ರಷ್ಯನ್ನು, ಗ್ರೇಟ್ ಥಿಂಕರ್, ಗ್ರೇಟ್ ರೈಟರ್, ಕರ್ನಾಟಕದಲ್ಲಿ ಬಂದು ಟಾಲ್ಸ್ಟಾಯ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಾಗ ನನಗೆ ಭಾಳ ಇಂಪ್ರೆಸ್ ಆಯಿತು. ಸೊ ಅಲ್ಲಿಂದ ಅವ್ರ ಜೊತೆ ರಂಗಭೂಮಿ ಅವ್ರ ಜೊತೆ ಮಾಡಿಕೊಂಡು, ಅವ್ರ ಜೊತೆ ಕನೆಕ್ಷನ್ ಇಟ್ಟು, ಅವರಿಂದ ನನ್ನ ನರೇಂದ್ರ ಬಾಬುವಿಂದ ಕಿಶೋರ್ ಪರಿಚಯ ಆಗಿ, ಕಿಶೋರಿಂದ ಸುಮನ ಪರಿಚಯ ಆಗಿ, ಅವರೆಲ್ಲ ಹೋಗಿ ನಾವು ಎದೆಗಾರಿಕೆ ಅಂತ ಒಂದು ಸಣ್ಣ ಕಾದಂಬರಿ ಇದೆ, ಆ ಎದೆಗಾರಿಕೆಯನ್ನು ಕಿಶೋರು ನಾನು ಬಾಬು ಡೈರೆಕ್ಷನ್ನಲ್ಲಿ ರಂಗಭೂಮಿನಲ್ಲಿ ಮಾಡಬೇಕು ಅಂತ ವಿ ಮೆಟ್ ಅಗ್ನಿಶ್ರೀದ. ಸೊ ಅಲ್ಲಿಂದ ಆ ದಿನಗಳು ಜರ್ನಿ ಶುರುವಾಯಿತು. ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದರೆ, ಫಸ್ಟ್ ನಾವು ಮಾಡಬೇಕಾಗಿದ್ದು ಅದೇ ದಾದಾಗಿರಿಯ ದಿನಗಳು ಪುಸ್ತಕದಲ್ಲಿ ಆ ದಿನಗಳಲ್ಲ, ಅದು ಒಂದು ವಿನಾಯಕ ಬಾಲ ಅಂತ ಒಂದು ಕತೆ. ಆ ವಿನಾಯಕ ಬಾಲ ಅಂದಾಗ ಅದು ವಿನಾಯಕ ಥಿಯೇಟರ್ ಹಿಂಭಾಗದಲ್ಲಿ ಒಬ್ಬ ಕಟ್ಟಮಸ್ತು ಹುಡುಗ ಒಂದು ಈ ಶೇವ ರೇಸರ್ನಲ್ಲಿ ಜನನ್ನ ಒಂದು ರೀತಿ ವೆಪನ್ ಆಗಿ ಯೂಸ್ ಮಾಡಿಕೊಂಡು ಒಂದು ಅಂಡರ್ವರ್ಲ್ಡ್ ಕ್ಯಾರೆಕ್ಟರ್ ಅವಾಗ 80s ಆ ಟೈಮ್ನಲ್ಲಿ. ನಮ್ಮ ಮನೇಲಿ ಒಂದು ಮೇಲ್ಗಡೆ ಒಂದು ಓಪನ್ ಇದ್ದಿತ್ತು, ಒಂದು ಫೋಟೋ ಶೂಟ್ ಮಾಡಿದ್ವಿ. ನಾನು ರೇಸರ್ ಇಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಇದು ಅದು. ಆಮೇಲೆ ನನಗೆ ಆವತ್ತು ಸಂಜೆ ನಾನು ಬಾಬು ಕಿಶೋರ್ ಫೋನ್ ಮಾಡಿದೆ. ಬಾಬು ಕಿಶೋರ್ ನೋಡಿ, ಆ್ಯಕ್ಟರ್ ಕಿಶೋರ್ ಮತ್ತು ಬಾಬು, ನಮ್ಮ ನರೇಂದ್ರ ಬಾಬು ನಾನು ಲಾಂಚ್ ಮಾಡಿರೋರು. ನಾನು ಎಲ್ಲ ರೆಡಿಯಾಗಿತ್ತು, ನಾನು ಈ ವಿನಾಯಕ ಬಾಲ ಪಾತ್ರ ನಾನು ಸೂಟ್ ಆಗಲ್ಲ, ನಾನು ಮಾಡಲ್ಲ. ಏನು ಚೇತನ್ ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಅಗ್ನಿಶ್ರೀ ರೆಡಿ ಇದೆ. ನಾನು ವಿನಾಯಕ ಥಿಯೇಟರ್ ಸ್ಲಮ್ಮಿಂದ ಬಂದಿರೋ ಹುಡುಗ ಬಂದ್ಬಿಟ್ಟು ಜನನ ಕತ್ತರಿಸ್ತಾನೆ ಅಂದರೆ ಯಾರು ನಂಬಲ್ಲ. ನಾನು ಅಮೆರಿಕಾದಲ್ಲಿ 23 ವರ್ಷ ಹುಟ್ಟು ಬೆಳೆದಿರೋನು. ನನಗೆ ಇದು ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ. ಪ್ರೊಡ್ಯೂಸರ್ಗೂ ವರ್ಕೌಟ್ ಆಗಲ್ಲ, ನನಗೂ ಕನ್ವಿನ್ಸ್ ಆಗಲ್ಲ, ನಾನು ಇದನ್ನು ಮಾಡಲ್ಲ. ಇವಾಗ ಕಿಶೋರ್ ಇನ್ನೂ ನಾಲ್ಕೈತಿ, ಚೇತನ್ ಯಾರಾದರೂ ಪ್ರೊಡ್ಯೂಸರ್ ರೆಡಿ ಆಗಿದ್ರು ಯಾರಾದರೂ ಬೇಡ ಅಂತಾರ, ಇದು ರೆಡಿ ಆಗಿದೆ ನೀವು ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಇಲ್ಲ ಕಿಶೋರ್, ಇದನ್ನು ನಾನು ಇದನ್ನು ಮಾಡಿದ್ರು ಅದು ಪ್ರೊಡ್ಯೂಸರ್ ವರ್ಕೌಟ್ ಆಗಲ್ಲ, ಸಿನಿಮಾ ಓಡಲ್ಲ. ಸೊ ಆಮೇಲೆ ಅವರು ಅಲ್ಲಿ ಹೋಗಿ, ಆಮೇಲೆ ಅವರು ಬಾಬು ಅವರು ಹೋಗಿ ವರ್ಧನ್ ಕ್ಯಾರೆಕ್ಟರ್ ಏನಂತೀರಾ ಅಂತ ಪ್ಲ್ಯಾನ್ ಮಾಡಿ, ಅಲ್ಲಿಂದ ಆ ದಿನಗಳು ಪ್ಲ್ಯಾನ್ ಆಯಿತು. ಸೊ ಆ ಕತೆ, ಆ ವರದರಾಜ ನಾಯಕ್ ಇಲ್ಲ ಅಂದಿದ್ರೆ ನಿಮ್ಮ ಲಾಂಚ್ ಮೂವಿ ಹೆಸರು ವಿನಾಯಕನ ಬಾಲ. ವಿನಾಯಕ ಬಾಲ ಆ ಸಿನಿಮಾ ನಾನು ಮಾಡ್ತಿರ್ಲಿಲ್ಲ, ಬಟ್ ಅದು ವರ್ಕೌಟನೂ ಆಗ್ತಿರ್ಲಿಲ್ಲ. ಬಟ್ ಅದಾದ್ಮೇಲೆ, ಆ ದಿನಗಳಾದ್ಮೇಲೆ ಸ್ಲಮ್ ಬಾಲ ಅಂತ ಮಾಡಿದ್ರಲ್ಲ ಸಿನಿಮಾ, ಅದೇ ಈ ಕತೆ. ಹೌದಾ? ಸ್ಲಮ್ ಬಾಲ ಸುಮನ ಡೈರೆಕ್ಷನ್, ವಿಜಿ ಹೀರೋ. ಆಮೇಲೆ ಎದೆಗಾರಿಕೆನೂ ಅವ್ರದೇ. ಎದೆಗಾರಿಕೆ ಅದೇ ಕತೆ. ಎದೆಗಾರಿಕೆನೂ ಕೇಳಿದ್ರು, ಬಟ್ ಎದೆಗಾರಿಕೆ ನನಗೆ ಆ ನಾಟಕದಲ್ಲಿ ಮಾಡಬೇಕು ಅಂತ ಭಾಳ ಅದು ಪ್ಲ್ಯಾನ್ ಇತ್ತು. ಅದರಿಂದನೇ ಇದು ಆ ದಿನಗಳಾಯಿತು. ಬಟ್ ಎದೆಗಾರಿಕೂ ಅದು ಅಗ್ನಿಶ್ರೀ ಇದ್ದವ್ರದ್ದೇ. ಅದನ್ನು ನಾನು ಒಂದ್ಸರಿ ಎಲ್ಲಿ ಅದು ಒಂದು ನಾಟಕದಲ್ಲಿ ನೋಡಿದ್ದೆ. ನಾನು ಬಸವಲಿಂಗಯ್ಯ ನಾಟಕ ಬಹುರೂಪಿದಲ್ಲಿ ಮೈಸೂರಿನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆಂದರೆ ನಾಟಕದಲ್ಲಿ ನಮ್ಮ ಕತೆಗಳು ಗೊತ್ತಿರುತ್ತೆ, ಸಾಮಾಜಿಕ ಕಥೆನೋ ಯಾವುದೋ ಒಂದು ಈ ಥರದ್ದು ಒಂದು ಕತೆ ಇರುತ್ತೆ. ಇದು ಒಂದು ಅಂಡರ್ವರ್ಲ್ಡ್ ಕಥೆನಲ್ಲಿ ನಾಟಕದಲ್ಲಿ ಬರ್ತಾ ಇದೆಯಲ್ಲ, ಅದು ಟೆಕ್ನಾಲಜಿ ಯೂಸ್ ಮಾಡಿ ನನಗೆ ಭಾಳ ಇಂಟ್ರೆಸ್ಟ್ ಆಗಿತ್ತು. ಅದಾದಮೇಲೆ 4-5 ತಿಂಗಳಿಗೆ ನಾನು ಅಗ್ನಿಶ್ರೀದಲ್ಲಿ ಭೇಟಿಯಾಗಿದ್ದು. ಬಟ್ ದಟ್ ಎದೆಗಾರಿಕೆ ವಾಸ್ ಅ ಪ್ರಿಟಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೈಕಲಾಜಿಕಲ್, ಭಾಳ ಒಂದು ಗುಡ್ ಕ್ಯಾರೆಕ್ಟರೈಸೇಷನ್. ಸೊ ಆ ದಿನಗಳಲ್ಲಿ ಮಿಂಚಿದಂತಹ ಚೇತನ್, ಅವಾಗ ಯು ಹ್ಯಾಡ್ ಲಾಟ್ ಆಫ್ ಫ್ಯಾನ್ ಫಾಲೋವರ್ಸ್ ಫಾರ್ ಯೋರ್ ಲುಕ್ಸ್ ಆ್ಯಂಡ್ ಯೋರ್ ಪರ್ಫಾರ್ಮೆನ್ಸ್. ಫ್ಯಾನ್ ಫಾಲೋವರ್ಸ್ ಅಂತ ಏನಿಲ್ಲ, ಸಿನಿಮಾ ಇಷ್ಟ ಆಗಿತ್ತು. ಒಂದು ಹೇಳ್ತೀನಿ ನಾನು, ಸಿನಿಮಾ ಚೆನ್ನಾಗಿ ಬರೆದಿದ್ರೆ, ಕ್ಯಾರೆಕ್ಟರ್ಸ್ನ ಚೆನ್ನಾಗಿ ರೂಪಿಸಿದ್ರೆ, ಅದಕ್ಕೆ ತಕ್ಕಂತೆ ಪ್ರೊಡ್ಯೂಸರ್ ಫಂಡಿಂಗ್ ಮಾಡಿ ಡೈರೆಕ್ಟರ್ ಅದನ್ನು ಸ್ಕ್ರೀನ್ ಮೇಲೆ ತೆಗೆದ್ರೆ, ನೀವು ಯಾರನ್ನು ಕ್ಯಾಸ್ಟ್ ಮಾಡಿದ್ರು ಹೆಚ್ಚು ಕಮ್ಮಿ ಆ ಸಿನಿಮಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಫ್ ಇಟ್ಸ್ ವರ್ತಿ ಇನ್ ದ ಕಾಂಟೆಂಟ್, ಇನ್ ಕ್ಯಾರೆಕ್ಟರೈಸೇಷನ್. ಅದು ಕಾಂಟೆಂಟ್ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಯಾರನ್ನು ಕ್ಯಾಸ್ಟ್ ಮಾಡಿದ್ರು ವರ್ಕೌಟ್ ಆಗಲ್ಲ. ಸೊ ದ ಕ್ಯಾರೆಕ್ಟರ್ ಕ್ಯಾಸ್ಟಿಂಗ್ ಆ ಕ್ಯಾರೆಕ್ಟರ್ ತಕ್ಕಂತೆ ಇರಬೇಕು, ಬಟ್ ದ ರೈಟಿಂಗ್ ಇಸ್ ದ ಬೇಸಿಸ್. 100%. ಆ ದಿನಗಳು ರೈಟಿಂಗ್ ಭಾಳ ಚೆನ್ನಾಗಿ ಮಾಡಿದರು. ಹೌದು. ಆ್ಯಂಡ್ ಎನಿ ಸಿನಿಮಾದಲ್ಲಿ ಅದು ಒರಿಜಿನಲ್ ಕತೆ ಅಲ್ಲ,
Origin based off of a real story, ಅವ್ರದ್ದೇ lived experiences 84, 85, 86 ಆ ಟೈಮ್ನಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡಿನ ಕತೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ. ಅವಾಗ ಏನಾಯಿತು ಅಂದರೆ ನನಗೆ ನಮ್ಮ ತಂದೆಯವರು ಅಮೇರಿಕಾದಿಂದ ಬಂದರು. ನಾನು ಹೇಳಿದೆ, ಅಪ್ಪಾಜಿ ನೀವು ಬಂದು ಅಗ್ನಿಶ್ರೀಧರನ್ನ ಒಂದ್ಸಲಿ ಈ ಸಿನಿಮಾ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಾವು ಅದನ್ನು ನೋಡಬೇಕು. ಅಪ್ಪನಿಗೆ ಅಪ್ಪ ಅಮ್ಮ ಇಬ್ಬರಿಗೂ ಈ ಸಿನಿಮಾದ ಬಗ್ಗೆ ಏನೋ ಇಂಟ್ರೆಸ್ಟು ಇಲ್ಲ, ಗೊತ್ತೂ ಇಲ್ಲ. ಅದರ ಮೇಲೆ ಅಷ್ಟೊಂದು ಡಾಕ್ಟರ್ಸು ಚೇತನ್ ಇಷ್ಟೊಂದೆಲ್ಲ ಓದ್ಕೊಂಡಿದ್ದೀನಿ, ಇದೇನು ಸಿನಿಮಾ ನೋಡೋಣ ಬಂದು ಮಾತಾಡೋಣ ಅಂತ ಬಂದಿದ್ರು. ಅಲ್ಲಿ ನಾನಿಲ್ಲಿ ಕೂತಿದ್ದೀನಿ, ಶ್ರೀಧರ್ ಅವ್ರು ಆ ಕಡೆ ಕೂತಿದ್ದಾರೆ, ಅಪ್ಪ ಈ ಕಡೆ ಕೂತಿದ್ದಾರೆ. ಶ್ರೀಧರ್ ಅವ್ರು ಕೇಳಿದ್ರು ಅವಾಗ, ನಾವು ಈ ಥರ ಸಿನಿಮಾ ಮಾಡೋಕ್ಕೆ ನೋಡ್ತಾ ಇದ್ದೀವಿ, ಹೆಂಗೆ ಮಾಡಿದ್ರೆ ಕತೆ ಮಾಡೋದು ನಮಗಿನ್ನೂ ಗೊತ್ತಿಲ್ಲ, ನಿಮ್ಗೇನಾದರೂ ಐಡಿಯಾ ಇದೆಯಾ ಅಂತ, ನಿಮ್ಗೇನು ಅನಿಸುತ್ತೆ ಅಂದರೆ ಶ್ರೀಧರ್ ಅಪ್ಪ ಇಬ್ಬರು ಹೆಚ್ಚು ಕಮ್ಮಿ ಒಂದೇ ವಯಸ್ಸು. ಕೇಳಿದ್ರು ಅಪ್ಪನ. ಅಪ್ಪ ಭಾಳ ಇಂಟೆಲಿಜೆಂಟ್ ಮಾತಾಡಿದ್ರು, ನನಗೆ ಭಾಳ ಇಂಪ್ರೆಸ್ ಆಯಿತು. ಅಪ್ಪ ಏನು ಹೇಳಿದ್ರು ಅಂದರೆ, ನೀವೇನು ಮಾಡ್ಬೋದು ಅಂದರೆ ಒಂದು ಸಾಧ್ಯತೆ ಅಂದರೆ ಈಲಿಯಡ್ ಅಂತ ನೀವು ಕೇಳಿರ್ಬೋದು. ಈಲಿಯಡ್ ಅನ್ನೋದು ಒಂದು ಹೆಂಗೆ ಮಹಾಭಾರತ ರಾಮಾಯಣ ಇದೆಯೋ ಇಲ್ಲಿ ಎಪಿಕ್ಸು, ಸಬ್ ಕಾಂಟಿನೆಂಟಲ್ ಎಪಿಕ್ಸು, ಗ್ರೀಕ್ ಎಪಿಕ್ಸ್ನಲ್ಲಿ ಈಲಿಯಡ್ ಆಡಸಿ ಇದೆ. ಆ ಈಲಿಯಡ್ನಲ್ಲಿ ಏನಾಗುತ್ತೆ ಅಂದರೆ ಹೆಲೆನ್ನು ಪ್ಯಾರಿಸ್ಸು ಅವ್ರ ಲವ್ ಸ್ಟೋರಿ ಫೋರ್ಗ್ರೌಂಡ್ನಲ್ಲಿರುತ್ತೆ, ಟ್ರೋಜನ್ ವಾರ್ ಬ್ಯಾಕ್ಗ್ರೌಂಡ್ನಲ್ಲಿರುತ್ತೆ. ನೀವು ಕೂಡ ಈ ರೀತಿಯಲ್ಲೇ ಹುಡುಗ ಹುಡುಗಿ ಲವ್ ಸ್ಟೋರಿನ ಫೋರ್ಗ್ರೌಂಡಲ್ಲಿ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡ್ನಲ್ಲಿ ಈ ಅಂಡರ್ವರ್ಲ್ಡ್ ಕತೆ ಸೆಟ್ ಮಾಡಿದ್ರೆ ಅದು ಭಾಳ ಚೆನ್ನಾಗಿ ಬರ್ಬೋದು ಅಂತ. ಏನಪ್ಪ ಇಷ್ಟೊಂದು ಅದ್ಭುತವಾದ ಇದು ಕಾನ್ಸೆಪ್ಟ್ ಹೇಳಿದರೆ, ಡೈರೆಕ್ಷನ್ ಪರ್ಸ್ಪೆಕ್ಟಿವ್ ಅಲ್ಲೇ ಅದನ್ನ ಚೆನ್ನಾಗಿ ಹೇಳಿದ್ರು. ಅದು ಇಲಿಯಡ್ ಕಂಪೇರ್ ಮಾಡಿ ಅದನ್ನ ತೊಗೊಂಡು ದಟ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಐಡಿಯಾ. ಅದು ಅದರಿಂದನೇ ಬಂತು, ಅದಾಗಿದೆ, ಅವ್ರು ಅದನ್ನೇ ತೊಗೊಂಡ್ರು ಅಂತಲ್ಲ, ಅದು ಒಂದು ರೀಸನ್ ಆಗಿರ್ಬೋದು. ಆ್ಯಂಡ್ ಅಗ್ನಿಶ್ರೀಧರು ಅದನ್ನು ತೊಗೊಂಡ್ರು, ಅದನ್ನು ಭಾಳ ಚೆನ್ನಾಗಿ ರೈಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಬಟ್ ನನಗೆ ಅದೆಲ್ಲ ಇಂಪ್ರೆಸ್ ಆಯಿತು. ಸೊ ದ್ಯಾಟ್ ಈಸ್ ದ ಬೇಸಿಸ್. ದ ಫೋರ್ಗ್ರೌಂಡ್ ಇಸ್ ದ ಲವ್ ಸ್ಟೋರಿ, ಕರೆಕ್ಟ್. ದ ಬ್ಯಾಕ್ಗ್ರೌಂಡ್ ಇಸ್ ದ ಅಂಡರ್ ವರ್ಲ್ಡ್ ವಾರ್ಫೇರ್. ಎಲ್ಲ ಕೇಳ್ತಾ ಇರ್ತೀರಾ ಇವಾಗ? ಆ ಸಿನಿಮಾ ನೋಡಿದ್ದೀರಾ? ನೋಡಿದೆ, ಅವಾಗ ನೋಡಿದ್ದೆ. ಬಟ್ ನನಗೆ ನನ್ನ ಸಿನಿಮಾಗಳು ನಾನೇ ನೋಡೋಕೆ ಇಷ್ಟಪಟ್ಟು ನಾನು ಮಾಡಿರೋದು. ಕಲಾವಿದರಿಗೆ ಅವ್ರ ಸಿನಿಮಾ ನೋಡೋದಕ್ಕೆ ಅವರಿಗೆ ಒಂಥರ. ಬಟ್ ಇಟ್ಸ್ ಅದು ಎಷ್ಟೋ ಸಲ ಏನದು ಗೊತ್ತಾ ನೈನಾ, ಕ್ಯಾರೆಕ್ಟರ್ ನಾವು ಬೇರೆಯವರು ಆ್ಯಕ್ಟಿಂಗ್ ಮಾಡಿರೋದು ನೀವು ಬರೀ ಸ್ಕ್ರೀನಲ್ಲಿರೋದು ಕಾಣಿಸ್ತಾ ಇರುತ್ತೆ. ನನಗೆ ಆ ಸೀನ್ ಹಿಂದೆ ಏನೇನು ನಡೀತಾ ಇರುತ್ತೆ ಅದೆಲ್ಲ ನೆನಪಾಗ್ತಾ ಇರುತ್ತೆ. ಸೊ ಬಟ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ದಟ್ಸ್ ಗುಡ್, ಅಂದ್ರೂ ನೆನಪಾಗ್ತಾ ಇರುತ್ತೆ. ಅಂದ್ರೆ ನಮ್ಗೇನಾಗತ್ತೆ ಅಂದ್ರೆ ಇವಾಗ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮನೋರಂಜನೆಗೆ ನಮ್ಮದೇ ಸಿನಿಮಾ ನೋಡೋದು ಭಾಳ ಕಷ್ಟ ಆಗುತ್ತೆ. ಇದು ಹಿಂಗಾಗಿದೆ, ಇದು ಯಾವತ್ತಾಯಿತು, ಇದನ್ನು ಯಾಕೆ ಹಿಂಗೆ, ಇದು ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ. ಸೊ ಒನ್ಸ್ ಯೂರ್ ಇನ್ ದಿ ಇಂಡಸ್ಟ್ರಿ ಅಂಡ್ ಇಟ್ಸ್ ಯುವರ್ ಓನ್ ಸಿನಿಮಾ, ಇಟ್ ಡಸಂಟ್ ಬಿಕಮ್ ಜಸ್ಟ್ ಅ ಪ್ಯೂರ್ ಎಂಜಾಯ್ಮೆಂಟ್. ನೀವು ಬೇರೆಯವ್ರ ಸಿನಿಮಾಗೆ ಹೋಗಿ ನೋಡಿದಾಗ ಒಂದು ಎಂಜಾಯ್ಮೆಂಟ್ ಥರ ಮನೋರಂಜನೆಗೆ ಹೋಗ್ಬೋದು, ನೋಡ್ಬೋದು. ಬಟ್ ನಮ್ಮದೇ ಆದಾಗ ಮೆನಿ ಡಿಮೆನ್ಷನ್ಸ್ ಬಂದ್ಬಿಡುತ್ತೆ. ನಾನು ಹಿಂಗೆ ಮಾಡಿದ್ರೆ ಬೆಟರ್ ಇರ್ತಿತ್ತೇನೋ ಪರ್ಫಾರ್ಮೆನ್ಸ್ ವೈಸ್, ಅಥವಾ performance is one aspect, and the technical is all other aspect. And on top of it, the episodes, real life episodes ಏನೇನು ನಡೀತಿತ್ತು ಆ ಸೀನ್ ನಡೀತಾ ಇರುವಾಗ ನಮಗೆ ನೆನಪಿರುತ್ತಲ್ವಾ? ಕರೆಕ್ಟ್. ಸೊ ಆ ಟೈಮ್ನಲ್ಲಿ ಈ ಟೈಮಲ್ಲಿ ಇಲ್ಲಾಗಿತ್ತು, ಅದೆಲ್ಲ ನಡೀತು, ಹಿಂಗೆಲ್ಲ ಆಯ್ತು, ಏನೇನೋ ಯೋಚನೆ, ಆ ಕತೆ ನಡೀತಿರೋದು ಬಿಟ್ಟು ಏನೇನೋ ಯೋಚನೆ ಬರ್ತಾ ಇರುತ್ತೆ. ಮಲ್ಟಿ ಡೈಮೆನ್ಷನಲ್ ಥಾಟ್ಸ್. that's there. True. ಸೊ ಆಫ್ಟರ್ ಆ ದಿನಗಳು ಬಿರುಗಾಳಿ, ಸೂರ್ಯಕಾಂತಿ, ಮೈನಾ. ಆ್ಯಂಡ್ ದೆನ್ ಮೈನಾ ಯಾವಾಗ ಚೆನ್ನಾಗಾಯಿತೋ ಆ ಟೈಮ್ನಲ್ಲಿ ನನಗೆ ಐ ಗಾಟ್ ಅ ಗುಡ್ ಆಪರ್ಚುನಿಟಿ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ. ಸೊ ಆ ಮೀಡಿಯಾ ಟೈಮ್ನಲ್ಲಿ ಡಿಸ್ಕಸ್ ಮಾಡಿದಾಗಲೇ ನನಗೆ ನನ್ನ ಐಡಿಯಾಸ್ ಹೊರಗೆ ಬಂದು, ಅದರ ನಂತರ ನನಗೆ ಆ್ಯಕ್ಟಿವಿಸ್ಟ್ ವರ್ಲ್ಡ್ ಆ್ಯಂಡ್ ಯೂತ್ ಮೂವ್ಮೆಂಟ್ಸಿಗೆ ಪರಿಚಯ ಆಗಿತ್ತು. ಕರೆಕ್ಟ್. ಅದಾದ್ಮೇಲೆ ಸ್ವಲ್ಪ ನೀವು ಸಿನಿಮಾ ಕಡೆ ಕಡಿಮೆ ಇಂಟ್ರೆಸ್ಟ್ ಅಲ್ಲ? ಏನು ಗೊತ್ತಲ್ಲ, ನನಗೆ ಈ ಆ್ಯಕ್ಟಿವಿಸ್ಟ್ ವರ್ಲ್ಡ್ ಯೂತ್ ಮೂವ್ಮೆಂಟ್ಸೇ ನನ್ನ ಉದ್ದೇಶ ಇದ್ದಿದ್ದು. ಕರೆಕ್ಟ್. ಬಟ್ ಅದರ ಬಗ್ಗೆ ನನಗೇನು ಪರಿಚಯ ಇರಲಿಲ್ಲ, ನನಗೆ ಅದಿತ್ತು ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಅದಿದೆ. ಪ್ರಾಬ್ಲಮ್ ಏನಂದರೆ ಅಲ್ಲಿ ಫಂಡಿಂಗ್ ಇಲ್ಲ, ಎಲ್ಲ ಭಾಳ ಡಿವೈಡ್ ಆಗೋಗಿದೆ. ಅಲ್ಲಿ ಮೀಡಿಯಾ ಒಂದು ರೀತಿ ಫೋಕಸ್ ಇಲ್ಲ, ಅಲ್ಲಿ ಪ್ರಾಪರ್ ಐಡಿಯಾಲಜಿಕಲ್ ಕ್ಲಾರಿಟಿ ಇಲ್ಲ. ಬಟ್ ವಾಟ್ ಎವರ್, ಬಟ್ ಆ ಚಳುವಳಿಗಳಿದೆ. ಸೊ ಅದಕ್ಕೆ ಮೈನಾ ಆದಮೇಲೆ ಅದಕ್ಕೆ ಪರಿಚಯ ಆಯಿತು. ಸೊ ಮೈನಾ ಆದಮೇಲೆ ಬೇರೆ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಎಲ್ಲ ಬಂದಾಗ ನೀವು ಫುಲ್ ಫ್ಲೆಡ್ಜ್ಡ್ ಆ್ಯಕ್ಟಿವಿಸ್ಟ್ ಆಗಿದ್ರಿ. ಸೊ ಯು ಆರ್ ನಾಟ್ ಕೀನ್ ಆನ್ ಟೇಕಿಂಗ್ ಅಪ್ ಎನಿ ಮೋರ್ ಪ್ರಾಜೆಕ್ಟ್ಸ್ ಆರ್ ಹೆಂಗೆ? ನಾನು ಮುಂಚೆಯಿಂದನೂ ಸ್ವಲ್ಪ ಚೂಸಿ ನೈನಾ. ಅಥವಾ ಡೈರೆಕ್ಟರ್ಸ್ಗೂ ಭಯ ಅನ್ಸುತ್ತೆ, ಎಲ್ಲಿ ಚೇತನ್ನ ತೊಗೊಂಡ್ರೆ ಇಲ್ಲಿ ಏನಾದರೂ ಕಾಂಟ್ರವರ್ಸಿ ಏನಾದರೂ ತೊಗೊಂಡ್ಬರ್ತಾರ ಸಿನಿಮಾಗೆ ಅಂತ. ಕಾಂಟ್ರವರ್ಸಿಗಳು ಯಾವಾಗ ಶುರುವಾಯಿತು ಅಂದರೆ 2017 ಆಗಸ್ಟ್ ಮೇಲೆ ಶುರುವಾಯಿತು.
ನಂದು ಪ್ರತ್ಯೇಕ ಬಸವ ಧರ್ಮ ಹೋರಾಟ ಅಂತ ಶುರು ಮಾಡಿದೆ. ಆಮೇಲೆ ಒಂದು ಶುರು ಮಾಡಿದ್ದಿಂದ ಇದ್ದಿದ್ದು ಹೋರಾಟ ಸೇರಿಕೊಂಡೆ. ಮತ್ತು ಮೀಟು ಅದು 2018 ಈ ಥರದೆಲ್ಲ 2017 ಮಿಡ್ ಆದಮೇಲೆ ಆಮೇಲೆ ಇವನು ಗೌರಿದು ಅದೆಲ್ಲ ಆಯಿತು. ಅದೇ ಆಫ್ಟರ್ ದ್ಯಾಟ್. ಬಟ್ ಫ್ರಮ್ 2013 to 2017 ನನಗೆ ಜಸ್ಟ್ ಗುಡ್ ಸ್ಕ್ರಿಪ್ಟ್ಸ್ ನನಗೆ ಕನ್ವಿನ್ಸ್ ಆಗಲಿಲ್ಲ. ನನಗೆ ಸ್ಕ್ರಿಪ್ಟೇ ನನಗೆ ಕನ್ವಿನ್ಸ್ ಆಗಬೇಕು, ನನಗೆ ಟೀಮು ಕ್ಯಾರೆಕ್ಟರ್ ಕನ್ವಿನ್ಸ್ ಆಗಬೇಕು. ನನಗೆ ಇನ್ಫ್ಯಾಕ್ಟ್ ನಾನು ಮಾಡಿದ್ದೆ 4 ಸಿನಿಮಾ. ಇಟ್ ವಾಸಂಟ್ 4 ಸಿನಿಮಾ ನಾನು 1 ವರ್ಷದಲ್ಲಿ ಮಾಡ್ಬೋದು. ಬಟ್ ನನಗೆ 2007ಇಂದ 2013 ಅಂದರೆ ಅದು ಒಂದು 6 ಇಯರ್ಸ್ನಲ್ಲೇ ಮಾಡಿದ್ದು. ನಾನು 4 ಸಿನಿಮಾ ಮಾಡಿದ್ದು. ಕರೆಕ್ಟ್. ಸೊ 100 ಸಿನಿಮಾ ಬಿಟ್ಟಿದ್ದೆ. ಆ್ಯಂಡ್ ಐ ಜಸ್ಟ್ ಹೌದು, ಯು ವರ್ ಸಪೋಸ್ ಟು ಆಕ್ಟ್ ಇನ್ ಡೆಲ್ಲಿ 6 ಅಲ್ಲ, ಅಭಿಷೇಕ್ ಬಚ್ಚನ್ ಪಾತ್ರ. ಅದೇನು ಶೂಟಿಂಗ್ ಆದಮೇಲೆ ಅತುಲ್ ಕುಲಕರ್ಣಿ, ನಾನು ಫಸ್ಟ್ ಟೈಮ್ ಅತುಲ್ ಕುಲಕರ್ಣಿ ಮೀಟ್ ಮಾಡಿದಾಗ ಇಟ್ ವಾಸ್ ಅಟ್ ದ ಸ್ಟಾರ್ಟ್ ಆಫ್ ಆದಿನೋಡು. ಇನ್ನೂ ಶೂಟಿಂಗ್ ಶುರುವಾಗಿರಲಿಲ್ಲ. ಶೂಟಿಂಗ್ ಶುರುವಾಗಿದ್ರೆ ನಾನು ಒಂದು ಇದಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಗರಾಜ್ನಲ್ಲಿ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು, ಒಂದು ಹಳೆ ಗರಾಜ್. ಅಲ್ಲಿ ಮೇಲ್ಗಡೆ ಒಂದು ಆಫೀಸ್ ಇತ್ತು. ಅತುಲ್ ಅವ್ರು ಕೂತಿದ್ರು. ನಾನು ಈ ಕಡೆ ಬಂದ್ಬಿಟ್ಟು, ನಾನು ಅವಾಗ ತಾನೇ ಅಮೇರಿಕಾಯಿಂದ ಬಂದಿದ್ದೆ. ನಾನು ಅಮೇರಿಕದ ಥರ ಇದು ಅದು ಏನೇನೋ ಹೇಳ್ತಾ ಇದ್ದೆ. ಆಯಪ್ಪ ನನಗೆ ನನಗೆ ಗೊತ್ತಾಯ್ತು, ಆಯಪ್ಪ ನಾನು ಮಾತಾಡ್ತಿರೋದು ಇನ್ನೂ ಕೇಳಿಸ್ಕೊತಾ ಇರಲಿಲ್ಲ, ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಬಾಡಿ ಲ್ಯಾಂಗ್ವೇಜ್ ಏನು ಹಿಂಗೆ ಆಡ್ತಾ ಇದ್ದಾನೆ, ಹಿಂಗೆ ಮಾಡ್ತಾ ಇದ್ದ. ಈ ವಾಸ್ ಜಸ್ಟ್ ಅಬ್ಸರ್ವಿಂಗ್ ಮೀ. ಹಿ ಈಸ್ ಎ ಎಕ್ಸ್ಟ್ರಾರ್ಡಿನರಿ NSD ಆ್ಯಕ್ಟರ್. ಅವರು ಹಿ ವಿಲ್ ಅಬ್ಸರ್ವ್ ದ ಮ್ಯಾನರಿಸಮ್ಸ್ ಅಂಡ್ ದ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ದ ಆ್ಯಕ್ಷನ್ಸ್ ಆ್ಯಂಡ್ ಇದೆಲ್ಲ ನೋಡ್ತಾ ಇದ್ರು. ಆ್ಯಂಡ್ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ಸೊ ನಾನು ಹೇಳ್ತಿರೋದೇನು ಗಮನಿಸ್ತಾ ಇರಲಿಲ್ಲ. ಅದಾದಮೇಲೆ 2 ತಿಂಗಳು ಶೂಟಿಂಗ್ ಆದಮೇಲೆ, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಈ ಸರ್ ಲೆಟ್ ಮೀ ಪುಟ್ ಯು ಇನ್ ಟಚ್ ವಿತ್ ಮುಂಬೈಗೆ. ರಾಕೇಶ್ ಓಂ ಪ್ರಕಾಶ್ ಮೆಹ್ರಾ ಅದನ್ನು ಅವಾಗ ತಾನೇ ರಂಗದೇ ಬಸಂತಿ ಭಾಳ ದೊಡ್ಡ ಎಕ್ಸ್ಟ್ರಾರ್ಡನರಿ ಸಿನಿಮಾ ಬಿಡಿ ಅದು. ಸೊ ಎಕ್ಸ್ಟ್ರಾರ್ಡನರಿ ಅದನ್ನು ಮುಗಿಸಿದ್ರು. ಆ್ಯಂಡ್ ಹಿ ವಾಸ್ ಪ್ಲಾನಿಂಗ್ ಫಾರ್ ಹಿಸ್ ನೆಕ್ಸ್ಟ್ ಮೂವಿ ಡೆಲ್ಲಿ 6. ಸೊ ಅದಕ್ಕೊಂದು ಪಾತ್ರ ಬೇಕಾಗಿತ್ತು. ಅವನು ಎಂಥ ಪಾತ್ರ ಅಂದರೆ, ಅವನು ಒಂದು 25 ವರ್ಷದ ಅಮೇರಿಕನ್ ರಿಟರ್ನು, half Hindu half Muslim guy. He has a lot of friends, male and female friends. ಅವನು ಅಜ್ಜಿದು ಅದೇ ನಮಗೆ ಡೈರೆಕ್ಟರ್ ನನ್ನ ಕತೆ ಹೇಳಿದ್ರು. ಸೊ ನಾನು ಅದಕ್ಕೆ ಆಡಿಷನ್ ಮಾಡಿ ನಂದೇ ಅದಕ್ಕೆ ಫಿಕ್ಸು. ಅಂದರೆ ಅವ್ರು ಪ್ಲ್ಯಾನ್ ಮಾಡಿದ್ರು. ಅಷ್ಟೊತ್ತಿಗೆ ಅಮಿತಾಬ್ ಬಚ್ಚನ್ ಬಂದ್ಮೇಲೆ, ನನ್ನ ಮಗನಿಗೋಸ್ಕರ ನೀವು ಬರೆದಿದ್ರಿ, ಅವ್ನು ತೊಗೊಂಡ್ರೆ 40 ಕೋಟಿ, ಹೊಸಬ್ರು ತೊಗೊಂಡ್ರೆ ನಿಮಗೆ ಬಜೆಟೇ ಇಲ್ಲ, ನೀವು ಯಾಕೆ ಮಾಡ್ತೀರಾ ಅಂತ ಕನ್ವಿನ್ಸ್ ಮಾಡಿ ಅವ್ರನ್ನ ವಾಪಸ್ ತೊಗೊಂಡ್ರು. ಬಟ್ ಇಟ್ ವಾಸ್ ನಿಮಗೆ ಇಂಟ್ರೆಸ್ಟ್ ಇತ್ತಾ ಮುಂಬೈಗೆ ಹೋಗೋಕ್ಕೆ? ಅದನ್ನೆಲ್ಲ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ, ಏನು ಥಾಟ್ ಇರಲಿಲ್ಲ. ಅತುಲ್ ಅವ್ರು ನನಗೆ ಚಾನ್ಸ್ ಕೊಟ್ಟರು, ಅದು ಒಂದು ಬಂತು. ನಾನು ನಿಜ ಹೇಳ್ಬೇಕಂದ್ರೆ ನಾನು ಯಾವತ್ತೂ ಒಂದು ಫೋಟೋ ಶೂಷನ್ ಮಾಡಿರಲಿಲ್ಲ, ಅದನ್ನು ಮಾಡಿರಲಿಲ್ಲ. ಯಾವುದು ಇದನ್ನು ಮಾಡಿದ್ದು ಮಾತ್ರ, ಆ ವಿನಾಯಕ ಬಾಲದ್ ಬಿಟ್ಟರೆ ನಾವು ಯಾವುದು ಮಾಡಿರಲಿಲ್ಲ. ನಂದೇ ಆದ ಫೋಟೋ ಸೆಷನ್ ಮಾಡಿಲ್ಲ. ನಿಮ್ದು ಮುಂಚೆದು ಫೋಟೋ ಶೂಟ್ಸ್ ಎಲ್ಲ ಅದಾದಮೇಲೆ ನಮಗೆ ಆಫ್ಟರ್ ಆ ದಿನಗಳು 4 ದಿಸ್ ಡೆಲ್ಲಿ 6 I got a photo session done. That was my first photo session after Adinolu. Like a proper photo shoot ತರ. Proper photo shoot was Adinolu ಆದ್ಮೇಲೆ. ಸೊ ನನಗೆ ಅದು ಅತುಲ್ ಹೇಳಿದ್ಮೇಲೆ, ಅಂದರೆ ನೀವು ಇವತ್ತು ಕೇಳಿದ್ರಿ when was your first photo shoot? ಅದೇ ನಮ್ಮ ಫಸ್ಟ್ ಫೋಟೋ ಶೂಟ್ ಆ್ಯಕ್ಚುಲಿ ಫಾರ್ ಅ ಫಿಲ್ಮ್. ಸೊ ಅದನ್ನು ಮಾಡಿದ್ದು. ಬಟ್ ನನಗೂ ಇವಾಗ ಫೋಟೋ ಶೂಟ್ ಮಾಡ್ಬೇಕಂದ್ರೆ ವಿಲ್ ಯು ಹ್ಯಾವ್ ದಟ್ ಆಕ್ಟರ್ ಮ್ಯಾನರಿಸಮ್ಸ್ ಅಥವಾ ಪೊಲಿಟಿಷಿಯನ್ ಮ್ಯಾನರಿಸಮ್ಸ್ ಬರುತ್ತಾ? ಇಲ್ಲ, ಪಾಲಿಟಿಷಿಯನ್ ಇಲ್ಲ, ನಾನೊಬ್ಬ ಹೋರಾಟಗಾರ, ನಾನೊಬ್ಬ ಸ್ಟೂಡೆಂಟು, ಕನಸುಗಾರ ಅಷ್ಟೇ. ಬಟ್ ಇದು ವೇ ನೋಡೋಣ, ಮೇ ಬಿ ಇಫ್ ದೇರ್ಸ್ ಅ ಗುಡ್ ಡೈರೆಕ್ಟರ್ ದೆನ್ ಅವರು ಕೆಲಸ ತೆಗಿತಾರೆ and you could get back into the mode. You have to focus on it. And you look very young. What's the secret? Like, secret do you do like skin care routine ಎಲ್ಲ ಮಾಡ್ತೀರಾ? ಅದೆಲ್ಲ ಏನು ಮಾಡೋಣ, ನೀವು ಮಾಡ್ತೀರಾ ಅನ್ಸುತ್ತೆ, ಅದಕ್ಕೆ ನೀವು ಕೇಳ್ತಾ ಇದ್ದೀರಾ. ಸ್ವಲ್ಪ ನಮ್ಮ ತಾಯಿ ಹೇಳ್ತಾ ಇದ್ರು, ನನ್ನ ಫ್ರೆಂಡ್ಸು ಮೇಘನು ಹೇಳ್ತಾ ಇದ್ಲು. ಸೊ ಐ ಸೆಡ್ ನೋಡೋಣ ಒಂದು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳೋಣ ಇದನ್ನು. But you don't look like you're in 40s, Chetan. Thanks Naina. But it's important to stay healthy. True. It's important to... What's your fitness routine? Diet is key. And ಜಿಮ್ಗೂ ರೆಗ್ಯುಲರ್ ಕನ್ಸಿಸ್ಟೆಂಟ್. ಬಟ್ ನನಗೆ ಐ ವಾಂಟ್ ಟು ಪ್ರಯಾರಿಟೈಸ್ ಸ್ಲೀಪ್ ಮೋರ್. ರೆಸ್ಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ನಾವು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಂಘಟನೆ ಕಟ್ತಾ ಇದ್ದೀವಿ, ಆಲ್ ಜಿಲ್ಲೆಗಳಲ್ಲಿ. ಸೊ ನೀವು ಟ್ರಾವೆಲ್ ಮಾಡಿದಾಗಲೆಲ್ಲ ಇಟ್ ವಿಲ್ ಗೆಟ್ ಮೆಸ್ಡ್ ಅಪ್ ಅಲ್ಲ, ಡಯಟ್ ಮೆಸ್ಡ್ ಅಪ್, ಸ್ಲೀಪ್ ಮೆಸ್ಡ್ ಅಪ್, ವರ್ಕೌಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಕಾರಲ್ಲೇ ಎಷ್ಟೋ ಕೂತಿರ್ಬೇಕು ಒಂದು ಕಡೆ ಇನ್ನೊಂದು ಕಡೆ. ಸೊ ಇಟ್ಸ್ ಲೈಕ್ ಯು ಡೋಂಟ್ ಸ್ಟೆಪ್ಸ್ ಎಲ್ಲ ಬರಲ್ಲ. ಬಟ್ it's you have to, discipline is key. You have to eat a little less, you have to work around it. So but ಅಷ್ಟೊಂದು ನಾವು ಸಿನಿಮಾನೇ ಮಾಡಿದಾಗ ಯು ಕ್ಯಾನ್ ಫೋಕಸ್ ಮಾಡ್ಕೊಂಡು ಮಾಡ್ಬೋದು. ಇದರಲ್ಲಿ ಟೈಮ್ಸ್ ಅಷ್ಟೊಂದು ಸಿಗಲ್ಲ. ರೈಟ್. ಸೊ ರಾಗಿ ಮುದ್ದೆ ಈಗಲೂ, ರಾಗಿ ಮುದ್ದೆ, ಜೋಳದ ರೊಟ್ಟಿ ನಮ್ಮ ಇದರಲ್ಲಿ ಪಾಲಿಟಿಕ್ಸ್ನಲ್ಲಿ
ಐ ಲೈಕ್ ಟು ಬಿಲೀವ್ ನಿಮ್ಮ ವಿಚಾರ, ನಿಮ್ಮ ವ್ಯಕ್ತಿತ್ವ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯುವರ್ ಲುಕ್ಸ್. ಹೌದು. ಸೊ ಲುಕ್ಸು ಇದ್ರೆ ಸೊ ಬಟ್ ನಮ್ಮ ವಿಚಾರಗಳು, ವ್ಯಕ್ತಿತ್ವಗಳು ಎಲ್ಲ ಚಳುವಳಿಗಳ ಜೊತೆಗೆ ಯಾರೋ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿರೋನು ಹೇಳ್ತಾ ಇದ್ದಾನಲ್ಲ ಅಂತ ಜಾಸ್ತಿ ಕೇಳ್ತಾರೆ ಅನ್ಸುತ್ತೆ. ಅಂದ್ರೆ ಕಲಾವಿದ ರೈಟ್. also ಥ್ಯಾಂಕ್ಸ್ ನೈನಾ. ಬಟ್ Yeah. ಐ ನಮ್ಮ ಜನರಿಗೆ ಇರ್ಬೋದು, ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯು ಹ್ಯಾವ್ ಲಾಟ್ ಆಫ್ ಫೀಮೇಲ್ ಫ್ಯಾನ್ ಫಾಲೋವರ್ಸ್ ಅದೇ ಸಿನಿಮಾ ಇಂದ. ನನಗೇನು ಗೊತ್ತಾ, ಭಾಳ I ಜನ can ಏನು feel ಹೇಳೋರು ಅಂದರೆ, ನನಗೆ ಮುಂಚೆ ಸಿನಿಮಾದಲ್ಲಿ ಇದ್ದಾಗ ದೇ ಬಿ ಲೈಕ್, ನಂಗೆ ಚೈತನ್ಯ ನೋಡಕ್ಕೆ ಚೆನ್ನಾಗಿದ್ದ, ಬಾಯಿ ತೆಗೆದಿದ ತಕ್ಷಣ ಇಷ್ಟ ಎಲ್ಲ ಹೊರಟೋಗ್ಬಿಡ್ತು ಅಂತ. ಯಾಕೆ ಅಂದ್ರೆ ಅಮೆರಿಕನ್ ಆಕ್ಸೆಂಟ್. ಅಮೇರಿಕನ್ ಆಕ್ಸೆಂಟಾ, ಅಥವಾ ನಾನು ಹೇಳ್ತಿರೋ ವಿಚಾರಗಳ, ಅಥವಾ ಇಟ್ ಡಸಂಟ್ ಕನೆಕ್ಟ್ ವಿತ್ ದೆಮ್. ದೇ ಹ್ಯಾವ್ ಟು ಸ್ಪೀಕ್ ಫಾರ್ ವಾಟ್ ದೇ ಸೇ. ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿರೋರಿಗೆ ಇಷ್ಟು ಸ್ಪಷ್ಟವಾದ ಕನ್ನಡ ಮಾತಾಡೋದಕ್ಕೆ ಕಷ್ಟ. ಅಂಡ್ ನೀವು ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಕರ್ನಾಟಕಕ್ಕೆ ಬಂದು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರೋದೇ ಒಂದು ಹೆಮ್ಮೆ ವಿಷಯ. Thanks, ಅಂಡ್ ನಿಮ್ಮ ಫೋಕಸ್ ಆನ್ ಟಾಪಿಕ್ಸ್ ಕೂಡ ಇಟ್ಸ್ ವೆರಿ ಲೈಕ್ ಇನ್ಸ್ಪೈರಿಂಗ್ ಅಂತಾನೆ ಹೇಳ್ಬೋದು. ದಟ್ಸ್ ನೈಸ್ ಆಫ್ ಯು. ಬಟ್ ನಮಗೆ ನಿಜ ಹೇಳ್ತೀನಿ ನೈನಾ, ನೀವು ಅಮೇರಿಕಾಗೆ ಇವಾಗ 4 ವರ್ಷದಿಂದ ಹೋಗಿದ್ದೀರಾ. ವಿ ವಾಂಟ್ ಯು ಬ್ಯಾಕ್ ಇನ್ ಬೆಂಗಳೂರು, ವಾಂಟ್ ಯು ಬ್ಯಾಕ್ ನೀವು ಕರ್ನಾಟಕದಲ್ಲಿ. ಬರ್ತೀನಿ. ನೀವು ಈಗ ನಾನು ಅಷ್ಟೇ, ನನ್ನ ಪಾರ್ಟ್ನರ್ ಚರಣ್ ಬೇರೆ ಒಂದು ಪ್ರೊಫೆಷನ್ ಅಲ್ಲಿ ಏನಾದ್ರು ಇದ್ದಿದ್ರೆ ಐ ವುಡಂಟ್ ಹ್ಯಾವ್ ಬೀನ್ ದಿಸ್ ಸಪೋರ್ಟಿವ್. ಸಿನ್ಸ್ ಈಸ್ ಇನ್ ಅ ಮೆಡಿಕಲ್ ಫೀಲ್ಡ್, ಒಂದು ರಿಸರ್ಚ್ ಫೀಲ್ಡ್ ಅಲ್ಲಿ ಇರೋದಕ್ಕೆ ಐ ಥಾಟ್ ಕೋವಿಡ್ ಟೈಮಲ್ಲಿ ಬೇರೆ ನಾವು ಹೋಗಿದ್ದು, ಹಾಗಾಗಿ ವೈ ನಾಟ್ ಲೆಟ್ ಮೀ ಸಪೋರ್ಟ್. ಆ್ಯಂಡ್ ಐ ಜಸ್ಟ್ ಪ್ರಯಾರಿಟೈಸ್ಡ್ ಹಿಸ್ ಲೈನ್ ಆಫ್ ವರ್ಕ್ ಅಷ್ಟೇ. ಬಟ್ ಖಂಡಿತವಾಗ್ಲೂ ಐ ಹ್ಯಾವ್ ಲೆಫ್ಟ್ ಅ ಪೀಸ್ ಆಫ್ ಮೈ ಹಾರ್ಟ್ ಇನ್ ಬ್ಯಾಂಗ್ಳೂರ್. ನಮ್ಮ ಬೆಂಗಳೂರಲ್ಲಿ ನಮ್ಮ ಜನ, ನಮ್ಮ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದ್ರಿಂದ ಐ ಆಲ್ವೇಸ್ ವಾಂಟ್ ಕಮ್ ಬ್ಯಾಕ್. ಬಟ್ ನೀವು ನಿಮ್ಮ ಜರ್ನಿ ಎಲ್ಲ ಹೇಳ್ತಾ ಇದ್ರೆ ಐ ಆಮ್ ಥಿಂಕಿಂಗ್ ನನ್ನ ಮಗ ಹೇಗೆ ಬೆಳಿಬೋದು ಅಮೆರಿಕಾನಲ್ಲಿ, ಅವನೇನೆಲ್ಲ ಫೇಸ್ ಮಾಡ್ಬೋದು, ಆ್ಯಂಡ್ ಆ್ಯಸ್ ಅ ಮದರ್ ಹೌ ಐ ಕ್ಯಾನ್ ಹೆಲ್ಪ್ ಹಿಮ್ ಇನ್ ಟರ್ಮ್ಸ್ ಆಫ್ ಹಿಸ್ ಜರ್ನಿ. ಆ್ಯಂಡ್ ಬಟ್ ಒನ್ ಥಿಂಗ್ ನೀವು ಮಾಡಲೇಬೇಕು, ನೀವು ಬರೋದು ಹೋಗೋದು ಕರ್ನಾಟಕಕ್ಕೆ, ಕನ್ನಡ ಆಗಿರ್ಬೋದು, ಮತ್ತು ಕರ್ನಾಟಕದಲ್ಲಿ ಬರೋದು ಹೋಗೋ ಕನೆಕ್ಷನ್ ಅದನ್ನು ಉಳಿಸ್ಲೇಬೇಕು. ಬಿಕಾಸ್ ಇಫ್ ಯು ಡೋಂಟ್ ಕೀಪ್ ದ್ಯಾಟ್ ಕನೆಕ್ಷನ್ ಅಲೈವ್, ನಾವು ಕೂಡ ಅಲ್ಲಿ ಹುಟ್ಟು ಬೆಳೆದಿದ್ರು ನಾವು ಪ್ರತಿ ಬೇಸಿಗೆ ಸಮಯದಲ್ಲಿ ನಾವು ಇಲ್ಲಿ ಬರ್ತಾಯಿದ್ವಿ. ಸೊ ಇಲ್ಲಿ ಬಂದು ಅಜ್ಜಿ ತಾತಂದಿರು ಆಗ್ಬೋದು, ಅಥವಾ ಜಸ್ಟ್ ಗೆಟಿಂಗ್ ಇನ್ ಟಚ್ ವಿತ್ ದ ಕಲ್ಚರಲ್ ರೂಟ್ಸು, ದ ಸೊಸೈಟಿ ಆ್ಯಂಡ್ ಕನೆಕ್ಷನ್, ಒಂಥರ ಕಂಫರ್ಟ್ ಲೆವೆಲ್. ಹೌದು. ನಿಮಗೆ ಬಹಳ ವರ್ಷ ಬಿಟ್ಬಿಟ್ಟು ನೀವು 15-20 ವರ್ಷ ಬರದೇ ಹೋದರೆ ಇಲ್ಲಿ ಬರೋದಕ್ಕೂ ನಿಮಗೆ ಒಂದು ಕನೆಕ್ಷನ್. ಸಾರಿ ಟು ಇಂಟ್ರಪ್ಟ್ ಯು, ಬಟ್ ಈಗ ಎಷ್ಟೊಂದು ಜನ ಪೇರೆಂಟ್ಸ್ಗೆ ಇಂಡಿಯಾಲಿ ನನ್ನ ಮಗ ಅಮೇರಿಕಾಲಿ ಓದಬೇಕು, ನನ್ನ ಮಗಳು ಅಲ್ಲಿ ಓದಬೇಕು ಅನ್ನೋ ಅಮೇರಿಕನ್ ಡ್ರೀಮ್ ಅನ್ನೋದು ಏನಕ್ಕೆ ಇರುತ್ತೆ ಇಲ್ಲಿ ಎಷ್ಟೊಂದು ಪೇರೆಂಟ್ಸ್ಗೆ? ಐ ಆಮ್ ಶ್ಯೂರ್ ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ಇಟ್. ನಂಬರ್ 1, ಇವಾಗ ದುಡ್ಡಿನ ವಿಚಾರದಲ್ಲಿ ಅಲ್ಲೂ ಅಮೇರಿಕಾ ಇಸ್ ನೋನ್ ಆಸ್ ಅ ವೆರಿ, ನೀವು ಚೆನ್ನಾಗಿ ದುಡ್ಡು ಮಾಡ್ಕೋಬೋದು. ಸೊ ಅದೇನಾಗುತ್ತೆ ಅಂದರೆ, ನಮ್ಮ ಕ್ಯಾಪಿಟಲಿಸ್ಟ್ ಸಿಸ್ಟಮ್, ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ದುಡ್ಡು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದರೆ ಹಿ ಈಸ್ ಮೋರ್ ಸಕ್ಸಸ್ಫುಲ್, ಆಬ್ವಿಯಸ್ಲಿ ಹಿ ಈಸ್ ಮೋರ್ ವರ್ದಿ ಆಫ್ ಅ ಗುಡ್ ಪಾರ್ಟ್ನರ್ ಅಕಾರ್ಡಿಂಗ್ ಟು ಅರೇಂಜ್ ಸಿಸ್ಟಮ್ಮು, ಅಥವಾ ಯು ಆರ್ ಗುಡ್ ಪೇರೆಂಟ್ಸು, ನೀವು ಚೆನ್ನಾಗಿ ಬೆಳೆಸಿದ್ದೀರಾ ಎಲ್ಲ ರೀತಿ, ಆ್ಯಂಡ್ ಆ ಸ್ಟ್ಯಾಟಸ್ ಸಿಂಬಲು ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ನಮಗೆ ಇಟ್ ಕುಡ್ ಆಲ್ಸೋ ದರ್ ಕುಡ್ ಬಿ ಮೆನಿ ಕನೆಕ್ಷನ್ಸ್. ಇವಾಗ ಬ್ರಿಟಿಷ್ನವ್ರು ನಮ್ಮನ್ನು ಆಳಿರೋದ್ರಿಂದ ನಮಗೆ ಎಷ್ಟೋ ಒಂದು ರೀತಿ ಆ ಫಾರಿನ್ ರೀತಿನಲ್ಲೂ ಕೂಡ ದರ್ ಮೈಟ್ ಬಿ ಸಮ್ ಕೈಂಡ್ ಆಫ್ ಅನ್ ಆರಾ. ದೂರದ ಬೆಟ್ಟ ನನಗೆ ಅನುಭವ ಆಗಿರೋ ಪ್ರಕಾರ ಐ ಥಿಂಕ್ ಯಾರೆಲ್ಲ 15-20 ವರ್ಷದಿಂದ ಹೋದವ್ರಿಗೆ ಸ್ವಲ್ಪ ಸೇವಿಂಗ್ಸ್ ಆಗಲಿ ಆ್ಯಂಡ್ ರೆಂಟ್ ಆಗಲಿ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಅಲ್ಲಿ, ಆ್ಯಂಡ್ ಇನ್ಕಮ್ ವೈಸ್ ಸ್ವಲ್ಪ ಜಾಸ್ತಿನೇ ಇರ್ತಿತ್ತು ಮುಂಚೆ. ಬಟ್ ಇಲ್ಲಿ ಇವಾಗಿನ ಪರಿಸ್ಥಿತಿಲಿ ವಾಟ್ ಎವರ್ ಯು ಅರ್ನ್ ದೇರ್, ಅಲ್ಲೇ ಎಂಡ್ ಟು ಎಂಡ್ ಅಲ್ಲೇ ಖರ್ಚು ಆಗೋಗ್ಬಿಡುತ್ತೆ. ಸೊ ಅಲ್ಲಿನ ಗೌರ್ಮೆಂಟ್ ಕೂಡ ನಮ್ಮನ್ನ ಇವ್ರು ಸೇವ್ ಮಾಡಿಕೊಂಡು ಇಂಡಿಯಾಗೆ ತೊಗೊಂಡು ಹೋಗ್ಲಿ ಅನ್ನೋ ಉದ್ದೇಶದಿಂದ ಏನು ಅಲ್ಲಿ ಕೆಲಸಕ್ಕೆ ಕರ್ಕೊಳ್ತಾ ಇಲ್ಲ. ಇಟ್ಸ್ ಲಾಟ್ ಆಫ್ ಇಸ್ ಪರ್ಸೆಪ್ಷನ್. ಪರ್ಸೆಪ್ಷನ್ ಇಸ್ ರಿಯಾಲಿಟಿ. ನಮ್ಮ ತಂದೆ ತಾಯಿ ಹೋಗುವಷ್ಟು ಅಲ್ಲಿ ಅರ್ನಿಂಗ್ಸ್ ಮಾಡಿದ್ದು ಅವತ್ತಿನ ಕಾಲದಲ್ಲಿ ಆ ಜನರೇಷನ್ಗೂ ಇವತ್ತಿನ ಜನರಿಗೂ ಭಾಳ ವ್ಯತ್ಯಾಸ ಇದೆ. ದೇರ್ ಇಸ್ ಸ್ಟಿಲ್ ದ್ಯಾಟ್ ಒಂಥರ ಅಮೇರಿಕಾ ಲಾರ್ಜರ್ ದೆನ್ ಲೈಫ್, ದೊಡ್ಡಣ್ಣ ಕೈಂಡ್ ಆಫ್ ಬಿಲೀಫ್ ಇನ್ ಸಮ್ ಸರ್ಕಲ್ಸ್, ಬಟ್ ಇವಾಗ ಕಡಿಮೆ ಆಗ್ತಾ ಇದೆ. ಸೊ ಇವಾಗ ನೀವು ಅಮೇರಿಕಾ ಹೋಗೋ ಪ್ಲಾನ್ ಇಲ್ವಾ? ನಾನು ಅಮೇರಿಕಾಗೆ ಹೋಗೋ ಪ್ಲಾನ್ ಇಲ್ಲ. ಹೋದರೆ ವಾಪಸ್ ಬರ್ಬೋದಾ ಈಸಿಯಾಗಿ? ಹೋದರೆ ವಾಪಸ್ ಬರ್ಬೋದು ಅನ್ಕೊತೀನಿ, ಬಟ್ ನನಗೆ ಅಮೇರಿಕಾಗೆ ಹೋಗೋದ್ರಲ್ಲಿ ನನಗೆ ನೀವು ಹೋದರೆ ನೀವು ಅಟ್ಲೀಸ್ಟ್ 1 ತಿಂಗಳಾದರೂ ಹೋಗಬೇಕು. ಸೊ ಡೋಂಟ್ ಮೈಂಡ್ ಮೀ ಆಸ್ಕಿಂಗ್, ಏನಾಯಿತು ಅದು ಪಾಸ್ಪೋರ್ಟ್ ಸೀಸ್ ಏನೋ ಮಾಡೋ ಇಲ್ಲ, ಸೀಸ್ ಮಾಡಿಲ್ಲ. ಅದೇನಾಯಿತು ಅಂದರೆ, ನನಗೆ 2 ವರ್ಷದ ಹಿಂದೆ ನನಗೆ ನನ್ನ ಇಂಡಿಯನ್ ಸಿಟಿಸನ್ ನನ್ನ ವೀಸಾನ OCI ವೀಸಾನ ರದ್ದು ಮಾಡಕ್ಕೆ ಹೊರಟರು. ಅದು ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ.
ಸೊ ಅದನ್ನು ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಎರಡು ಸೇರಿ ಅದನ್ನು ರದ್ದು ಮಾಡೋಕ್ಕೆ ಹೊರಟು. ಆ ಟೈಮ್ನಲ್ಲಿ ನಮ್ಮ ಹೈಕೋರ್ಟು ನನಗೆ ಸ್ಟೇ ಕೊಟ್ಟು ನಾನು ಇಲ್ಲಿರ್ಬೋದು ಅಂತ ನನಗೆ ಮಾಡಿಕೊಟ್ಟಿದೆ. ಸೊ ಏನು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆ ಆಗಿಲ್ಲ ಇವಾಗ 2 ವರ್ಷದಿಂದ. ಬಟ್ ಆ ಟೈಮು ಸ್ವಲ್ಪ ಸಮಸ್ಯೆ ಇತ್ತು. ಓಕೆ. ಬಟ್ ನನ್ನ ಅಲಿಜೆನ್ಸ್, ನಾನು ಅಮೇರಿಕಾದಲ್ಲಿ ಹುಟ್ಟು ಬೆಳೆದಿರ್ಬೋದು, ಬಟ್ ನನ್ನ ಲಾಯಲ್ಟೀಸ್ ಆ್ಯಂಡ್ ಅಲಿಜೆನ್ಸ್ ಲೈ ವಿತ್ ಪೀಪಲ್ ಆಫ್ ಕರ್ನಾಟಕ ಆ್ಯಂಡ್ ಕನ್ನಡ ಆ್ಯಂಡ್ ಹೆನ್ಸ್ ಇಂಡಿಯಾ. ಸೊ ನಾನು ಇಲ್ಲೇ ನಾನು ಹೆಂಗೆ ಈ ಒಂದು ಪೌರತ್ವ ತಗೋಬೋದು, ಇಂಡಿಯನ್ ಸಿಟಿಸನ್ನೇ ಆಗ್ಬೋದು, ಇಲ್ಲೇ ಒಂದು ರೀತಿ ಎಲ್ಲ ರೀತಿಯಲ್ಲೂ ಹಕ್ಕು ಪಡಿಬೋದು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿದ್ದೀನಿ. ಸೊ ನೀವು ಯು ಪ್ಲಾನಿಂಗ್ ಟು ಗಿವ್ ಅಪ್ ಆನ್ ಯುವರ್ ಅಮೆರಿಕನ್ ಸಿಟಿಸನ್ಶಿಪ್? I am in that process. I am planning to go and give up on my American citizenship. There are ಕೆಲವು ವಿಚಾರಗಳು. ನಂಬರ್ 1, ಇದು ಸ್ವಲ್ಪ ಡಿಲೇ ಆಗಿದೆ ಯಾಕಂದರೆ ಅಪ್ಪ ಅಮ್ಮನ ನಾನು ಇಲ್ಲಿ ವಾಪಸ್ ಕರ್ಕೊಂಬರಬೇಕು ಅಂತಲೂ ಉದ್ದೇಶ ಇತ್ತು. ಎರಡನೇದಾಗಿ ಸ್ವಲ್ಪ ಈ ಒಂದು ಬೇರೆ ಬೇರೆ ಕೋರ್ಟ್ ಕೇಸ್ಗಳೆಲ್ಲ ಸ್ಪೂರಿಯಸ್ ಚಾರ್ಜಸ್, ಬೇರೆ ಬೇರೆ ಒಂದು ಏನೇನೋ ಕೇಸ್ಗಳು ಹಾಕಿ ಇದ್ದಾವೆ. ಇವೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಐ ವಿಲ್ ಕಂಪ್ಲೀಟ್ಲಿ ಗೋ ಫಾರ್ ಇಟ್. ಬಟ್ ನಮಗೆ ಅಲಿಜೆನ್ಸ್ ಲೈಸ್ ವಿತ್ ದ ಪೀಪಲ್ ಆಫ್ ಕರ್ನಾಟಕ. ಸೊ ಇಲ್ಲೇ ಬಂದು ಸಿಟಿಸನ್ ತೊಗೊಳ್ಳೋದೇ ನನ್ನ ಉದ್ದೇಶ. ಸೊ ಇವಾಗ ಇದ್ದಿದ್ದು ಕ್ಲಿಯರ್ ಆಗಿದ್ದೀರಾ? ಕ್ಲಿಯರ್ ಆಗಿದೆ. ಸೊ ವಾಟ್ ಪ್ಲಾನ್ಸ್ ಫಾರ್ ಯುವರ್ ಫ್ಯೂಚರ್? ಆರ್ ಯು ಪ್ಲಾನಿಂಗ್ ಟು ಹ್ಯಾವ್ ಕಿಡ್ಸ್? ಕರ್ನಾಟಕದಲ್ಲಿ ಯಾರದೇ ಒಂದು ರೀತಿ ತಂದೆ ತಾಯಿ ಇಲ್ದಿರೋ ಮಕ್ಕಳೆಲ್ಲ ನಾವೇ ನೋಡ್ಕೊಳಕ್ಕೆ ನಮ್ಗೆ ಇಷ್ಟ. so ನಮ್ದೇ sweet. ಆದ ಪರ್ಸನಲ್ ಕಿಡ್ಸ್ ಅನ್ನೋದು ನಮ್ದೇ DNA ಇರಬೇಕು ಅಂತ ನಾನು ಚೇತನ್ ಲೆಗಸಿನ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ? ಹೋರಾಟಗಾರರು ಬರಬೇಕು ಚೇತನ್. ಬಹಳ ಜನ ಎಕ್ಸ್ಟ್ರಾರ್ಡಿನರಿ ಹೋರಾಟಗಾರತಿಯರು, ಬಹಳ ಜನ ಎಕ್ಸ್ಟ್ರಾರ್ಡಿನರಿ ಡೈನಾಮಿಕ್ ಪೀಪಲ್, ಯೂತ್ಸ್ ನಮ್ಮ ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲ ದೇ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಗಿವ್ ಬ್ಯಾಕ್ ಟು ಸೊಸೈಟಿ ಅಂಡ್ ದೇ ಆಲ್ಸೋ ನೋ ಅಬೌಟ್ ದಟ್ ಕಾನ್ಷಿಯಸ್ನೆಸ್ ಜಾಸ್ತಿ ಬೆಳೀತಾ ಇದೆ. ಸೊ ಅದು ಬೇಕು. ಅಂಡ್ ವಿ ನೀಡ್ ದ ರೈಟ್ ಡೈರೆಕ್ಷನ್, ಇಕ್ವಾಲಿಟಿ. ಬಟ್ ಮಕ್ಕಳು ನಂದೇ ಮಕ್ಕಳು ನಿಮ್ಮ ಮಕ್ಕಳು ಮಾಡಿದ್ರೆ ಯು ಹ್ಯಾವ್ ಟು ಲೈಕ್ ಯು ಹ್ಯಾವ್ ಟು ಬಿ ದೇರ್, ಯು ಹ್ಯಾವ್ ಟು ಗಿವ್ ದ ಟೈಮ್. ಯಾವ ಮಗುನು ಕೂಡ ನಾನು ಬರಬೇಕು ಅಂತ ಕೇಳಿದ್ದಲ್ಲ, ನಾವೇ ಅದನ್ನ ಕರ್ಕೊಂಡ್ ಬಂದಿದ್ದು. ಸೊ ಕರ್ಕೊಂಡ್ ಬಂದಾಗ ಮೇಕಿಂಗ್ ದ ಬೇಬಿ ಆಫ್ ಕೋರ್ಸ್ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಮದರ್, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ರೇಸಿಂಗ್ ದ ಬೇಬಿ ಆಸ್ ಪೇರೆಂಟ್ಸ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ನಾನು ಟೈಮ್ ಕೊಡೋಕ್ಕೆ ಪ್ರಯಾರಿಟಿ ಮಾಡೋಕ್ಕಾಗಿಲ್ಲ ಅಂದರೆ ಪ್ರಶ್ನೆ ಬರುತ್ತೆ. ಮತ್ತೆ ಇವಾಗ ಹೌ ಡು ಯು ಬ್ಯಾಲೆನ್ಸ್ ಯುವರ್ ಫ್ಯಾಮಿಲಿ ಲೈಫ್ ಆ್ಯಂಡ್ ಪೊಲಿಟಿಕಲ್ ಜರ್ನಿ ಜೊತೆಗೆ ನಿಮ್ಮ ಫಿಟ್ನೆಸ್ ರೂಟೀನ್ ಆಗಿರಲಿ, ಅಥವಾ ಓವರ್ ಆಲ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್, ಆರ್ ಜಸ್ಟ್ ಗೋಯಿಂಗ್ ಔಟ್ ಶಾಪಿಂಗ್, ಆರ್ ಲೈಕ್ ಮನೆಗೆ ಏನು ತರಬೇಕು ವಸ್ತುಗಳು, ಇದೆಲ್ಲ ಹೆಂಗೆ ಬ್ಯಾಲೆನ್ಸ್ ನಡೆಯುತ್ತೋ ಮಗು ಆದಮೇಲೂ ಹಾಗೆ ಬ್ಯಾಲೆನ್ಸ್ ಆಗುತ್ತೆ? ಪ್ರಯಾರಿಟೀಸ್ ಬ್ಯಾಲೆನ್ಸ್ ಮಾಡ್ಬೋದಲ್ವಾ ಅಂತ. ಐ ಆಮ್ ನಾಟ್ ಕನ್ವಿನ್ಸಿಂಗ್ ಯು, ಬಟ್ ಇಟ್ಸ್ ಯೋರ್ ನಿಮಗೆ you would know better than me. You would know better than me. You're a good mother of a very bright boy. Thank you. ಬಟ್ ಏನಂದ್ರೆ ಆ ಮಗು ಮಾಡಾದ್ಮೇಲೆ ಹೌದು, we cannot go back. 100% I can't go back. So the question is ಅದನ್ನ ಪ್ಲಸ್ ಮೈನಸ್ ಎಲ್ಲ ರೀತಿ ಯೋಚನೆ ಮಾಡ್ಬಿಟ್ಟು ಅದು it's better to make an act of omission than an act of commission. Act of omission ಬಟ್ ಇದೇ ಥಾಟ್ ಎಲ್ರಿಗೂ ಬಂದ್ರೆ ಮುಂದೆ ನಮ್ಮ ಪ್ರಜೆಗಳು ಯಾರು ಇರೋದೇ ಇಲ್ಲ. ಥಾಟ್ ಎಲ್ಲರಿಗೂ ಬಂದ್ರೆ ಓವರ್ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ನೈನಾ. ನಿಮ್ ಥಾಟ್ ಹಿಂಗಿದೆ, ಬಟ್ ಈಗ IVF ಅಲ್ಲೂ ಬೇಬೀಸ್ ಮಾಡ್ಕೊಂತಾ ಇದ್ದಾರೆ ವಿತೌಟ್ ಇವನ್ having a partner. So what is your view about that? It's a bold stance. I think the woman has a right to make the child in the way she feels right. Absolutely. But ಅದು ಸಂತೋಷನೇ, and that using technology for to bring in the new generation, great. But ಏನಂದ್ರೆ making the baby is one part. How well you raise the kids, how thoughtful you raise the kids is very important. So is Again, it you possible? have to be very conscious in every step you take. So ಮಗುಗೋಸ್ಕರನೂ ಎವಾಲ್ವ್ ಆಗಿ ಬಹಳ ಜನ ಚೆನ್ನಾಗಿ evolve ಆಗೋರು ಆಗ್ತಾರೆ. ಇದ್ದಾರೆ, ಬಹಳ ಜನ ಚೆನ್ನಾಗಿ evolve ಆಗಿರೋರು. ನೀವು ಹೇಳ್ದಂಗೆ ನೈನಾ, many people say when you become parents is when you become true adults ಅಂತ ಹೇಳ್ತಾರೆ. True. ಯಾಕಂದ್ರೆ ಆವಾಗ ನಿನ್ನ ಜವಾಬ್ದಾರಿ ಏನೇನು ಅಂತ ಗೊತ್ತಾಗುತ್ತೆ. ಸೊ ದಟ್ಸ್ ಗ್ರೇಟ್. IVF ಮಾಡಿದ್ರು ದಟ್ಸ್ ಗ್ರೇಟ್, ಬಟ್ ಮೋರ್ ಇಂಪಾರ್ಟೆಂಟ್ಲಿ ಹೌ ಯು ರೇಸ್ ದ ಚಿಲ್ಡ್ರನ್, ಬ್ರಾಡ್ ಥಿಂಕಿಂಗ್, ಎಥಿಕಲಿ. ಈಗ ಎಷ್ಟೊಂದು ಜನ ದೇ ವುಡ್ ಹ್ಯಾವ್ ಪುಟ್ ಸೋ ಮಚ್ ಎಫರ್ಟ್ ಟು ರೇಸ್ ಅ ಚೈಲ್ಡ್, ಒಳ್ಳೆ ಎಥಿಕ್ಸು ಮಾರಲ್ಸು ಎಲ್ಲ ಮಾಡಿದ್ರು ಅವರು ಕೆಟ್ಟ ಹಾದಿ ಹಿಡಿಯೋ ಸಾಧ್ಯತೆ ಇದೆ. ಆ್ಯಂಡ್ ಆ ಒಂದು ಹೆಲ್ಪ್ಲೆಸ್ನೆಸ್ಸಿಗೆ ಏನು ಹೇಳ್ತೀರಾ ಅವಾಗ? Yeah, you would like to believe, Naina, that if you raise your kids with the right morals and direction and guidance kotre, the kids will grow up to be responsible adults. ಆದರೆ
ಎಲ್ಲ ನಮ್ಮ ಕೈಯಲ್ಲಿ ಇರಲ್ಲ. ಅವ್ರ ಲಿಮಿಟೇಷನ್ ಅವ್ರಿಗೆ ಅರ್ಥ Limitations ಇರುತ್ತೆ. ಆಗ್ಬೇಕು. ಆ್ಯಂಡ್ ಎಷ್ಟೋ ಸರಿ ನಮಗೆ ವಿ ಹ್ಯಾವ್ ಗುಡ್ ಪೇರೆಂಟ್ಸ್ ವಿತ್ ಕಿಡ್ಸ್ ಹೂ ಆರ್ ಸಮಟ್ ಸ್ಪಾಯ್ಲ್ಡ್, ಆ್ಯಂಡ್ ವಿ ಹ್ಯಾವ್ ಸಮ್ಟೈಮ್ಸ್ ವೆರಿ ಎಕ್ಸ್ಟ್ರಾರ್ಡನರಿ ಕಿಡ್ಸ್ ವಿತ್ ಪೇರೆಂಟ್ಸ್ ಟೈಮು ಕೊಟ್ಟಿರಲ್ಲ. ಸೊ ಎನಿಥಿಂಗ್ ಇಸ್ ಪಾಸಿಬಲ್. ಇವಾಗ ಎಷ್ಟೊಂದು ಮಕ್ಕಳು ನ್ಯಾನೀಸ್ ಜೊತೆನೆ ಬೆಳೀತಾ ಇರೋದು ನಿಜ. ಮಕ್ಕಳು. And they try to escape from the most challenging phase. Like, oh, ಈ ಫೇಸ್ ಆಗೋದ್ಮೇಲೆ ಐ ವಿಲ್ ಬಿ ದೇರ್ ಫಾರ್ ದ ಚೈಲ್ಡ್, ಆ ಥರನೂ ಇರ್ತಾರೆ. ಇಷ್ಟು ನೀವು ಮಕ್ಕಳು ಮಾಡಬೇಕು ಬಿಕಾಸ್ ನಾನು ಸ್ಕೂಲ್ ಮುಗಿಸ್ಬೇಕು, ಆಮೇಲೆ ಕಾಲೇಜ್ ಮುಗಿಸ್ಬೇಕು, ಆಮೇಲೆ ಕೆಲಸ ತೊಗೋಬೇಕು, ಆಮೇಲೆ ಮದುವೆ ಆಗಬೇಕು, ಆಮೇಲೆ ಮಕ್ಕಳು ಮಾಡಬೇಕು. ಇಟ್ಸ್ ಜಸ್ಟ್ ಕೈಂಡ್ ಆಫ್ ಒನ್ ಆಫ್ಟರ್ ದಿ ಅದರ್ ನೆಕ್ಸ್ಟ್ ಚಾಪ್ಟರ್ ಇನ್ ಅ ವೆರಿ ಮೆಥಾಡಿಕಲ್ ವೇ ಅಂದರೆ ಯು ವೋಂಟ್ ಬಿ ಗುಡ್ ಪೇರೆಂಟ್ಸ್. ನೀವು ಸುಮ್ಮನೆ ಅದು ಒಂದು ರೀತಿ ಅದು ಒಂದು ಎಲ್ಲರೂ ಮಕ್ಕಳು ಮಾಡ್ತಾರೆ, ನಾವು ಮಕ್ಕಳು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಂತರ ಮಾಡಿದ್ರೆ ಯು ವೋಂಟ್ ಬಿ ಎಂಡ್ ಅಪ್ ಗಿವಿಂಗ್ ಇಟ್ ದಟ್ ಪ್ರಯಾರಿಟಿ. But if you have a certain kind of larger vision and make it the priority, then ನಿಮ್ಮ ಮಕ್ಕಳು ಕೂಡ you'll find satisfaction ಸಿಗ್ಬೋದು. ನಿಮ್ಮ ಮಕ್ಕಳು ಕೂಡ will end up being very responsible adults. I mean, it's a case by case situation. But ನನ್ನ ಪ್ರಕಾರ it doesn't make sense. ಮದುವೆ ಆಗಿದ ತಕ್ಷಣ ಮಕ್ಕಳು ಬೇಕೇ ಬೇಕು ಅಂತ ನಾನು ನೋಡಲ್ಲ. ಅದು ಒಂದು ಹಳೆ ತಲೆಮಾರಿನ ಯೋಚನೆ. ನಿಮ್ಮ ಮದುವೆ ಆದಮೇಲೆ ನೀವು ಮಕ್ಕಳು ಮಾಡದೇ ಇದ್ರೂ you can live a happy committed life and a very meaningful life. ಮೀನಿಂಗ್ಫುಲ್ ಅಂತ ಹೇಳ್ತಿದ್ರ, ಬಟ್ ಐ ಹ್ಯಾವ್ ಸೀನ್ ಪೀಪಲ್ ಇನ್ ಅಮೇರಿಕಾ ಹ್ಯಾವಿಂಗ್ ಕಿಡ್ಸ್, ಮೋರ್ ದೆನ್ 3-4 ಕಿಡ್ಸ್, ಬರೀ ಸೋಷಿಯಲ್ ಬೆನಿಫಿಟ್ಸ್ ಪರ್ಪಸ್ಗೋಸ್ಕರ. ಹೌದಾ? ಯಾ, ಅಂದರೆ ಟ್ಯಾಕ್ಸ್ ಬೆನಿಫಿಟ್ಸ್ಗೋಸ್ಕರ ಜಾಸ್ತಿ ಮಕ್ಕಳಿದ್ರೆ ನಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಅನ್ನೋ ಕಾರಣಕ್ಕೂ ಮಾಡ್ಕೊಳ್ತಾರೆ ಅಂತ. ಇಂಟ್ರೆಸ್ಟಿಂಗ್. ಯಾಕಂದರೆ ನಾನು ಕೇಳಿರಲಿಲ್ಲ, ಬಟ್ ನನಗೆ 10-20 ವರ್ಷದಿಂದ ನಾನು ಅಮೇರಿಕಾದಲ್ಲಿ ಇದ್ದಿಲ್ಲ. ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಮುಂಚೆ ಏನಾಗೋದು ಅಂದರೆ ಮಕ್ಕಳು 18 ಆದಮೇಲೆ ನೀನು ಮನೆ ಬಿಟ್ಟು ಹೋಗ್ತೀಯ. ಅದಾದಮೇಲೆ ನೀನು ಮತ್ತೆ ತಂದೆ ತಾಯಿ ಮನೇಲಿ ನೀನು ಇರ್ತೀಯ ಅಂದರೆ ನೀನು ಕೆಲ್ಸಕ್ಕೆ ಬಾರದಿರೋನು ಅಂತ ಅರ್ಥ ಆಯಿತು ನಾವೆಲ್ಲ ಬೆಳೀತಾ ಇದ್ದಾಗ. ನೀವು ಹಾಗೆ 18 ವರ್ಷಕ್ಕೆ ಹೋಗಿ 18 ವರ್ಷಕ್ಕೆ ನಾನು ನನ್ನ ತಮ್ಮ ಮನೆ ಬಿಟ್ಬಿಟ್ವಿ. ಸೊ ನೀನು ವಾಪಸ್ಸು ಮನೆಗೆ ಬಂದು ನೀನು ಇರ್ತೀಯ ಅಂದರೆ ನಿನ್ಗೇನು ಕೆಲಸ ಸಿಕ್ಕಿಲ್ವಾ, ನಿನಗೇನು ಒಂದು ನೀನಾಗಿ ನೀನೇ 2 ಕಾಲ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ವಾ, ನೀನಾಗಿ ನೀನೇ ಬಾಡಿಗೆ ಕಟ್ಟೋಕ್ಕಾಗಲ್ವಾ, ಇಟ್ ಆಲ್ಮೋಸ್ಟ್ ಲೈಕ್ ಫ್ರೌಂಡ್ ಅಪಾನ್. ಕರೆಕ್ಟ್. ಬಟ್ ಎಷ್ಟೋ 2009 ರಿಸೆಷನ್ನು ಬೇರೆ ಬೇರೆದೆಲ್ಲ ಆದಮೇಲೆ ಎಷ್ಟೋ ಯೂತ್ ಕಿಡ್ಸ್ ಎಂಡ್ ಅಪ್ ಕಮಿಂಗ್ ಬ್ಯಾಕ್ ಲಿವಿಂಗ್ ವಿತ್ ದ ಪೇರೆಂಟ್ಸ್. ಆ್ಯಂಡ್ ಅದರಲ್ಲೂ ಕೂಡ ಅದು ಒಂದು ಫೈನಾನ್ಷಿಯಲ್ ರೀಸನ್ಸು ಅದು ಕೂಡ ಇಸ್ ಬಿಕಮ್ ಮಚ್ ಮೋರ್ ಎಕ್ಸೆಪ್ಟೆಡ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ದೇರ್ ಈಸ್ ಅ ಚೇಂಜ್ ಇನ್ ಕಲ್ಚರು ಚೇಂಜ್ ಆಗುತ್ತೆ ಇಫ್ ಯು ಫಾರ್ ವೇರಿಯಸ್ ರೀಸನ್ಸ್. ಸೊ ಅದು ಕೂಡ ನೀವು ಹೇಳ್ದಂಗೆ 3-4 ಜನ ಮಕ್ಕಳು ನಾವು ಇದರಲ್ಲಿ ಕೇಳಿದ್ವಿ, ರಷ್ಯಾನಲ್ಲಿ ಕೇಳಿದ್ದೀವಿ, ಜಪಾನಲ್ಲಿ ಕೇಳಿದ್ದೀವಿ. ಎಲ್ಲಿ ಪಾಪ್ಯುಲೇಷನ್ ಅನ್ನೋದು ಎಷ್ಟು ಕಡಿಮೆ ಆಗಿದೆ, ಅಲ್ಲಿ ಬೇರೆ ಬೇರೆ ರೀತಿ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡೋಕ್ಕೆ ಬೇರೆ ಬೇರೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಇಫ್ ಯು ಬಿಕಮ್ ಅ ಮೋರ್ ರ್ಯಾಷನಲ್, ಮೋರ್ ಕಂಪ್ಯಾಷನೇಟ್, ಮೋರ್ ಕನ್ಸರ್ನ್ ಸೊಸೈಟಿ ಅಂದಾಗ ಎವ್ರಿ ಆ್ಯಕ್ಷನ್ ಯು ಟೇಕ್ ಯೋಚನೆ ಮಾಡ್ತೀರಾ. ಕರೆಕ್ಟ್. ಮಕ್ಕಳನ್ನ ಸುಮ್ಮನೆ ಮಕ್ಕಿ ಮಕ್ಕಳು ಮಾಡಿಬಿಟ್ಟು ಯು ಡೋಂಟ್ ಯೂಸ್ ವುಮೆನ್ ಆಸ್ ಬೇಬಿ ಮೇಕಿಂಗ್ ಮೆಷೀನ್ಸ್ ಆ್ಯಂಡ್ ಯು ಡೋಂಟ್ ವಾಂಟ್ ಟು ಕೀಪ್ ದಿಸ್ ಮಲ್ಟಿಪಲ್ ಕಿಡ್ಸ್ ಅನ್ನೋಕ್ಕಿಂತ ಸಮ್ ಫ್ಯೂ ಕಿಡ್ಸ್ ಆ್ಯಂಡ್ ಟೇಕ್ ಕೇರ್ ಆಫ್ ದಮ್ ವೆಲ್, ಟೀಚ್ ದಮ್ ದ ರೋಪ್ಸ್. ಸೊ ಅದು ಕೂಡ ಸೊ ರ್ಯಾಷನಲ್ ಥಿಂಕಿಂಗ್, ರೆಸ್ಪಾನ್ಸಿಬಲ್ ಥಿಂಕಿಂಗ್ ಬಂದಷ್ಟು ಇನ್ವೇರಿಯಬ್ಲಿ ಮಕ್ಕಳು ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೀವಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡ್ತಾ ಇದ್ರಾ? ನಾನು ಕೂಡ ಸಮರ್ ಟೈಮ್ನಲ್ಲಿ ರಜೆ ಟೈಮಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ಗಳೆಲ್ಲ ಮಾಡಿದ್ದೀನಿ. ಯಾವ ಥರ? ನಾನು ಒಂದು ಇದರಲ್ಲಿ ಒಂದು ಲೀಗಲ್ ಆಫೀಸ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಸ್ಟೇಟ್ಸ್ ಅಟಾರ್ನೀಸ್ ಆಫೀಸ್ನಲ್ಲೇ ಕೆಲಸ ಮಾಡಿದ್ದೀನಿ. ಮತ್ತು ನನಗೆ ನಿಜವಾಗ್ಲೂ ಇದು ಮಾಡಿದ್ದು ACLU ಅಂತ, ಅಮೇರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂತ. ಅದು ಸಿವಿಲ್ ಲಿಬರ್ಟೀಸ್, ಹ್ಯೂಮನ್ ರೈಟ್ಸ್ ಬಗ್ಗೆ ಭಾಳ ಎಕ್ಸ್ಟ್ರಾರ್ಡನರಿ ಕೆಲಸ ಮಾಡಿದ್ರು. ಅಲ್ಲಿ ನನಗೆ ಬೇರೆ ಬೇರೆ ವಿಚಾರಗಳು ಕಲಿಯೋಕ್ಕೆ ಶುರುವಾಯಿತು. ಸೊ ಸಿವಿಲ್ ಲಿಬರ್ಟೀಸ್ ವಾಷಿಂಗ್ಟನ್ DC ಸೊ ಅದು ಕೂಡ ಮಾಡಿದೆ. ಆ್ಯಂಡ್ ಒಂದ್ಸಲಿ ನಾನು ಇಲ್ಲೂ ಕೂಡ ನಾನೇ ಸಮರ್ ಸ್ಕಾಲರ್ಶಿಪ್ನಲ್ಲಿ ಕರ್ನಾಟಕಕ್ಕೂ ಬಂದು ಸ್ಟಡಿ ಮಾಡ್ತಾ ಇದ್ದೆ. ಸೊ ಡಿಫ್ರೆಂಟ್ ಜಾಬ್ಸ್. ಆ್ಯಂಡ್ ಒನ್ ಜಾಬ್ ಐ ಡಿಡ್ ವಿಚ್ ಗೋಸ್ ಅಗೇನ್ಸ್ಟ್ ಎವ್ರಿಥಿಂಗ್ ನಾನು what I believe in. ನಾನು ಫಸ್ಟ್ ಇಯರ್ ಕಾಲೇಜ್ ಮುಗಿಸಿದ ಮೇಲೆ ನಾನು ಸಾಲ್ಮನ್ ಸ್ಮಿತ್ ಬಾರ್ನಿಯಲ್ಲಿ ಕೆಲಸ ಮಾಡಿದೆ ಒಂದು ಸ್ವಲ್ಪ ತಿಂಗಳು. ದಟ್ಸ್ ಅನ್ ಐ ಬ್ಯಾಂಕಿಂಗ್ ಫರ್ಮ್. ನನಗೆ ಯಾವತ್ತೂ ಕೂಡ ಐ ಬ್ಯಾಂಕಿಂಗು, ಈ ವಿಚಾರಗಳಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗು ಇದು ಯಾವುದು ಆಸಕ್ತಿ ಇರಲಿಲ್ಲ. ಅಲ್ಲಿ ಐ ಬ್ಯಾಂಕಿಂಗ್ ಫರ್ಮ್ಗೆ ಏನೋ ಒಂದು ಎಕ್ಸ್ಪೋಜರ್ಗೋಸ್ಕರ ಹೋಗಿತ್ತು. ಅಲ್ಲಿ ಹೋಗಿ 2-3 ತಿಂಗಳು ಕೆಲಸ ಮಾಡ್ತಾ ಅಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಅಂತ ಪೇಪರ್ ಇರೋದು. ಇಟ್ಸ್ ಆಲ್ ಅಬೌಟ್ ದುಡ್ಡು ಕಾಸು, ವಾಲ್ ಸ್ಟ್ರೀಟ್ ಮನಿ.
ಆ ವಾತಾವರಣ, ಆ ದುಡ್ಡು, ಆ ವಿಚಾರಗಳೆಲ್ಲ ಓದಕ್ಕೆ ಶುರು ಮಾಡೋದು, ಸ್ಟಾಕ್ಸು, ಬಾಂಡ್ಸು. ನನಗೆ ಒಂದ್ಸಲಿ ಹೊಳಿತು, ನಾನು MBA ಮಾಡೋಣ ಅಂತ. ಆವಾಗಲೇ ನಾನು ಬಿಟ್ಟು ಬಂದ್ಬಿಟ್ಟೆ. ಹಿಂಗೆ ಯೋಚನೆ ಮಾಡೋಕ್ಕಾಗಲ್ಲ, ನೀನು ದೇಶ ಸೇವೆ ಮಾಡಬೇಕು, ನೀನು ಹೋರಾಟ ಮಾಡಬೇಕು, ನೀನು ಸಮಾಜ ಸೇವೆ ಮಾಡಬೇಕು. But that did attract you at one point. Didn't attract me. ನಮ್ಮ ತಂದೆ ಹೇಳಿದ್ರು, ನೋಡಪ್ಪ ನೀನು ಕೂಡ ಮನಿ ಮ್ಯಾಟರ್ಸನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ತಗೋ ಇಲ್ಲೂ ಕೂಡ ನಿನ್ನ ಕೆಲಸ ಸಿಕ್ಕಿದೆ, ನೀನು ಕೂಡ 1-2 ತಿಂಗಳು ಕೆಲಸ ಮಾಡ್ಕೊಂಡು ಅದು ಒಂದು ಎಕ್ಸ್ಪೋಜರ್ ಮಾಡ್ಕೊಂಡು. ನನಗೆ ಅವಾಗ 18 ವರ್ಷ. ಐ ವಾಸ್ ಅಪೋಸ್ಡ್, ಐಡಿಯಾಲಜಿಕಲಿ ಅಪೋಸ್ಡ್. ಬಟ್ ಏನು ಪರವಾಗಿಲ್ಲ, ಸಮ್ಮರ್ ಟೈಮ್ ನಾನು ಸ್ಟೇಟ್ಸ್ ಅಟರ್ನೀಸ್ ಆಫೀಸ್ ಜೊತೆನೂ ಇದನ್ನು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಲೆಟ್ ಮಿ ಟೇಕ್ ಇಟ್ ಅಪ್. ಬಟ್ ಮೈ ಡೌಟ್ಸ್ ಆ್ಯಂಡ್ ಮೈ ರಿಸರ್ವೇಷನ್ಸ್, ಅಂದರೆ ಇದನ್ನು ಮಾಡಬಾರ್ದು ಅಂತ ಇದು ಗಟ್ ಕನ್ಫರ್ಮ್ಡ್ ಅಲ್ಲಿ. ಯಾಕಂದರೆ ಅಲ್ಲಿ ಏನಾಗೋದು ಅಂದರೆ ಎಲ್ಲದಕ್ಕೂ ಒಂದು ರೀತಿ ದುಡ್ಡು ಕಾಸೆ ಯೋಚನೆ ಮಾಡ್ತಾಯಿದ್ರು. ದೇರ್ ವಾಸ್ ನೋ ಸೋಷಿಯಲ್ ಕನ್ಸರ್ನ್. ಐ ವಾಸ್ ಜಸ್ಟ್ ಕೈಂಡ್ ಆಫ್ ಟರ್ನ್ಡ್ ಆಫ್. ಬಟ್ ನೀವು ಯಾವ ವಾತಾವರಣದಲ್ಲಿ ನೀವು ಇರ್ತಿರೋ ದ್ಯಾಟ್ ಅಫೆಕ್ಟ್ಸ್ ಯುವರ್ ಥಿಂಕಿಂಗ್ ಅ ಲಾಟ್. ಸೊ ನಾನು ಕೂಡ ಆ ವಾತಾವರಣದಲ್ಲಿ ನಾನು ಬಿಸ್ನೆಸ್ ಸ್ಕೂಲ್ ಮಾಡೋದಲ್ಲ ಅಂತ ನನಗೆ ಯೋಚನೆ ಮಾಡಿ, ಸಂಬಡಿ ಹೂ ಇಸ್ ವೆರಿ ಅಪೋಸ್ ಟು ದಿಸ್ ಕೈಂಡ್ ಆಫ್ ಕ್ಯಾಪಿಟಲೈಸೇಷನ್, ಕಾರ್ಪೊರೇಟೈಸೇಷನ್. ಚಿಕ್ಕ ವಯಸ್ಸಲ್ಲೂ ಕೂಡ it struck me at one point. So anybody considering the vatavana can be influenced for various degrees of good and various degrees of bad. ಸೊ ಇಲ್ಲಿ ಆ ಡಿಗ್ನಿಟಿ ಆಫ್ ಲೇಬರ್ ಅಂತೆಲ್ಲ ಯೋಚನೆ ಮಾಡ್ತಾರಲ್ವಾ. ಸೊ ನಮ್ಮ ಮಕ್ಕಳು ಅಮೆರಿಕಲ್ಲಿ ಓದ್ತಾ ಇದ್ದಾರೆ, ಬಟ್ ಅಲ್ಲಿ ನೋಡಿದ್ರೆ ಅಲ್ಲೇನೋ ಕೆಲಸ ಮಾಡ್ತಾ ಇರ್ತಾರೆ, ಪಾರ್ಟ್ ಟೈಮ್ ಜಾಬ್. ಅದನ್ನ ಹೇಳ್ಕೊಳಲ್ಲ ಇಲ್ಲಿ. ನಾನು ಅಲ್ಲಿ ಮೆಕ್ಡೀಲ್ ಕೆಲಸ ಮಾಡಿದೆ, ಅಥವಾ ಶೆಫ್ ಆಗಿ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ, ಅಥವಾ ಯಾವುದೋ ಮಾಲಲ್ಲಿ ಏನೋ ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ. ಬಟ್ ದೇ ಡೋಂಟ್ ರಿಯಲಿ ವಾಂಟ್ ಟು ಟೆಲ್ ಇಟ್ ಇಲ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲಾ ಜಾಬ್ಸ್ನು ಬೇರೆ ಬೇರೆ ತರ ನೋಡ್ತಾರೆ. ಸೊ ಅಲ್ಲೋಗಿ ಈ ಕೆಲಸ ಯಾಕೆ ಮಾಡ್ಬೇಕು ನನ್ನ ಮಕ್ಕಳು ಅಂತ ಯೋಚನೆ ಮಾಡೋ ಪೇರೆಂಟ್ಸು ಇದ್ದಾರೆ. ಸೊ ಅಂತವ್ರಿಗೆ ಯು ಬ್ರಿಂಗ್ ಅ ಗುಡ್ ಪಾಯಿಂಟ್ ನೈನಾ. ಸಿ, ಅಮೆರಿಕದಲ್ಲಿ while there is economic inequality very strongly, ವೊಕೇಶನಲ್ ಇನ್ಇಕ್ವಾಲಿಟಿ ಇಲ್ಲ, ಉದ್ಯೋಗದ ಅಸಮಾನತೆ ಇಲ್ಲ. ಅಂದರೆ ನೋ ಮ್ಯಾಟರ್ ವಾಟ್ ಜಾಬ್ ಯು ಆರ್ ವರ್ಕಿಂಗ್, ನೀನು ಕಸ್ಟೋಡಿಯನ್ ಆಗಿರು, ನೀನು CEO ಆಗಿರು, ನಿನ್ನ ಘನತೆ ಅಷ್ಟೇ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೇರೆ ಇರ್ಬೋದು, ಕರೆಕ್ಟ್. ನಿನ್ನ ಒಂದು ಆಫೀಸ್ ಒಂದು ದೊಡ್ಡದಿರ್ಬೋದು, ಒಂದು ಬೇರೆದಿರ್ಬೋದು, ನಿನ್ನ ಮನೆ ಬೇರೆ ಬೇರೆದಿರ್ಬೋದು, ಬಟ್ ನಿನ್ನ ಉದ್ಯೋಗದ ಘನತೆ ಅಷ್ಟೇ ಇದೆ. ಕರೆಕ್ಟ್. ಬಿಕಾಸ್ ಅಲ್ಲಿ ನಿನಗೆ 1 ಅವರ್ಗೆ ಇಷ್ಟು ಅಂತ ಸಂಪಾದನೆ ಮಾಡೋ ಕೆಲಸ ಮಲ್ಟಿಪಲ್ ಕೆಲಸಗಳು ಸಿಗ್ತಾವಲ್ಲಿ. ಅದು ಇರ್ಬೋದು, ಬಟ್ ಜಾಬ್ ಬೇಸ್ಡ್ ಇನ್ಇಕ್ವಾಲಿಟಿ ಇಸ್ ನಾಟ್ ದ ಸೇಮ್. there is a certain kind of dignity of labor ಅಂತ ನೀವು ಹೇಳಿದ್ರಲ್ಲ, there is a dignity of labor. ಬಟ್ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ, there is not just economic inequality, there is vocational, ಉದ್ಯೋಗದ ಅಸಮಾನತೆ. So the job you do, you are placed on a certain hierarchy. ಸೊ ಉದ್ಯೋಗದ ಅಸಮಾನತೆ. ಸೊ ನೋಡಪ್ಪ, ಇವನು ಎಲ್ಲೋ ಒಂದು ಕಡೆ ಮೆಕ್ಡಾನಲ್ಸ್ನಲ್ಲಿ ರಜಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಾವೆಂಗೆ ನೋಡ್ತೀವಿ ಇಂಡಿಯಾದಲ್ಲಿ ಅಂದರೆ, ಮೆಕ್ಡಾನಲ್ಸ್ನಲ್ಲಿ ಕೆಲಸ ಮಾಡ್ತಾರೆ, ಎಲ್ಲೋ ಅಮೆರಿಕ ಹೋಗೋ ಈ ರೀತಿ ಅಂತ ನೋಡ್ತಾರೆ. ಅಮೆರಿಕಲ್ಲಿ ಏನು ನೋಡ್ತಾರೆ ಗೊತ್ತಾ? ನೋಡಪ್ಪ, ಅವನಾಗವನೇ 2 ಕಾಲ್ನಲ್ಲಿ, ಆ ಹುಡುಗಿ ಅವಳಾಗವಳೆ 2 ಕಾಲ್ನಲ್ಲಿ ನಿಂತ್ಕೊಳ್ಳೋಕ್ಕೆ ಇದು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಒಂದು ರೀತಿ ಅವ್ರಿಗೆ ಒಂದು ಟ್ಯಾಲೆಂಟನ್ನು ಅರ್ಥ ಮಾಡ್ಕೊತಾ ಇದ್ದಾರೆ. ಅವ್ರು ಹೆಂಗೆ ಒಂದು ರೀತಿ ಸೆಲ್ಫ್ ರಿಲೈಂಟ್ ಆಗಿರ್ಬೋದು ಕಲಿತಾ ಇದ್ದಾರೆ. ನಾನೇನೆ ಐ ಹೈರ್ಡ್ ಅ ಶೆಫ್ ವೆನ್ ಐ ಹ್ಯಾಡ್ ಅ ಬೇಬಿ 2 ತಿಂಗಳಿಗೆ. ಆ್ಯಂಡ್ ಎವ್ರಿ ಅವರ್ $25 ಕೊಡಬೇಕಿತ್ತು. ಸೊ ದಿನಕ್ಕೆ 3 ಅವರ್ ಬಂದು ಹೋಗ್ತಾ ಇದ್ಲು. ಐ ವಾಸ್ ಲೈಕ್, ಇಟ್ಸ್ ಅ ಲಾಟ್ ಆಫ್ ಮನಿ, ನಾನೇ ಯಾಕೆ ಈ ಕೆಲಸ ಮಾಡಬಾರ್ದು ಮುಂದಕ್ಕೆ? ಅಂದ್ರೆ ನನಗೆ ಇಷ್ಟು ಬರ್ತಾ ಇದೆ ಅಂದ್ರೆ, ಇಫ್ ಐ ಆಮ್ ಪ್ಯಾಷನೇಟ್ ಅಬೌಟ್ ಕುಕಿಂಗ್, ಇಫ್ ಐ ರಿಯಲಿ ಲವ್ ದ್ಯಾಟ್, ಐ ಡೋಂಟ್ ಮೈಂಡ್ ಡೂಯಿಂಗ್ ಇಟ್ ಅಂತ ಆ ಥರ ಮೈಂಡ್ ಸೆಟ್ಟು ಚೇಂಜ್ ಆಗಿರೋದಿದೆ. ಆ್ಯಂಡ್ ಟೀಚರ್ ಆಗಿ ಕೆಲಸ ಮಾಡಿದ್ದು ಅಷ್ಟೇ. ನನಗೆ ಐ ಲವ್ ಕಿಡ್ಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡೂ ಲೈಕ್ IT ಏನು ಬೇಕಾದರೂ ಚೂಸ್ ಮಾಡ್ಬೋದಿತ್ತು. ಬಟ್ ನನಗೆ ನನ್ನ ಕೈಲಿ ಏನು ಕೊಡೋಕ್ಕಾಗುತ್ತೆ ಎಜುಕೇಷ್ನಲಿ, ನಾಲೆಜ್ ವೈಸ್ ನಾನು ಎಲ್ಲಿ ಕಲಿಬೋದು? ಆ್ಯಂಡ್ ಐ ವಾಂಟೆಡ್ ಟು ಬಿ ಅರೌಂಡ್ ಮೈ ಕಿಡ್ ಆಲ್ಸೋ. ಸೊ ದೇರ್ ವರ್ ಲೈಕ್ ಥಿಂಗ್ಸ್ ದಟ್ ಐ ಹ್ಯಾಡ್ ಟು ಬ್ಯಾಲೆನ್ಸ್ ಆ್ಯಂಡ್ ಥಿಂಗ್ಸ್ ಜಸ್ಟ್ ವರ್ಕ್ಡ್ ಔಟ್. ಅಲ್ಲಿ ಹೋಗ್ಬಿಟ್ಟು ಏನು ಇಷ್ಟು ವರ್ಷ ಜನಪ್ರಿಯತೆ ಎಲ್ಲ ತೊಗೊಂಡು ಅಲ್ಲೋಗಿ ಹಂಗೆ ಮಾಡ್ತಾಯಿದ್ದೀರಾ, ಆ ಥರ ಪ್ರಶ್ನೆ ಮಾಡಿದವರು ಇದ್ದಾರೆ. ಬಟ್ ನನಗೆ ಯಾವ ಫೇಸಲ್ಲೂ ಆ ಥಾಟ್ ಬಂದೇ ಇಲ್ಲ. ವಂಡರ್ಫುಲ್. ಜನ ಪ್ರಶ್ನೆ ಮಾಡೋದು ಅವ್ರ ಸೀಮಿತ ಆಲೋಚನೆಯಿಂದ ನೋಡ್ತಾರೆ. ಬಟ್ ನೀವು ಯು ಡೂ ವಾಟ್ ಇಸ್ ಪ್ಯಾಷನೇಟ್, ವಾಟ್ ಯು ಎಂಜಾಯ್, ವಾಟ್ ಯು ಫೈಂಡ್ ಜಾಯ್ ಇನ್ ಅಲ್ವಾ? ಸೊ ಅದು ನಮಗೆ ಖಂಡಿತ. ಆ್ಯಂಡ್ ದ ಡಿಗ್ನಿಟಿ ಆಫ್ ಲೇಬರ್ ಶುಡ್ ಬಿ ಕನೆಕ್ಟೆಡ್ ಆಲ್ಸೋ ಟು ಸಂಬಳ ಆ್ಯಂಡ್ ಎಕನಾಮಿಕ್ ಇಕ್ವಾಲಿಟಿ.
ಅರ್ಥ ಆಯ್ತಾ? ಕರೆಕ್ಟ್. ಸೊ ನಮಗೆ ಇವಾಗ ಕೋವಿಡ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಡಿಗ್ನಿಟಿವ್ ಲೇಬರ್ ಕೊಡೋಕ್ಕೋಸ್ಕರ ನಾವು ಚಪ್ಪಾಳೆ ಹೊಡೆದ್ವಿ, ನಾವೆಲ್ಲ ಕೋವಿಡ್ ವಾರಿಯರ್ಸ್ ಅಂತ ಚಪ್ಪಾಳೆ ಹೊಡಿತಾ ಇದ್ವಿ, ಅಥವಾ ಬೇರೆ ಬೇರೆ ಥರ ಅವ್ರಿಗೆ ಸಪೋರ್ಟ್, ವಿಚ್ ಇಸ್ ಗುಡ್. ಬಟ್ ಚಪ್ಪಾಳೆ ಹೊಡೆಯೋದಕ್ಕೆ ಜೊತೆ ಅವ್ರ ಬದುಕಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು. ನೀವು ಇವಾಗ ಮಾತಾಡ್ತಾ ಹೇಳಿದ್ರಿ ಹೇಗೆ ನಿಮಗೆ they were paying $25 an hour was also an incentive for you. Correct. So you have to be paid adequately too, and the job must be in your own mind. You must be given dignity, which society should give. So ನಾವು ಎರಡು ಕೂಡ dignity of labor and economic equality of labor too. So ನಾವು ಎರಡು ಕೂಡ interconnected. Yeah, that's a wonderful point. Yeah. So Chetan, for your kind of attitude and ನಿಮ್ಮ purpose for development, ಎಷ್ಟೊಂದು ಕೆಲಸ ಮಾಡಿದ್ದೀರಾ, and you have a goal to achieve and all that. So ಈ ಒಂದು attitude ಇಟ್ಕೊಂಡು ನೀವು ಒಳ್ಳೆ entrepreneur ಆಗ್ಬೋದು. So are you planning to start any business and provide employment, ಆ ಥರ ಏನಾದರೂ ಪ್ಲಾನ್ಸ್ ಇದೆಯಾ? ನಾನು ಆಂಟ್ರಪ್ರಿನರ್ ಆಗೋದಕ್ಕೆ ನಂದೇನು ಆಲೋಚನೆ ಇಲ್ಲ. ಬಟ್ ಡೆವಲಪಿಂಗ್ an entrepreneurial spirit is also important in society. ನಾವು ಒಂದು ರೀತಿ ನಾವು ಹೊಸ ಫ್ರೆಶ್ ಐಡಿಯಾಸ್, ಫ್ರೆಶ್ ಕಂಪನಿ ಸ್ಟಾರ್ಟಪ್ ಗ್ರೂಪ್ಸ್ ಆರ್ಗನೈಸೇಷನ್ಸ್ ಮಾಡೋದು is very important. According to me, Naina, rather than the typical kind of business commerce model, I believe ನೀವು ಆರ್ಟ್ಸ್ ಓದ್ದಷ್ಟು, ಹ್ಯುಮ್ಯಾನಿಟೀಸ್ ಓದ್ದಷ್ಟು, your creativity will grow and you'll be even more entrepreneurial in nature. True. So we must develop a spirit of inquiry and a spirit of arts and humanities. And ನಮ್ಮ ಸಮಾಜದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡು ಬರೋದರಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ ಸ್ವಲ್ಪ ಕಡಿಮೆ, ಆ್ಯಂಡ್ ಸಮಾಜನೂ ಕೂಡ ಆರ್ಟ್ಸ್ ಸ್ಟೂಡೆಂಟ್ಸ್ನ ನೋಡೋ ದೃಷ್ಟಿಕೋನನೂ ಒಂದು ರೀತಿ ಅಷ್ಟೊಂದು ಗೌರವದಿಂದ ನೋಡಲ್ಲ. ಬಟ್ ಯಾರಾದರೂ ದೇಶ ಕಟ್ಟೋದ್ರಲ್ಲಿ ಉತ್ತಮ ಆಗ್ತಾರೆ ಅಂದರೆ ಇಟ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್. ಆ್ಯಂಡ್ ಯಾಕೆ ಹಾಗೆ ನೋಡ್ತಾರೆ ಅಂದರೆ ಮೋಸ್ಟ್ ಥಿಂಗ್ಸ್ ಆರ್ ಕನೆಕ್ಟೆಡ್ ಟು ಮನಿ. ಆರ್ಟ್ಸ್ ಸ್ಟೂಡೆಂಟ್ಸ್ನಲ್ಲಿ ನಿಮಗೆ ಮನಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಕೆಲಸಗಳಲ್ಲಿ. ನೀವು ಇಫ್ ಯು ಸಿ ಯು ಮೈಟ್ ನಾಟ್ ಅರ್ನ್ ದ್ಯಾಟ್ ಮಚ್, ಆ್ಯಂಡ್ ಇಫ್ ಯು ಡೋಂಟ್ ಅರ್ನ್ ದ್ಯಾಟ್ ಮಚ್ ಇಟ್ಸ್ ಲೈಕ್ ರಿಸ್ಕಿ ಪ್ರೊಪೊಸಿಷನ್. Again, you have to be lucky whether you reach that level. And also it's a luxury to take up arts ಎಷ್ಟೋ ರೀತಿಯಲ್ಲಿ, ಯಾಕಂದರೆ you have to have the conference, the economic background and the exposure. and ಅದು ಮಾಡೋದು ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಬೇರೆ ಇನ್ನೆಲ್ಲೂ ಸಿಗಲಿಲ್ವಾ ಅಥವಾ ನೀವು ಇಲ್ಲೆಲ್ಲೂ ನಿಮಗೆ ಸಾಧ್ಯ ಇಲ್ವಾ. ಸಿ ಮೆನಿ ಪೀಪಲ್ ಗೋ ಇಂಟು ಇವಾಗ ಮೆಡಿಸಿನ್ನು ಅಥವಾ ಇವಾಗ ಬೇರೆ, ಬಿಕಾಸ್ ಇಟ್ಸ್ ಎ ಗ್ಯಾರಂಟಿಡ್ ಗುಡ್ ಇನ್ಕಮ್ ಆ್ಯಂಡ್ ನೀವು ಮಾರ್ಕ್ಸಿಂದ ಹೋಗ್ಬಿಡ್ತೀರಾ. ಕರೆಕ್ಟ್. ಸೊ ಆರ್ಟ್ಸು ಎಕ್ಸೆಪ್ಟ್ ಫಾರ್ ಕೆಲವು ಗ್ಯಾರಂಟೀಸ್, ನೀವು IAS KS ಈ ಥರದ್ದು ಬಿಟ್ಟರೆ ಇಟ್ ಡಸಂಟ್ ಗಿವ್ ಯು ದಟ್ ಗ್ಯಾರಂಟಿ. ಬಟ್ ಒನ್ ಥಿಂಗ್ ಇಟ್ ಡಸ್ ಗಿವ್ ಇಸ್ ನೇಷನ್ ಬಿಲ್ಡಿಂಗ್ನಲ್ಲಿ ಆ್ಯಂಡ್ ಆಲ್ಸೋ ಇನ್ ಅ ವೆರಿ ಗುಡ್ ಆಂಟ್ರಪ್ರಿನರ್ ಸ್ಪಿರಿಟ್ನಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸು ಅದು ಪ್ಲಸ್ ಆಗುತ್ತೆ ಅಂತ ನನ್ನ ವಾದ ಇದೆ. ಆವಾಗ ದೇಶಕ್ಕೂ ಒಳ್ಳೆಯದು, ವ್ಯಕ್ತಿಗೂ ಒಳ್ಳೆಯದು. ಸೊ ನಿಮಗೆ ಡಾಕ್ಟರ್ಸ್ ಪೇರೆಂಟ್ಸ್ ಇರೋದ್ರಿಂದ ಯು ನೆವರ್ ವಾಂಟೆಡ್ ಟು ಡೂ ಮೆಡಿಸಿನ್ ಅಥವಾ ನಿಮ್ಗೆ ಆ ಥರ ಏನು ಪ್ರೆಷರ್ ಇರಲಿಲ್ಲ? ಪ್ರೆಷರ್ ಇರಲಿಲ್ಲ, ಬಟ್ ಚಿಕ್ಕ ವಯಸ್ಸಲ್ಲಿ ನನಗೆ ಮೈ ಸೋಷಲ್ ಸರ್ಕಲ್ ಬಿಕಾಸ್ ಆಫ್ ಮೈ ಫಾದರ್ ಆ್ಯಂಡ್ ಮದರ್ ನನಗೆ ಇದ್ದಿದ್ದೆ ಮೆಡಿಸಿನ್ ಅಂದ್ಕೊಂಡಿದ್ದೆ. ಆವಾಗ ನಾನು ಮೆಡಿಸಿನ್ಗೆ ಹೋಗಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು ಚಿಕ್ಕ ವಯಸ್ಸಲ್ಲಿ. ಏನು ಹೋಗ್ಬಿಡ್ಲ ಅಪ್ಪ ಅಮ್ಮ ಏನಂತೀರಾ ಅಂತ. ಆವಾಗ ಅಪ್ಪಾಜಿ ಹೇಳಿದ್ರು, ನೋಡಪ್ಪ ನೀನು ಮೆಡಿಸಿನ್ ಮುಂದೆ ಹೋಗೋದು ನೋಡೋಣ, ಬಟ್ ನೀನು ಹ್ಯುಮ್ಯಾನಿಟೀಸ್ ಓದು, ಅದು ಇದು ಬ್ರಾಡನ್ ಯುವರ್ ಎಕ್ಸ್ಪೋಜರ್, ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್, ಯುವರ್ ಥಿಂಕಿಂಗ್ ಪ್ರಾಸೆಸ್, ಯುವರ್ ಕ್ರಿಯೇಟಿವಿಟಿ. ಸೊ ನಮ್ಮ ತಂದೆ ತಾಯಿ ಇಬ್ಬರು ಎಸ್ಪೆಷಲಿ ಮೈ ತಂದೆ ಇನ್ ದಿಸ್ ಆಸ್ಪೆಕ್ಟ್ ಹಿ ಸೆಡ್ ಗೋ ಆ್ಯಂಡ್ ಸ್ಟಡಿ ಹ್ಯುಮ್ಯಾನಿಟೀಸ್. ಸೊ ಅದು ಎಕ್ಸ್ಪೋಜರ್ ಕೊಟ್ಟರು ಅವ್ರು. ಆ್ಯಂಡ್ ಸೊ ಹಿ ಈಸ್ ಮೈ ಗುರು ಆ್ಯಂಡ್ ಐ ಥ್ಯಾಂಕ್ ಹಿಮ್ ಫಾರ್ ದ್ಯಾಟ್. ಬಟ್ ನಾನು ಏನಾದರೂ ಡಾಕ್ಟರ್ ಆಗಿದ್ದಿದ್ದರೆ ಐ ವುಡ್ ಹ್ಯಾಡ್, ನಾನು ಬಹುಶಃ ಅಮೆರಿಕಾದಲ್ಲಿ ಇದ್ಕೊಂಡು ಜಾಬ್ ಮಾಡ್ಕೊಂಡಿರ್ತಾ ಇದ್ದೆ. ವಾಟ್ ಡಾಕ್ಟರ್ ಯು ವುಡ್ ಹ್ಯಾವ್ ಬೀನ್ ಲೈಕ್? ಆನ್ ಆಪ್ಥಮಾಲಜಿಸ್ಟ್. ಐ ನನಗೆ ಆಪ್ಥಮಾಲಜಿಸ್ಟ್ ಭಾಳ ಇಂಟ್ರೆಸ್ಟ್ ಆಗಿತ್ತು. ಅದಕ್ಕೆ ನಿಮ್ಮ ಕಣ್ಣು ಎಷ್ಟು ಇಲ್ಲ ಥ್ಯಾಂಕ್ಸ್ ನೈನಾ, ಬಟ್ ನನಗೆ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಆಪ್ಥಮಾಲಜಿ. ಐ ಥಾಟ್ ಇಟ್ ವಾಸ್ ಕೂಲ್. ಆ್ಯಂಡ್ ಮೆಡಿಸಿನ್ ಇಸ್ ಇಂಟ್ರೆಸ್ಟಿಂಗ್, ಬಟ್ it wasn't a passion. Okay. So what do you think about this Gen Z generation? Because ಅವರು ನಾವುಗಳು ಅಟ್ಲೀಸ್ಟ್ ಏನೋ ಒಂದು ಬುಕ್ಸ್ ಓದ್ಕೊಂಡು ಅಥವಾ ರೋಡಲ್ಲಿ ಆಟ ಆಡಿಕೊಂಡು ಬೆಳೆದಂತಹ ಒಂದು ಜನರೇಷನ್, ಆ್ಯಂಡ್ ಇವತ್ತಿಗೆ ಅವ್ರಿಗೆ ಏನು ಇನ್ಫಾರ್ಮೇಷನ್ ಬೇಕು ಅಂದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಚಾಟ್ GPT, what do you think about their kind of exposure? ಇವಾಗ ಮುಂಚೆ we all know about ಅಂಬೇಡ್ಕರ್ ಅವರ ಒಂದು ಲೈಬ್ರರಿನಲ್ಲಿ ರಾಜಗೃಹದಲ್ಲಿ 50,000 ಪುಸ್ತಕಗಳಿತ್ತು. If you needed any information, you would have to take out some books, research them and write them down. ಇವಾಗ
access to information is at our fingertips. You could have thousands of books that just ನೀವು ಒಂದು ರೀತಿ ಟೈಪ್ ಮಾಡಿದ್ರೆ, but the critical thinking to analyze that and bring that to utilize for a better society, ChatGPT AI ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ಎಕ್ಸಾಕ್ಟ್ಲಿ. So ನಾವು you have ಮುಂಚೆ to- ಒಂದು ವರ್ಡ್ ಮೀನಿಂಗ್ ತಿಳ್ಕೊಬೇಕು ಅಂದ್ರೆ ಅಟ್ಲೀಸ್ಟ್ ವಿ ಹುಡುಕ್ಬೇಕಾಗುತ್ತೆ. ವುಡ್ ಮೇಕ್ ಅನ್ ಎಫರ್ಟ್ ಟು ಗೆಟ್ ಅ ಡಿಕ್ಷನರಿ, ಹೌದು. ಓಪನ್ ಅಂಡ್ ಫೈಂಡ್ ದ ವರ್ಡ್ ಅಂಡ್ ದೆನ್ ಗೆಟ್ ಟು ನೋ ಅಬೌಟ್ ದ ಮೀನಿಂಗ್. ಅದೆಲ್ಲ ಮಾಡ್ತಾ ಇದ್ವಿ. ಈಗ ಜಸ್ಟ್ ಒನ್ ಕ್ಲಿಕ್ ಅವೇ See, but ಅಂಡ್ Naina, ಯು ಗೆಟ್ ಅನ್ ಆನ್ಸರ್. just because you have access to information doesn't mean you have access to insight. Information is facts and figures and statistics and anecdotes. But insight ಅಂದಾಗ you need the critical thinking. ಅದೇ ಎಜುಕೇಶನ್ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಜನರೇಷನ್ ಅವರು ಮೇನ್ ಫೋಕಸ್ ಅಂತ ಪೇರೆಂಟ್ಸ್ ಏನೋ ಒಂದು ಹೇಳಿರ್ತಾರೆ, ಅದನ್ನ ಈಗ ಸ್ಪೋರ್ಟ್ಸ್ ಅಂತ ಬಂದಾಗ ದೇ ವಿಲ್ ಬಿ ಫೋಕಸಿಂಗ್ ಆನ್ ದ್ಯಾಟ್. ಬಟ್ ಬೇರೆ ವಿಚಾರಗಳೆಲ್ಲ ಈಸಿಯಾಗಿ ಸಿಕ್ಬಿಡ್ಬೇಕು ಅಂತ ದೇ ಜಸ್ಟ್ ಫೈಂಡ್ ಶಾರ್ಟ್ ಕಟ್ಸು ಅದು ಜೆನ್ಸಿ ಅಂತ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಯು ಟಾಕ್ ಅಬೌಟ್ ಜಿಮ್ನಲ್ಲಿ ನೋಡಿ ನೈನಾ, ಯು ಗೋ ಟು ದ ಜಿಮ್, ನೀವು ಒಂದು ವರ್ಕೌಟ್ ಮಾಡಿಕೊಂಡು ಒಳ್ಳೆ ಬಾಡಿನ ಸಿಕ್ಸ್ ಪ್ಯಾಕ್ ಅಂತ ಸೋಕಾಲ್ ಬೆಳೆಸೋಕೆ ಒಂದು ಆಸಕ್ತಿ ಇದ್ರೂ ಕೂಡ ಇಟ್ ಟೇಕ್ಸ್ 8-10 a year. ಸ್ಟೀರಾಯ್ಡ್ಸ್ ಈ ಥರದ್ದು ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸಿಂಗ್ ಡ್ರಗ್ಸ್ ತೊಗೊಂಡ್ಬಿಟ್ರೆ ಇಟ್ ವಿಲ್ ಬಿ ಕ್ವಿಕರ್, ಬಟ್ there's a lot of risks. So you might have access to quick solutions, but that doesn't develop your mind, that doesn't develop your critical thinking, that doesn't prepare you for society's problems you may face. So education ಅಂದಾಗ ನಾವೇನು ಅನ್ಕೊಂತೀವಿ ಅಂದರೆ ಇಟ್ಸ್ ಎ ಜಾಬ್ ಬೇಸ್ಡ್ ಎಜುಕೇಷನ್. ನಾವು ನೋಡೋದು ಈ ಕೆಲಸ ತೊಗೊಂಡ್ರೆ, ಈ ಡಿಗ್ರಿ ತೊಗೊಂಡ್ರೆ ಈ ನಮ್ಮ ಕೆಲಸ ನಮ್ಮ ಬದುಕಿಗೆ ನಮಗೆ ಒಂದು ಜಾಬ್ ಸಿಗುತ್ತೆ. We shouldn't look at it that way. We should look at it not just that way. Job jote, we must understand critical thinking. We must understand society, understand society's problems, find solutions, and our own problems and find solutions. So education must be a way of expanding intellectual horizons rather than just job based. So shortcuts in the it'll have long term effects. ರೈಟ್. ಸೊ ಇಲ್ಲಿ ಕೆಲವೊಬ್ರು ಮೈಂಡ್ ಸೆಟ್ಸ್, ಓಕೆ ಇಫ್ ಸಂಬಡಿ ಈಸ್ ಕ್ಲೈಂಬಿಂಗ್ ಅ ಲ್ಯಾಡರ್, ಸ್ವಲ್ಪ ಜೆಲಸಿ ಆ ಥರ ಎಲ್ಲ ಜಾಸ್ತಿ ಇಂಡಿಯಾಲೇ ನಾನು ನೋಡಿರೋ ಪ್ರಕಾರ. ಯಾಕೆ ಹಂಗೆ ಅಂದರೆ ಒಬ್ರು ಬೆಳೀತಾ ಇದ್ರೆ ಓಕೆ ಲೆಟ್ಸ್ ಸಪೋರ್ಟ್ ಆ್ಯಂಡ್ ಲೆಟ್ಸ್ ಲೈಕ್ ಜಾಯಿನ್ ಅವರ್ ಹ್ಯಾಂಡ್ಸ್ ಟುಗೆದರ್, ಆ ಥರ ಕಡಿಮೆ. ಬಟ್ ದೇ ಟ್ರೈ ಟು ಪುಲ್ ದಟ್ ಪರ್ಸನ್ ಡೌನ್ ಆ್ಯಂಡ್ ಔಟ್ ಆಫ್ ಜೆಲಸಿ, ಅದೆಲ್ಲ ಯಾಕೆ? ಒಂದು ಹೇಳ್ತೀನಿ, ಅದು ಇಂಡಿಯಾದ್ದೇ ಅಂತ ಹೇಳೋಕ್ಕಾಗಲ್ಲ, ಅದು ಕರ್ನಾಟಕದ್ದೇ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ ಓವರ್ ದ ವರ್ಲ್ಡ್. ದೀಸ್ ಆರ್ ಹ್ಯೂಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಕಾರ್ಡಿಂಗ್ ಟು ಪರ್ಸನ್. ಬಟ್ ಇಂಡಿಯಾದಲ್ಲಿ ಒಂದು ಹೇಳ್ತೀನಿ, there's a lot of people and there's few resources, and the access to resources continues to go to the people ಯಾರಿಗೆ ಆಗಲೇ ಇದೆಯೋ ಅವ್ರಿಗೆ ಹೋಗ್ತಾ ಇರುತ್ತೆ. ಸೊ ದ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಅನ್ಜಸ್ಟ್. ಸೊ ಈ ಅನ್ಜಸ್ಟ್ ಸಿಸ್ಟಮ್ನಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಬೆಳ್ಕೊಂಬಿಟ್ರು ಅಂದಾಗ ದೇರ್ ಎನ್ಸ್ ಅಪ್ ಬಿಕಮಿಂಗ್ ಸಮ್ ಸಾರ್ಟ್ ಆಫ್ ಅನಿಮಾಸಿಟಿ ಇರ್ಬೋದು. ಬಟ್ ನಮ್ಮ ಉದ್ದೇಶ ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಉದ್ದೇಶ. ನಾಟ್ ಜಸ್ಟ್ ಬೆಳೆದಿರೋರು ಅಷ್ಟೇ ಅಲ್ಲ, ರಿಚ್ ವಿಲ್ ಗೆಟ್ ದ ಬೆನಿಫಿಟೆಡ್. ಅನುಕೂಲಸ್ಥರಿಗೆ ಇನ್ನೂ ಅನುಕೂಲ ಆಗ್ತಾ ಇದೆ. ಅದು ಎಜುಕೇಷನಲ್ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಅದು ಪೊಲಿಟಿಕಲ್ ಆಗಿರ್ಬೋದು. The people who are deprived are losing out. So that's why justice is so important. We must bring in a justice model to benefit those who haven't gotten it and say those who have gotten too much ಸ್ವಲ್ಪ ಜಾಸ್ತಿ ವಾಪಸ್ ಕೊಡಬೇಕು. ಸೊ ಆದರೂ ಈಗ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರು ಅನ್ನೋ ಸಿಟಿನಲ್ಲಿ ಐ ಸಿ ಅ ಲಾಟ್ ಆಫ್ ನಾರ್ತ್ ಇಂಡಿಯನ್ಸ್. ಸೊ ಅವರು ಬಂದು ಕೆಲವೊಂದಷ್ಟು ರೂಲ್ಗಳು ಮಾಡಿದಾಗ ಅಥವಾ ದೇ ಆರ್ ಲೈಕ್ ಡೂಯಿಂಗ್ ಬೆಟರ್ ದೆನ್ ನಮ್ಮ ಕನ್ನಡಿಗರು, ಅವಾಗ ನಮ್ಗೊಂಥರ ಅನ್ಸುತ್ತಲ್ವಾ ಎಲ್ಲಿಂದ ಬರ್ತಾ ಇದಾರೆ ಇವರೆಲ್ಲ? ನಾನಂತೂ ನಂಬೋನು, ನೀವು ಯಾವುದಾದ್ರೂ ಒಂದು ಊರಿಗೆ ಹೋದರೆ ಅಲ್ಲೇ ಸೆಟ್ಲ್ ಆದರೆ ಅಲ್ಲಿಂದ ನೀವು ಸಂಪಾದನೆ ಮಾಡ್ತೀರಾ ಅಂದರೆ ನೀವು ಆ ಜಾಗದ ಒಂದು ಸಾಂಸ್ಕೃತಿಕ ವಿಚಾರಗಳು, ಭಾಷೆಯ ವಿಚಾರಗಳು ಅರ್ಥೈಸ್ಕೋಬೇಕು, ಕಲ್ತ್ಕೋಬೇಕು, ಇನ್ವಾಲ್ವ್ ಆಗಬೇಕು. ಜನ ನಿಮಗೇನು the language of the fruit sellers, the language of the vegetable vendors, the language of the ಹಾಲು ಕೊಡೋನು ನೀನು ಕಲ್ತ್ಕೋಬೇಕು. ಅದು ಯಾವುದೇ ಇರ್ಬೋದು. ಬಟ್ ಅದು ಚೆನ್ನೈಯಲ್ಲಿ ನಾನು ತುಂಬ ನೋಡಿದ್ದೀನಿ, ತಮಿಳ್ನಾಡಲ್ಲಿ ತಮಿಳ್ ಮಾತಾಡಲೇಬೇಕು ಅನ್ನೋದಿದೆ. ಬಟ್ ಇಲ್ಲಿ ತುಂಬ ಅದು ಕೆಲವೊಂದು ಸಂಘಟನೆಗಳು ಒಂಥರ ಫೋರ್ಸ್ ಮಾಡೋದು ಅದೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಏನಾಗಿದೆ ಗೊತ್ತಾ, 1967 2 language policy, 3 language policy ಅಂತ ಇಂದಿರಾ ಗಾಂಧಿ ತಂದರು. ತಮಿಳ್ನಾಡು ಇಮ್ಮಿಡಿಯೇಟ್ ಆಗಿ ಅಣ್ಣಾದುರೈ 3 language ಪಾಲಿಸಿ ಕಿತ್ತಾಕಿ 2 language ಮಾತ್ರ ಅನ್ನೋ ರೀತಿಯಲ್ಲಿ ತಮಿಳ್ನಾಡಲ್ಲಿ ಹಾಕಿದ್ರು. ಅದರಿಂದ ತಮಿಳ್ನಾಡಿನಲ್ಲಿ ನಿಮಗೆ ಬರೋದೇ
ತಮಿಳು ಇಂಗ್ಲೀಷು. ಹ್ಮ್ ಹಿಂದಿ ಬಂದುಬಿಟ್ಟು ನೀವು ಬಂದರೆ ನೀವು ತಮಿಳು ಕಲಿಬೇಕು ಅಥವಾ ಇಂಗ್ಲೀಷಲ್ಲಿ ಮಾತಾಡಬೇಕು. ನೀವು ಆಟೋಮ್ಯಾಟಿಕಾಗಿ ನಿಮ್ಮ ಹಿಂದಿ ಬರೋರು ಇರಲ್ಲ ಅಲ್ಲಿ ಜನ. ಕರೆಕ್ಟ್. ಕರ್ನಾಟಕ ಬಿಕಾಸ್ ಆಫ್ ಇಟ್ಸ್ ಡೆಲ್ಲಿ ಸೆಂಟ್ರಿಕ್ ಪಾಲಿಟಿಕ್ಸ್, ಕಾಂಗ್ರೆಸ್ಸು ಈ ಥರದವರೆಲ್ಲ ಸ್ವಲ್ಪ ಜನತಾ ಪಕ್ಷಗಳು ಈ ಥರದ್ದು ಡೆಲ್ಲಿ ಸೆಂಟ್ರಿಕ್ಕೂ ಇದ್ದವು ಬೇರೆ ಬೇರೆ ರೀತಿಯಲ್ಲಿ. ಅವ್ರದ್ದೆಲ್ಲ ಹೆಂಗೆ ಅಂದರೆ 3 ಲ್ಯಾಂಗ್ವೇಜ್ ಪಾಲಿಸಿ ಇವತ್ತಿಗೂ ಇದೆ. ಸೊ 3 ಇಂಗ್ಲಿಷ್, ಲ್ಯಾಂಗ್ವೇಜ್ ಕನ್ನಡ ಅಥವಾ ಹಿಂದಿ ಅಥವಾ Yeah. ಸೆಕೆಂಡ್ ಇಂಗ್ಲಿಷ್ ಆ ತರ. ಆ ಥರದ್ದು. ಸೊ ನಿಮಗೆ ಹಿಂದಿ ಕಲ್ತಾಗ ಏನಾಗುತ್ತೆ ಅಂದರೆ ಹ್ಮ್. when you institutionally learn ಹಿಂದಿ ಕಡೆಯಿಂದ ಬರೋರಿಗೆ ಕನ್ನಡ ಕಲಿಯೋ ಇನ್ಸೆಂಟಿವ್ ಇರಲ್ಲ. ಹ್ಮ್ ಅವರು ಎಕನಾಮಿಕ್ಲಿ ವೆಲ್ ಆಫ್ ಇದ್ರೂ ಇರ್ಬೋದು ಅಥವಾ ಎಕನಾಮಿಕ್ಲಿ ಪೂರ್ ಇದ್ರೂ ಇರ್ಬೋದು. ಅವ್ರಿಗೆ ಹಿಂದಿ ಬಂದಾಗ ಅವ್ರು ನೀನೇ ಹಿಂದಿ ಮಾತಾಡ್ತೀನಿ ನನ್ನ ಜೊತೆ ನಾನು ಯಾಕೆ ಕನ್ನಡ ಕಲೀಲಿ ಅನ್ನೋ ಒಂದು ಉಡಾಫೆ ಇರುತ್ತೆ, ಎಫರ್ಟ್ ಹಾಕಲ್ಲ. ಸೊ ವಿ ಆರ್ ಫೋರ್ಸ್ಡ್ ಟು ಲರ್ನ್ ಇಟ್, ದೆನ್ ದ್ಯಾಟ್ ಮೇಕ್ಸ್ ವೇ ಫಾರ್ ದ ಹಿಂದಿ ಬೆಲ್ಟ್ ಟು ಕಮ್ ಹಿಯರ್ ಆ್ಯಂಡ್ ನಮ್ಮ ಬೇರೆ ಬೇರೆ ಕೆಲಸಗಳು ಅವಕಾಶಗಳನ್ನ ಬೇರೆ ಬೇರೆ ಥರ ಜನರಿಗೆ ಸಿಗುತ್ತೆ. ಸೊ ದ್ಯಾಟ್ಸ್ ವೈ ನಾವು ಫಸ್ಟ್ ಆಫ್ ಇನ್ಸ್ಟಿಟ್ಯೂಷನಲಿ 3 ಲ್ಯಾಂಗ್ವೇಜನ್ನು ತೆಗೆದಾಕಿ 2 ಲ್ಯಾಂಗ್ವೇಜ್ ಮಾಡಿ ಜಾಸ್ತಿ ಕನ್ನಡದಲ್ಲಿ ಸ್ಟೇಟ್ ಸಿಲೆಬಸ್ನಲ್ಲಿ ಓದಿರೋರಿಗೆ ಕೆಲಸ ಉದ್ಯೋಗ ಪ್ರಯಾರಿಟಿ ಮಾಡಿ ಅವ್ರಿಗೆ ಎಕನಾಮಿಕ್ ಬೆನಿಫಿಟ್ಸ್ ಬಂದು ವಿ ಮಸ್ಟ್ ಡೂ ವೇರಿಯಸ್ ಪಾಲಿಸೀಸ್ ದಟ್ ಬೆನಿಫಿಟ್ ಕನ್ನಡ ಇನ್ ಕರ್ನಾಟಕ ಆ್ಯಂಡ್ ಅವರ್ ರೀಜನಲ್ ಲ್ಯಾಂಗ್ವೇಜಸ್. ಸೊ ಅದನ್ನು ಮಾಡಿದ್ರೆ ಹಿಂದಿಗೆ ಒಂದು ಸ್ವಲ್ಪ ಟಕ್ಕರ್ ಕೊಡ್ಬೋದು. ಇಲ್ಲ ಅಂದರೆ ದೀಸ್ ಆರ್ ನಾಟ್ ಜಸ್ಟ್ ಇಂಡಿವಿಜುವಲ್. ಇವಾಗ ನಾನು ಮನೇಲಿ ಮಾತಾಡಿದ ತಕ್ಷಣ ಕರ್ನಾಟಕದಲ್ಲಿ ಕನ್ನಡ ಉಳಿಯಲ್ಲ. ನಾವು ಪಾಲಿಸಿ ಯೋಜನೆ ನೀತಿಯಿಂದ ಅಧಿಕಾರದಲ್ಲಿ ಬಂದು ಕಾನೂನು ರೂಪಿಸ್ಬೇಕು. ಸೊ ದ್ಯಾಟ್ಸ್ ವಾಟ್ ದೇ ಡಿಡ್. ಹಂಗೆ ನೋಡಕ್ ಹೋದ್ರೆ ತಮಿಳ್ನಾಡು ಹ್ಯಾಸ್ ಮೋರ್ ಹೈಯರ್ ಲೆವೆಲ್ ಎಜುಕೇಶನ್ ಅಂತ. In Like, terms of yeah. literacy, Tamil Nadu is top in the nation. ಹೌದು. In terms of higher level education, ಭಾಳ ಒಳ್ಳೆಯದು. In terms of various statistics educationally, Tamil Nadu, Kerala and Mizoram ಇರ್ಬೋದು are the top educationally. ಕನ್ನಡ should follow the Tamil Nadu model. ಅದರಲ್ಲೂ ಕೂಡ ನಮ್ಮ ಮಾದರಿ ತಂದೆ ಪೆರಿಯಾರು ದ್ರವಿಡಿಯನ್ ಮಾಡೆಲ್. He was the spearheader of the Dravidian movement. ಆ್ಯಂಡ್ ಆ ದ್ರವಿಡಿಯನ್ ಮೂವ್ಮೆಂಟ್ ಅಂದರೆ ಲ್ಯಾಂಗ್ವೇಜ್ ಬೇಸ್ಡ್ ಆಗಿರ್ಬೋದು, ಪುರುಷ ಪ್ರಧಾನ ವ್ಯವಸ್ಥೆ, ಲಿಂಗ ಸಮಾನತೆ ಆಗಿರ್ಬೋದು, ಜಾತಿಯ ಸಮಾನತೆ ಇರ್ಬೋದು, ಮತ್ತು ಎಜುಕೇಷನಲ್ ಜಸ್ಟಿಸ್ ಆಗಿರ್ಬೋದು, ಇದೆಲ್ಲ ಸೇರಿ ಅವ್ರನ್ನ ಬೆಳೆಸಿದ್ದು. ನಾವು ಕೂಡ ಅಂಥದ್ದನ್ನು ಕರ್ನಾಟಕಕ್ಕೆ ತರಬೇಕು. ಸೊ ಚೇತನ್, ಐ ಥಿಂಕ್ ವಿವ್ ಡಿಸ್ಕಸ್ಡ್ ಆಲ್ಮೋಸ್ಟ್ ಎಲ್ಲ Good. ಚಾಪ್ಟರ್ಸ್ Good. and we didn't go too much detail into your political views. ನೀವು but ಭಾಳ ಒಳ್ಳೊಳ್ಳೆ ನಾವು ವಿಚಾರಗಳು ಹೇಳಿದಿರ, ಕೇಳಿದಿರಾ, ಸುಮಾರು ಟಾಪಿಕ್ಸ್ ಮಾತಾಡ್ತೀವಿ. ಮಾತಾಡಿದ್ದೀವಿ. ಅಂಡ್ ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೆ ನೀವು ತುಂಬಾ ಸೇವೆ ಮಾಡಿದ್ದೀರಾ. ನನಗೆ 2 ಫಿಲ್ಮು ಇವಾಗ ರೆಡಿ ಆಗ್ತಾ ಇದೆ. ಒನ್ ರೆಡಿ ಫಾರ್ ರಿಲೀಸ್, Oh, ಒನ್ nice. ಇನ್ ಕಪಲ್ ಮಂತ್ಸ್, ಮೇ ಬಿ 4, 5, 6 ಮಂತ್ಸ್ ರಿಲೀಸ್ ಆಗಬೇಕು, ತೆಲುಗು ಕನ್ನಡ. ಮತ್ತು ಒಂದು ಕೂಡ ಒಂದು ಹಾಫ್ ವೈನಲ್ಲಿದೆ, ಅದು ಮಾರ್ಗ ಅಂತ. ಸೊ 2 ಸಿನಿಮಾಗಳು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ, ಗುಡ್ ಕಮರ್ಷಿಯಲ್ ಸಿನಿಮಾಸ್. ಬಟ್ ಸಿನಿಮಾ ಬಂದರೆ ಸುಮ್ಮನೆ ಚಾಲ್ತಿನಲ್ಲಿರಬೇಕು ಅಥವಾ ಸಿನಿಮಾ ಮಾಡಬೇಕು ಅಥವಾ ದುಡ್ಡು ಬರುತ್ತೆ ಅಂತ ಸಿನಿಮಾ ಮಾಡೋದಲ್ಲ. ಒಂದು ಇಟ್ ಶುಡ್ ಬಿ ಅ ಗುಡ್ ಸಿನಿಮಾ, ಎಂಜಾಯಬಲ್ ಸಿನಿಮಾ. ಇಟ್ ಶುಡ್ ಬಿ ಸಮ್ ಕೈಂಡ್ ಆಫ್ ಅ ಮೆಸೇಜ್ ಕೊಡೋದು. ನಮ್ಮ ಹೋರಾಟದಲ್ಲೇ ಮೆಸೇಜ್ ಕೊಡ್ತೀವಿ, ಸಿನಿಮಾದಲ್ಲಿ ನಾನು ಕೊಡೋದಕ್ಕಿಂತ ಡೈರೆಕ್ಟರ್ ಕೆಲಸ. ಬಟ್ ಅಟ್ಲೀಸ್ಟ್ ಒಂದು ಮನೋರಂಜನೆಗೆ ಒಂದು ಚೆನ್ನಾಗಿತ್ತಪ್ಪ ಸಿನಿಮಾ ಅಂತ ಒಂದು ಫೀಲ್ ಇರಬೇಕು. ಯು ಗೆಟ್ ಯು ಬ್ಯಾಂಕ್ ಫಾರ್ ಯುವರ್ ಬಕ್. ಸೊ ಅದನ್ನು ಮಾಡೋಕ್ಕೆ ಟ್ರೈ ಮಾಡೋಣ, ಒಂದು ಗುಡ್ ಸಿನಿಮಾ ಮಾಡೋಣ. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬಟ್ ಸಿನಿಮಾಗಿಂತ ಹೆಚ್ಚಾಗಿ ಸೇವೆ, ಹೋರಾಟ. ಆ್ಯಂಡ್ ನೀವು ಕೂಡ ಯು ಡೂಯಿಂಗ್ ಗುಡ್ ವರ್ಕ್, ನೈನಾ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. Thank It was you. a pleasure. And next chapter with Naina Puttaswamy ಹಿಂಗೆ ಯಶಸ್ಸಾಗಲಿ ಅಂತ ನಾನು ಹಾರೈಸ್ತೀನಿ. Thank you so much, Chetan. Thank you for being on my show. Thanks, Naina. It was amazing chatting with you, Chetan. It was a pleasure. I have a small surprise for you. Oh, that's nice. ತೋರ್ಸು. Instant. Oh, nice. That's cool. ಚೆನ್ನಾಗಿ ಮಾಡಿದೆ. ನಮ್ಮ ಟೀಮ್ ಎಫರ್ಟ್ ಎಲ್ಲ. Very good. Instant photography. Very nice. I hope to see you soon. Sure. Thank Thank you. you. So guys, I hope you guys enjoyed this conversation. Chetan, Ahimsa ಅವ್ರ ಜೊತೆಗೆ ಸಾಕಷ್ಟು ಟಾಪಿಕ್ಸ್ಗಳು ಡಿಸ್ಕಸ್ ಮಾಡಿದ್ವಿ. I hope you keep watching the next chapter with Naina Puttaswamy. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. And thank you very much. Bye guys. Bye.